ಮೊದಲಿಗೆ 3 ಬಾರಿ ಓಂಕಾರವನ್ನು ಮಾಡಿ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರೀ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಭೃಗ್ಯ ಗಣೇಶಾಭಿಧಾಮೇ ವಿಧಕ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿಃ. ಹರಿ ಓಂ. ಎಲ್ಲರಿಗೂ ಶುಭ ಸಾಯಂಕಾಲ. ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆಯಲ್ಲಿ ನಾವು ತೊಡಗಿದ್ದೀವಿ. ನಾವು ಕಳೆದ ಒಂದು ಕ್ಲಾಸ್ನಲ್ಲಿ ವಿಷ್ಣು ಅನ್ನುವಂಥ ಒಂದು ನಾಮವನ್ನ ತೆಗೆದುಕೊಂಡು ಅದರ ಅರ್ಥ ಚಿಂತನೆಯನ್ನ ಮಾಡಿದ್ವಿ. ವಿಷ್ಣು ಅನ್ನುವಂಥ ಒಂದು ನಾಮ, ವಿಷ್ಣು ಸಹಸ್ರನಾಮ ಅಂತ ಹೇಳ್ತಾರೆ. ವಿಷ್ಣು ಅನ್ನೋದೇ ಒಂದು ನಾಮವಾಗಿ ತೆಗೆದುಕೊಂಡು 28ನೇ ಶ್ಲೋಕದ 3ನೇ ನಾಮವಾಗಿ ವಿಷ್ಣು ಅನ್ನೋದಿತ್ತು. ಇನ್ನ 28ನೇ ಶ್ಲೋಕದ 4ನೇ ನಾಮ ಇವತ್ತಿಂದ ನಾವು ಅರ್ಥ ಚಿಂತನೆಯನ್ನ ಮಾಡಬೇಕು. ವೃಷಪರ್ವ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ವೃಷಪರ್ವ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ವೃಷ ಅನ್ನುವಂಥ ಅಂದ್ರೆ ಧರ್ಮ ಅಥವಾ ಪುಣ್ಯ ಅಥವಾ ಶ್ರೇಷ್ಠತೆ ಅನ್ನುವಂಥ ಅರ್ಥವನ್ನ ಕೊಡುತ್ತೆ. ಇನ್ನು ಪರ್ವ ಅಂತ ಅಂದ್ರೆ ಹಂತವಾಗಿರೋದು ಅಥವಾ ಮೆಟ್ಟಿಲು ಅಥವಾ ಪರ್ವತಕ್ಕೆ ಇರುವಂತಹ ಮೆಟ್ಟಲಿಗೆ ಪರ್ವಗಳು ಅಂತಾನು ಕೂಡ ಕರೀತಾರೆ. ಶಿಖರದ ಒಂದು ಹಂತ ಅಂತ ಒಂದು ಅರ್ಥವು ಕೂಡ ಸಂಸ್ಕೃತದಲ್ಲಿ ಪರ್ವ ಅನ್ನುವಂಥ ಒಂದು ಅರ್ಥಕ್ಕಿದೆ. ಅಲ್ಲಿ ವೃಷಪರ್ವ ಅನ್ನುವಂಥದ್ದು ವಿಷ್ಣುವಿನ ಒಂದು ನಾಮ. ಅಂದ್ರೆ ಧರ್ಮದ ಮಾರ್ಗದಲ್ಲಿ ಮನುಷ್ಯರನ್ನ ಹಂತ ಹಂತವಾಗಿ ಮೇಲಕ್ಕೆ ಕರ್ಕೊಂಡು ಒಯ್ಯುವವನು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಸದಾ ತನ್ನ ಭಕ್ತರಿಗೆ ಒಳ್ಳೆಯದನ್ನೇ ಮಾಡಬೇಕು, ಧರ್ಮವನ್ನೇ ಪಾಠ ಮಾಡಬೇಕು, ಅದು ಧರ್ಮದ ರೀತಿಯಲ್ಲೇ ಜೀವನವನ್ನು ಮಾಡೋದಕ್ಕೆ ಪ್ರೇರೇಪಿಸುವಂತಹ ಒಂದು ವ್ಯಕ್ತಿತ್ವವನ್ನ ಪರಮಾತ್ಮ ಹೊಂದಿದ್ದಾನೆ. ಭಗವಂತನು ಹೇಳುವಂತಹ ಮಾರ್ಗ ಯಾವಾಗಲೂ ಧರ್ಮಯುತವಾಗಿರುತ್ತೆ, ಸತ್ಯಯುತವಾಗಿರುತ್ತೆ. ಭಕ್ತಿ ಜ್ಞಾನಗಳನ್ನ ಒಂದು ಮೆಟ್ಟಿಲನ್ನ ಹೇರಿ ನೀನು ಮುಕ್ತಿಗೆ ಹೋಗು ಅಂತವನಾಗುವಂತಾನೆ ನಮ್ಮನ್ನ ಎಲ್ಲಾ ಜೀವಿಗಳನ್ನ ಸೃಷ್ಟಿಸಿ ಆ ಈ ಒಂದು ಲೋಕದಲ್ಲಿ ಒಂದು ಸೃಷ್ಟಿ ಎನ್ನುವುದನ್ನ ಮಾಡಿ ಎಲ್ಲಾ ಜೀವಿಗಳನ್ನ ಆ ಒಂದು ಸ್ಥಿತಿಗೆ ಕೊಂಡೊಯ್ಯುವವನು ಅವನೇ ಆಗಿದ್ದಾನೆ. ಎರಡನ್ನೂ ಕೂಡ ಪರಮಾತ್ಮ ಕೊಡ್ತಾನೆ, ಒಳ್ಳೆಯದನ್ನು ಕೂಡ ಕೊಡ್ತಾನೆ, ಕೆಟ್ಟದ್ದನ್ನು ಕೂಡ ಕೊಡ್ತಾನೆ. ನಾವು ಯಾವುದನ್ನ ಆಯ್ಕೆ ಮಾಡಿಕೊಂಡು ಮುಕ್ತಿಯನ್ನ ಪಡ್ಕೊಂತೀವಿ ಅನ್ನೋದು ನಮ್ಮ ಒಂದು ಚಾಯ್ಸ್ಗೆ ಕೂಡ ಬಿಟ್ಟಿದ್ದಾನೆ. ಮತ್ತೆ ಎಷ್ಟರ ಮಟ್ಟಿಗೆ ಭಗವಂತ ಈ ಒಂದು ಸೃಷ್ಟಿಯನ್ನು ಮಾಡಿದ್ದಾನೆ ಅಂತ ಅಂದ್ರೆ, ಇವತ್ತು ಏನಾದ್ರೂ ನಾನು ತಪ್ಪು ಮಾಡಿದ್ರೆ ಇವತ್ತೇ ಶಿಕ್ಷೆಗೆ ಒಳಪಡಿಸಲ್ಲ. ಸಾಮಾನ್ಯವಾಗಿ ಇವತ್ತು ನಾನು ಹೋಗಿ ಒಂದು ಕೊಲೆನೋ ದರೋಡೆನೋ ಮಾಡಿದೆ ಅಂತಂದ್ರೆ ಇವತ್ತೇ ಪೊಲೀಸರು ಬಂದು ನನ್ನ ಕರ್ಕೊಂಡು ಹೋಗಿ ಜೈಲ್ಗೆ ಹಾಕ್ತಾರೆ. ಇದು ಲೌಕಿಕವಾಗಿರುವಂಥದ್ದು. ಆದ್ರೆ ದೇವ್ರು ಹಾಗಲ್ಲ. ಒಂದು ಪರ್ವವಾಗಿ, ಒಂದು ಹಂತ ಹಂತವಾಗಿ, ಮೆಟ್ಟಿಲಾಗಿ ನಮಗೆ ಒಂದು ಅವಕಾಶವನ್ನ ಕೊಡ್ತಾನೆ. ಇವತ್ತು ನೀನು ತಪ್ಪು ಮಾಡಿದ್ಯಾ ಅಥವಾ ಈ ಜನ್ಮದಲ್ಲಿ ನೀನು ತಪ್ಪು ಮಾಡಿದ್ಯಾ, ಮುಂದಿನ ಜನ್ಮದಲ್ಲಿ ಅದನ್ನು ತಿದ್ದುಕೊಳ್ಳುವಂತಹ ಒಂದು ಅವಕಾಶವನ್ನು ಕೊಡ್ತಾನೆ. ಮನುಷ್ಯರಾಗಿ ಎಸ್ಪೆಷಲಿ ಒಂದು ಜೀವವನ್ನ ಕೊಟ್ಟು ಅಥವಾ ಜನ್ಮವನ್ನ ಕೊಟ್ಟು ನಮ್ಮ ಆತ್ಮ ಸಾಕ್ಷಾತ್ಕಾರವನ್ನ ಮಾಡುವಂತಹ ಒಂದು ಅತ್ಯಮೂಲ್ಯವಾದಂತಹ ಒಂದು ಚಾನ್ಸ್ ಅನ್ನ ನೀಡಿದ್ದಾನೆ. ವೃಷ ಅಂತ ಅಂದ್ರೆ ಧರ್ಮ ಅನ್ನುವಂಥದ್ದು. ಇನ್ನ ಪರ್ವ ಅಂತ ಅಂದ್ರೆ ಆ ಹಂತ ಹಂತವಾಗಿ ನಮ್ಮನ್ನ ಮುಕ್ತಿಯ ಕಡೆಗೆ ಅಥವಾ ಧರ್ಮದ ಕಡೆಗೆ ಕರ್ಕೊಂಡು ಹೋಗುವಂತವನು ಕೂಡ ಅವನೇ ಆಗಿದ್ದಾನೆ. ಅದಕ್ಕೆ ಅವನಿಗೆ ನಾವು ವೃಷಪರ್ವ ಅನ್ನುವಂಥ ಒಂದು ನಾಮದಲ್ಲಿ ಕರಿತಾ ಹೋಗ್ತೀವಿ ಅಂತ. ಅಂದ್ರೆ ಧರ್ಮವೇ ಪರ್ವವಾಗಿ, ಅಂದ್ರೆ ಹಂತ ಹಂತವಾಗಿ ನಾವು ಮಾಡಿರುವಂತಹ ಬಹು ಪಾಪಗಳನ್ನ, ಅಂದ್ರೆ ಜನ್ಮ ಜನ್ಮಾಂತರಗಳಿಂದ ಆಗುವಂತಹ ಎಲ್ಲಾ ಪಾಪಗಳನ್ನು ಕೂಡ ಒಂದೇ ಜನ್ಮದಲ್ಲಿ ನಾವು ಕಳ್ಕೊಳ್ಳೋಕೆ ಸಾಧ್ಯ ಆಗತ್ತೆ ಅಂತ ಇಂಥ ನೀಚನಿಗೂ ಕೂಡ ಒಂದು ಅವಕಾಶ ಅನ್ನೋದಿದೆ ಅನ್ನುವಂತಹ ಒಂದು ರೀತಿನಲ್ಲಿ ನಮಗೆ ಪರ್ವವಾಗಿ ಅಥವಾ ಹಂತ ಹಂತವಾಗಿ ಧರ್ಮವನ್ನ ಬೋಧಿಸುವಂತಹ ಅಥವಾ ಧರ್ಮವನ್ನ ಪ್ರೇರೇಪಿಸುವಂತಹ ಒಂದು ನಿಟ್ಟಿನಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋದು ಈ ಒಂದು ನಾಮದ ಒಂದು ಅರ್ಥವಾಗಿರುತ್ತೆ.
ಇಲ್ಲಾದ್ರೂ ನೀವು ಕೇಳಿರ್ತೀರಾ, ದೇವರು ಅಥವಾ ಸಾತ್ವಿಕರು ಯಾರಾದ್ರೂ ಕೆಟ್ಟ ಹಾದಿಯನ್ನ ತೆಗೆದುಕೊಳ್ಳೋ ಅಥವಾ ಅಧರ್ಮಾದಿಯನ್ನು ತೆಗೆದುಕೊಂಡು ನೀವು ಏನಾದ್ರೂ ಸಾಧಿಸೋದಕ್ಕೆ ಆಗತ್ತೆ ಅಂತ ಹೇಳಿರುವಂತಹ ಉದಾಹರಣೆ ಇಲ್ಲಿವರೆಗೂ ಕೂಡ ಇಲ್ಲ. ಯಾಕೆಂದ್ರೆ ಅವನು ವೃಷಪರ್ವ, ಧರ್ಮದ ಹಾದಿಯನ್ನೇ ಪಾಠ ಮಾಡುವಂತವನು, ಧರ್ಮ ಹಾದಿಯನ್ನೇ ಪ್ರೇರಣೆ ನೀಡುವಂಥವನು ಪರಮಾತ್ಮ ಆಗಿರೋದ್ರಿಂದ ನಾವು ಅವನಿಗೆ ವೃಷಪರ್ವ ಅನ್ನುವಂಥ ಒಂದು ನಾಮದಲ್ಲಿ ಕರಿತಾ ಹೋಗ್ತೀವಿ. ಶಂಕರ ಭಗವತ್ಪಾದರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ವೃಷರೂಪಾಣಿ ಸೋಪಾನ ಪರ್ವಾಣಿ ಅಹುಹು ಪರಂ ಧಾಮ ಆರು ವೃಕ್ಷೋ ಇತಿ ವೃಷಪರ್ವ ಅಂತ. ಅಂದ್ರೆ ಅದರ ಅರ್ಥ ಮೋಕ್ಷದ ಮಾರ್ಗವನ್ನ ಏರಲು ಧರ್ಮದ ಮೆಟ್ಟಿಲುಗಳನ್ನ ಒದಗಿಸುವಂತಹ ಕಾರಣ ಅವನೇ ಆಗಿದ್ದಾನೆ, ಅಂದ್ರೆ ವಿಷ್ಣುವೇ ಆಗಿದ್ದಾನೆ. ಆದ್ರಿಂದ ನಾವು ಅವನಿಗೆ ವೃಷಪರ್ವ ಅನ್ನುವಂತಹ ಒಂದು ನಾಮದಲ್ಲಿ ಕರಿತೀವಿ ಅಂತ. ಈ ನಾಮದ ಬಗ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸಾಮಾನ್ಯವಾಗಿ ಕಥೆ ಮುಖಾಂತರವೂ ಕೂಡ ನಾಮವನ್ನ ಹೇಳುವಂತ ಪ್ರಯತ್ನ ಆಗುತ್ತೆ. ವೃಷ ಅಂದ್ರೆ ಮೆಟ್ಟಿಲು ಅಂತನಾ? ಇಲ್ಲ, ವೃಷ ಅಂದ್ರೆ ಧರ್ಮ ಅಂತ, ಪರ್ವ ಅಂತ ಅಂದ್ರೆ ಹಂತ ಅಥವಾ ಮೆಟ್ಟಿಲು ಅಂತ. ವೃಷ ಅಂತ ಅಂದ್ರೆ ಧರ್ಮ, ಪುಣ್ಯ ಅಥವಾ ಶ್ರೇಷ್ಠತೆ, ಅದಕ್ಕೆ ವೃಷ ಅಂತಾರೆ ಅಂತ. ಇಲ್ಲಿ ವೃಷಭ ಅಂತ ಒಂದು ನಾಮವು ಕೂಡ ಬಂತು. ಹಿಂದಿನ 28ನೇ ಶ್ಲೋಕದ 2ನೇ ನಾಮವು ಕೂಡ ವೃಷಭ ಅಂತ ಬಂತು. ಇಲ್ಲೂ ಕೂಡ ಅದರ ಅರ್ಥ ಅದೇ ಆಗಿತ್ತು. ವೃಷ ಅಂತ ಅಂದ್ರೆ ವೃಷ್ಟಿ ಅಥವಾ ಮಳೆ ಅನ್ನುವಂತಹ ಅರ್ಥವು ಬಂದಿತ್ತು. ಮತ್ತೆ ಧರ್ಮ ಅನ್ನುವಂಥದ್ದು ಕೂಡ ಇನ್ನೊಂದು ಅರ್ಥವು ಕೂಡ ಅದಕ್ಕೆ ಇದೆ. ಸಂಸ್ಕೃತದಲ್ಲಿ ಒಂದು ಪದಕ್ಕೆ ನಾನಾ ಅರ್ಥಗಳನ್ನ ತೆಗೆದುಕೊಂಡು, ಅದೇ ಅದ ಬ್ಯೂಟಿ ಆಫ್ ಸಾಂಸ್ಕ್ರಿಟ್ ಅಂತ ನಾವೇನ್ ಹೇಳ್ತೀವಿ ಅದು. ನೋಡಿ, ಮಹಾಭಾರತದಲ್ಲಿ ಯುಧಿಷ್ಠಿರನ ಒಂದು ಜೀವನವನ್ನು ಕೂಡ ನಾವು ನೋಡ್ತಾ ಹೋದ್ರೆ ಅವನಿಗೆ ಯಾಕೆ ಧರ್ಮರಾಯ ಅಂತ ಕರೀತಾರೆ ಅಂತಂದ್ರೆ, ಪ್ರತಿಯೊಂದು ಮೆಟ್ಟಿಲಲ್ಲೂ ಕೂಡ, ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಧರ್ಮವೇ ಮೊದಲ ಆದ್ಯತೆ ಅನ್ನುವಂತಹ ಒಂದು ರೀತಿನಲ್ಲಿ ಯುಧಿಷ್ಠಿರ ಜೀವನವನ್ನು ಮಾಡಿದ್ದು. ಅದು ವನವಾಸ ಆಗಿರ್ಬೋದು, ಅಜ್ಞಾತವಾಸ ಆಗಿರ್ಬೋದು, ಅಥವಾ ಅನೇಕ ಕಷ್ಟಗಳನ್ನ ಇಡೀ ಮಹಾಭಾರತದಲ್ಲಿ ನಾವು ಪಾಂಡವರು ಅನುಭವಿಸಿರುವಂತಹ ಸುಮಾರಷ್ಟು ಕಥೆಗಳನ್ನ ನೋಡಿದ್ವಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಬಾಲ್ಯದಿಂದ ಹಿಡ್ಕೊಂಡು ಮಹಾಭಾರತದ ಯುದ್ಧ ಆಗಿ ಉತ್ತರ ಮಹಾಭಾರತ ಅಂತ ನಾವೇನ್ ಹೇಳ್ತೀವಿ, ಅಂದ್ರೆ ಮಹಾಭಾರತ ಕೌರವರ ಒಂದು ಶಮನ ಆಗಿ ಮತ್ತೆ ಪಾಂಡವರು ರಾಜ್ಯಭಾರವನ್ನ ಮಾಡಿದಾಗ್ಲೂ ಕೂಡ ಯುಧಿಷ್ಠಿರ ತನ್ನ ಧರ್ಮವನ್ನ ಬಿಡ್ಲಿಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ಅವನ ಧರ್ಮವನ್ನ ಬಿಡದೆ ಇರೋಕೆ ಕಾರಣಕ್ಕೆ ಧರ್ಮರಾಯ ಅಂತ ಬಂತು ಇದರಲ್ಲಿ. ಯಾಕೆಂದ್ರೆ ಅವನದಷ್ಟು ಧರ್ಮನಿಷ್ಠನಾಗಿದ್ದ. ಮತ್ತೆ ಅವನ ಕೊನೆಗೆ ಅವನಿಗೆ ಮುಕ್ತಿಯೂ ಕೂಡ ಪ್ರಾಪ್ತಿ ಆಯ್ತು. ಅಂದ್ರೆ ಧರ್ಮವೇ ಅವನನ್ನ ಮುಕ್ತಿಯ ಅಡಿಗೆ ಕರ್ಕೊಂಡು ಹೋಯ್ತು ಅನ್ನೋದಕ್ಕೆ ನಮಗೆ ಯುಧಿಷ್ಠಿರನೇ ಸಾಕ್ಷಿ ಆಗ್ತಾರೆ, ಅಥವಾ ಧರ್ಮರಾಯನೇ ಸಾಕ್ಷಿ ಆಗ್ತಾ ಹೋಗ್ತಾರೆ. ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಪರೀಕ್ಷೆಯನ್ನು ಕೂಡ ಧರ್ಮದ ಒಂದು ಮೆಟ್ಟಿಲನ್ನಾಗಿ ನಾವು ಮಾಡಿಕೊಂಡು ಅದರ ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗುವಂತವನು ಪರಮಾತ್ಮನಾಗಿರ್ತಾನೆ. ಆದ್ರಿಂದ ನಾವು ಅವನನ್ನ ವೃಷಪರ್ವ, ಧರ್ಮದ ಮೆಟ್ಟಿಲುಗಳ ಮೂಲಕ ಜೀವನವನ್ನ ಉನ್ನತಿಯ ಕಡೆಗೆ ಕರ್ಕೊಂಡು ಹೋಗುವಂತಹ ಪರಮಾತ್ಮನ ಅವನಾಗಿರ್ತಾನೆ. ಆದ್ರಿಂದ ನಾವು ಅವನಿಗೆ ವೃಷಪರ್ವ ಅಂತ ಕರಿತೀವಿ ಎನ್ನುವಂಥದ್ದು. ಮತ್ತೆ ಯಥಾ ರೀತಿ ಒಂದು ಕಥೆಯ ಮುಖಾಂತರ ನಾವು ಈ ಒಂದು ನಾಮವನ್ನು ಅರ್ಥೈಸ್ಕೊಳ್ಬೇಕು ಅನ್ನೋದಾದ್ರೆ, ಯಾರು ಸಂಸ್ಕೃತ ಭಾರತೀಯ ಪ್ರವೇಶ, ಪರಿಚಯ, ಶಿಕ್ಷಾ ಮತ್ತೆ ಕೋವಿದಗಳನ್ನ ಯಾರು ಓದಿರ್ತೀರಾ, ಆ ಪುಸ್ತಕದಲ್ಲಿ ಈ ಒಂದು ಕಥೆಯು ಕೂಡ ಉಲ್ಲೇಖವಾಗಿದೆ. ದಿಲೀಪನ ಕತೆ ನಮ್ಗೆ ಖಂಡಿತ ಸಿಗ್ತಾ ಹೋಗುತ್ತೆ. ಒಂದೇ ಒಂದು ನಿಮಿಷ ಇರ್ಲಿ. ರಘುವಂಶದ ಸಾಮ್ರಾಟನಾಗಿ ದಿಲೀಪ ಆಗಿರ್ತ. ಅಂದ್ರೆ ಶ್ರೀರಾಮಪುರುವಿನ ಜನ್ಮವೂ ಕೂಡ ರಘುವಂಶವೇ ಆಗಿತ್ತು ಅಂತ ನಮ್ಗೆ ಗೊತ್ತು. ಆ ಶ್ರೀರಾಮ ಹುಟ್ಟೋಕ್ಕಿಂತ ಮುಂಚಿತವಾಗಿ ಅಂದ್ರೆ ರಘುವಂಶ ಇತ್ತು. ಅಲ್ಲಿ ದಿಲೀಪ ಅನ್ನುವಂಥ ಒಬ್ಬ ಮಹಾನ್ ಚಕ್ರವರ್ತಿ ಇದ್ದ, ಸಾಮ್ರಾಟನಾಗಿದ್ದ, ಬಹಳ ಸಾತ್ವಿಕನಾಗಿದ್ದ. ಅವನ ಒಂದು ಹವ್ಯಾಸ ಏನು ಅಂತಾರ, ಅಥವಾ ಅವನ ವ್ಯಕ್ತಿತ್ವ ಅಥವಾ ಅವನ ಪ್ರವೃತ್ತಿ ಯಾವ ರೀತಿ ಇತ್ತು ಅಂತ ಅಂದ್ರೆ, ಅವನು ಗೋವ್ರತವನ್ನ ಆಚರಣೆ ಮಾಡ್ತಿದ್ದ. ಗೋವ್ರತ ಅಂತಂದ್ರೆ ಸದಾ ಗೋವುಗಳ ರಕ್ಷಣೆಯನ್ನು ಮಾಡುವಂಥದ್ದು, ಅಥವಾ ತನ್ನ ಕುಲಗುರುಗಳಾದಂತಹ ವಶಿಷ್ಠರ ಪೂಜೆಯನ್ನ ಮಾಡುವಂಥದ್ದು, ಆ ಒಂದು ಆಶ್ರಮದಲ್ಲಿ ಅವನ ಸೇವೆಯನ್ನು ಮಾಡುವಂಥದ್ದು. ಯಾರ ಸೇವೆಯನ್ನು ಮಾಡ್ತಿದ್ದ? ನಂದಿನಿ ಅನ್ನುವಂತಹ ಒಂದು ಗೋವಿನ ಒಂದು ಸೇವೆಯನ್ನ ದಿಲೀಪ ಬಹಳ ಆನಂದದಿಂದ ಮಾಡ್ತಾ ಇದ್ದ. ಅಂದ್ರೆ ಅವನ ಇಡೀ ರಾಜ್ಯ ಎಷ್ಟೇ ಸುಭಿಕ್ಷವಾಗಿ ರಾಜ್ಯಭಾರವನ್ನ ಧರ್ಮಯುತವಾಗಿ ಮಾಡ್ತಿದ್ರು ಕೂಡ ಗೋ ಸೇವೆಯನ್ನ ಅವನು ಬಿಟ್ಟಿರಲಿಲ್ಲ. ಗೋವುಗಳಲ್ಲೇ ಎಲ್ಲಾ ಸಕಲ ದೇವಾನುದೇವತೆಗಳು ಇರ್ತಾರೆ ಅನ್ನುವಂತಹ ಶಾಸ್ತ್ರ ಏನಿದೆ ಆಗ್ಲಿಂದಲೂ ಕೂಡ ಇದೆ, ಇದು ಹೊಸದು ಅನ್ನೋದೇನಲ್ಲ. ಆದ್ರಿಂದ ಈ ನಂದಿನಿ ಅನ್ನುವಂತಹ ಒಂದು ಹಸು ಏನಿತ್ತು ವಶಿಷ್ಠರ ಒಂದು ಆಶ್ರಮದಲ್ಲಿ,
ಆ ಒಂದು ಹಸುವನ್ನ ಬಹಳ ಪ್ರೀತಿಯಿಂದ ನೋಡ್ಕೊಂತಾ ಇದ್ದ. ಅದೇ ರೀತಿ ನಂದಿನಿ ಅನ್ನುವಂತಹ ಒಂದು ಕಾಮಧೇನು ಕೂಡ ಎಲ್ಲ ಆ ದಿಲೀಪನ ಒಂದು ಸಕಲ ಇಷ್ಟಾರ್ಥಗಳನ್ನ ಈಡೇರಿಸ್ತಾ ಇತ್ತು ಅನ್ನೋದು ಕೂಡ ನಮ್ಗೆ ನಮ್ಮ ಶಾಸ್ತ್ರ ಪುರಾಣಗಳಿಂದ ಗೊತ್ತಿದೆ. ಸೊ ಹೀಗಿದ್ದಾಗ ಏನಾಗತ್ತೆ, ಒಂದು ದಿನ ಅರಣ್ಯದಲ್ಲಿ ನಂದಿನಿ ಕಾಮಧೇನು ಆ ಮೇಯ್ತಾ ಇದ್ದಾಗ ಒಂದು ಬೃಹದಾಕಾರವಾದಂತಹ ಮಹಾ ಕ್ರೂರವಾದಂತಹ ಒಂದು ಸಿಂಹ ಎದುರಿಗೆ ಬಂದು ನಿಂತ್ಕೊಳ್ಳುತ್ತೆ. ಆಗ ದಿಲೀಪನು ಕೂಡ ಅಲ್ಲೇ ಇರ್ತಾನೆ. ಅವನು ಕೂಡ ಯಾವುದೇ ಪ್ರಾಣಿಯನ್ನ ಹಿಂಸೆ ಮಾಡೋದಕ್ಕೆ ಇಷ್ಟಪಟ್ಟವನಲ್ಲ ದಿಲೀಪ. ಆ ಸಿಂಹವು ಆ ಒಂದು ಕಾಮಧೇನುವನ್ನ ತಿನ್ನಬೇಕು ಅಂತ ಹೋದಾಗ ಅವನು ಕೈ ಹಿಡಿದು ಜೋಡಿಸ್ಕೊಂಡು ಹೇಳ್ತಾನೆ ಆ ಹುಲಿಗೆ, ದಯವಿಟ್ಟು ಈ ಒಂದು ಕಾಮಧೇನುವನ್ನ ನೀನು ಭಕ್ಷಿಸಬೇಡ, ಬೇರೆ ಇನ್ಯಾವುದಾದ್ರೂ ಅಂದ್ರೆ ನಿನಗೆ ಯಾವುದು ಸಮಯೋಚಿತವೋ ಅದನ್ನ ನೀನು ಹೋಗಿ ಭಕ್ಷಿಸು. ನನ್ನ ಒಂದು ರಾಜ್ಯದಲ್ಲಿ ಗೋವುಗಳಿಗೆ ನಾನು ಬಹಳ ದೇವರನ್ನ ನಾವೆಷ್ಟು ಇಷ್ಟಪಡ್ತೀವೋ ಪ್ರೀತಿಸ್ತೀವೋ ಅಷ್ಟೇ ಮಟ್ಟಿಗೆ ಗೋವುಗಳನ್ನು ಕೂಡ ನಾವು ಸಂರಕ್ಷಣೆ ಮಾಡ್ತೀವಿ, ಅದ್ರ ಪೂಜನೀಯ ಭಾವದಿಂದ ನೋಡ್ತೀವಿ. ದಯವಿಟ್ಟು ನೀನು ಈ ಒಂದು ಗೋವುಗಳ ಒಂದು ವಿಚಾರಕ್ಕೆ ಬರಬೇಡ ಅಂತ ಕಳಕಳಿಯಾಗಿ ಆ ದಿಲೀಪ ಆ ಒಂದು ಹುಲಿ ಹತ್ರ ಕೇಳ್ಕೊಂತಾನೆ. ಆಗಿನ ಕಾಲದಲ್ಲಿ ಅಂದ್ರೆ ಸತ್ಯಯುಗದಲ್ಲಿ ಅಥವಾ ದ್ವಾಪರ ಯುಗದಲ್ಲೂ ಕೂಡ ಪ್ರಾಣಿಗಳು ಮನುಷ್ಯರೊಂದಿಗೆ ಮಾತಾಡ್ತಾ ಇದ್ವು ಅನ್ನೋದು ಒಂದಿಷ್ಟು ಕಥೆಗಳಿಂದ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಈಗ ಕಲಿಯುಗದಲ್ಲಿ ಮಾತ್ರ ಮನುಷ್ಯ ಮಾತ್ರ ಮಾತಾಡ್ತಾನೆ, ಬೇರೆ ಇನ್ಯಾವುದು ಜೀವಿಗಳು ಕೂಡ ಮಾತಿನ ಒಂದು ಶಕ್ತಿಯನ್ನ ಆ ದೇವರು ಕೊಟ್ಟಿಲ್ಲ. ಸೊ ಹಾಗೆ ದಿಲೀಪ ಆ ಸಿಂಹನೊಂದಿಗೆ ಹೇಳ್ತಾನೆ. ಸಿಂಹ ಅದಕ್ಕೆ ಪ್ರತ್ಯುತ್ತರವಾಗಿ ಹೇಳುತ್ತೆ, ಇಲ್ಲ, ನನ್ನ ಧರ್ಮ ತಿನ್ನೋಂಥದ್ದೇ, ಯಾರನ್ನೋ ಬೇಟೆ ಮಾಡಿ ತಿನ್ನೋಂಥದ್ದು ನನ್ನ ಧರ್ಮ ಆಗಿದೆ. ನೀನು ಅದನ್ನ ಬೇಡ ಅಂತ ಅಂದ್ರೆ ಹೇಗೆ, ನನ್ನ ತುಂಬಿಸ್ಕೊಳ್ಳೋದು ಹೇಗೆ, ನಾನು ಯಾವುದೋ ಒಂದು ಪ್ರಾಣಿಯನ್ನು ತಿನ್ಲೇಬೇಕಲ್ವಾ, ತಿಂದೇ ಇಲ್ಕೊಂಡು ನಾನು ಜೀವನ ಮಾಡೋದಕ್ಕೆ ಆಗೋದಿಲ್ಲ, ನೀನು ತಪ್ಪು ಮಾಡ್ತಿದ್ಯಾ ಅಂತ ಆ ಹುಲಿ ಮತ್ತೆ ದಿಲೀಪನಿಗೆ ಹೇಳುತ್ತೆ. ಅದಕ್ಕೆ ದಿಲೀಪ ಮತ್ತೆ ಉತ್ತರವನ್ನು ಕೊಡ್ತಾನೆ, ನನ್ನ ಈ ರಘುವಂಶ ಅನ್ನುವಂಥ ಕೀರ್ತಿಯಕ್ಕೆ ಕಳಂಕನೇ ಬಂದ್ಬಿಡತ್ತೆ ಅಕಸ್ಮಾತ್ ನಾನು ಗೋರಕ್ಷಣೆಯನ್ನ ಮಾಡ್ಲಿಲ್ಲ ಅಂತ ಅಂದ್ರೆ. ಆದ್ರಿಂದ ಈ ನಂದಿನಿ ಹಸುವನ್ನ ಬಿಟ್ಬಿಡು, ನನ್ನನ್ನೇ ನೀನು ಭಕ್ಷಿಸು ಅಂತ ದಿಲೀಪ ಆ ಹುಲಿಯಲ್ಲಿ ಕೇಳ್ಕೊಂತಾನೆ. ಆಗ ಮತ್ತೆ ಆ ಸಿಂಹ ಮತ್ತೆ ಪ್ರತ್ಯುತ್ತರವಾಗಿ ಹೇಳುತ್ತೆ, ನೀನು ಮಹಾರಾಜನಾಗಿದ್ಯಾ, ಒಂದು ವಂಶದ ಒಂದು ರಘುವಂಶದ ಒಂದು ರಾಜನಾಗಿ ನೀನು ಜೀವನವನ್ನು ಮಾಡ್ತಿದ್ಯಾ, ಕ್ಷುಲ್ಲಕವಾದಂತಹ ಒಂದೇ ಒಂದು ಹಸುವಿಗೆ ನಿನ್ನ ಪ್ರಾಣವನ್ನೇ ನೀನು ಕೊಡಲು ಸಿದ್ಧನಾಗಿದ್ಯಲ್ಲ ದಿಲೀಪ, ಇದು ಸಮಯೋಚಿತವಲ್ಲ, ಯೋಚನೆ ಮಾಡು ಅಂತ ಮತ್ತೆ ಆ ಸಿಂಹ ಹೇಳುತ್ತೆ. ಆಗ ಇಲ್ಲ, ಅವನು ಹೇಳ್ತಾನೆ, ನನ್ನ ಧರ್ಮ ನನ್ನ ರಾಜ್ಯವನ್ನ ರಕ್ಷಿಸೋದು, ನನ್ನ ರಾಜ್ಯದಲ್ಲಿರುವಂತಹ ಹಸುಗಳನ್ನ ರಕ್ಷಿಸೋದು. ಅಕಸ್ಮಾತ್ ಏನಾದ್ರೂ ಇವತ್ತು ಈ ಕಾಮಧೇನುವನ್ನ ನಿನ್ನ ಒಂದು ಬಾಯಿಗೆ ಆಹಾರವಾಗಿ ಹಾಕಿದ್ದೆ ಆದಲ್ಲಿ ಅದು ನನಗೆ ಅಧರ್ಮ ಆಗತ್ತೆ, ನನ್ನ ಕ್ಷತ್ರಿಯ ಧರ್ಮ ಇದಾಗೋದಿಲ್ಲ ಅಂತಂದ್ರೆ ತನ್ನ ಬಿಲ್ಲು ಬಾಣವನ್ನ ಎತ್ಕೊಂಡು ಆ ಹುಲಿಯನ್ನ ಸಾಯಿಸೋದಕ್ಕೆ ಹೋಗ್ತಾನೆ. ಆಗ ಆ ಹುಲಿಯು ಕೂಡ ಬಹಳ ವಿನಮ್ರದಿಂದ ದಿಲೀಪನಿಗೆ ಹೇಳುತ್ತೆ, ಒಂದು ಹಸುಗೋಸ್ಕರ ನಿನ್ನ ಪ್ರಾಣವನ್ನೇ ಕೊಡಲು ನೀನು ಮುಂದಾಗಿದ್ಯಲ್ಲಪ್ಪ, ಇದಕ್ಕಿಂತ ತ್ಯಾಗ ಇನ್ನೇನಿದೆ, ಅಂದ್ರೆ ಇದಕ್ಕಿಂತ ಆ ವಂಶದ ಅಥವಾ ರಾಜ್ಯದ ಒಂದು ಹೊಣೆಯನ್ನ, ನಿನ್ನ ಶರೀರವನ್ನೇ ನೀನು ಭೋಜನವಾಗಿ ನನಗೆ ಅರ್ಪಿಸೋದಕ್ಕೆ ಸಿದ್ಧನಾಗಿದ್ಯಲ್ಲ, ಅದು ನೀನು ಯಾರೋ ಸಾಮಾನ್ಯವಾದಂಥ ಮನುಷ್ಯ ಅಲ್ಲ, ನೀನು ಸಾಮ್ರಾಟನಾಗಿದ್ಯಾ, ಸಾಮ್ರಾಟನಾಗಿ ನೀನೇ ಬಂದು ನನ್ನ ಬಾಯಿಗೆ ಆಹಾರವಾಗಿ ತಗೋ ಅಂತಾನೆ ಹೇಳ್ತಾ ಇದೆಯಾ, ಅದು ಕ್ಷುಲ್ಲಕವಾದಂತಹ ಒಂದು ಹಸುಗೆ. ನಿನ್ನನ್ನ ತಿಂದ ಆದ್ಮೇಲೆ ಮತ್ತೆ ನಾನು ನಂದಿನನ್ನು ತಿನ್ನೋದಿಲ್ಲ ಅನ್ನುವಂಥದ್ದು ಏನು ನಂಬಿಕೆ ಇದೆ ನಿನಗೆ ಅಲ್ವಾ, ಆದ್ರೂ ನಿನ್ನ ದಯೆಗೆ, ನಿನ್ನ ಒಂದು ಧರ್ಮಕ್ಕೆ ನಾನು ಶಿರಬಾಗಿದ್ದೀನಿ ಅಂತ ಹೇಳಿ ಆ ಸಿಂಹ ಮತ್ತೆ ಆ ನಂದಿಯನ್ನು ಬಿಟ್ಟು ಮತ್ತೆ ದಿಲೀಪನನ್ನು ಕೂಟ ಬಿಟ್ಟು ಅದು ಮುಂದೆ ಸಾಗತ್ತೆ. ಸೊ ಈ ಕತೆ ಯಾಕೆ ತೆಗೆದುಕೊಂಡೆ ಅಂದ್ರೆ, ರಘುವಂಶದ ಶ್ರೇಷ್ಠ ಸಾಮ್ರಾಟನಾಗಿ ದಿಲೀಪ ಅನ್ನುವಂಥ ಒಂದು ಕ್ಯಾರೆಕ್ಟರ್ ನಮ್ಗೆ ಸಿಗ್ತಾ ಹೋಗುತ್ತೆ. ಹಸುವಿನ ರಕ್ಷಣೆಗಾಗಿ ತನ್ನ ಯೌವನವನ್ನೇ ಅಥವಾ ತನ್ನ ಪ್ರಾಣವನ್ನೇ ಮುಡಿಪು ಅಂತ ಅಂದ್ರೆ ಶರೀರವನ್ನೇ ಕೊಡೋದಕ್ಕೆ ಸಿದ್ಧನಾಗಿದ್ದ ಅವನು ಅಂತ ಅನ್ನುವಂಥರ ಮಟ್ಟಕ್ಕೆ ಈಗಿನ ಕಾಲದಲ್ಲಿ ಅಷ್ಟರ ಮಟ್ಟಿಗೆ ಧರ್ಮಯುತರಾಗಿ ಅಥವಾ ಪ್ರಜೆಗಳನ್ನ ಪಾಲನೆ ಮಾಡುವಂಥದ್ದಾಗ್ಲಿ ಅಥವಾ ಗೋವಿನ ರಕ್ಷಣೆಯನ್ನ ಮಾಡುವಂಥದ್ದಾಗ್ಲಿ ಅಂತಹ ಮನಸ್ಸು, ಅಂತಹ ಧರ್ಮಯುತವಾದಂತಹ ಒಂದು ಜ್ಞಾನ ಬರೀ ಸಾಮಾನ್ಯ ಆದಂತಹ ಮನುಷ್ಯರಿಗೆ ಬರೋದಿಲ್ಲ. ಅದು ದಿಲೀಪನಂತಹ ದೊಡ್ಡ ಸಾಮ್ರಾಟನಿಗೆ ಮಾತ್ರ ಬರೋದಕ್ಕಾಗತ್ತೆ. ಏಕೆಂದ್ರೆ ಇಲ್ಲಿ ವಿಷ್ಣು ಅಂತಹ ಸಾತ್ವಿಕರ ಒಂದು ಮನಸ್ಸಿನಲ್ಲಿ ಬಂದು ಕೂತು ಆ ರೀತಿ ಹೇಳಿಸ್ತಾನೆ. ನಾವು ಇವತ್ತು ಕೂಡ ಧರಣಿ ಮಂಡಲ ಮಧ್ಯದೊಳಗೆ ಅನ್ನುವಂತಹ ಒಂದು ಹಾಡು ಬಂದ ತಕ್ಷಣ ಆ ಒಂದು ಸಿಂಹ ಬಂದು ಆ ಒಂದು ಪುಣ್ಯಕೋಟಿಯನ್ನ ತಿನ್ನುತ್ತೆ ಅನ್ನೋ ತಕ್ಷಣ ನಮಗೆ ಗೊತ್ತಿಲ್ಲದ ಹಾಗೆ ಒಂದಿಷ್ಟು ಕಣ್ಣಲ್ಲಿ ನೀರು ಬಂದ್ಬಿಡತ್ತೆ. ಸೊ ಅಂತಹ ಕಥೆಗಳು, ಅಂತಹ ಒಂದು ಮನಸ್ಥಿತಿಯನ್ನ ಪ್ರತಿಯೊಂದು ಕೊಟ್ಟವನು ಯಾರು ಅಂತ ನಾವು ಯೋಚನೆ ಮಾಡಿದಾಗ ಅದು ಬೇರೆ ಇನ್ಯಾರೂ ಇಲ್ಲ, ವಿಷ್ಣು ರೂಪನಾಗಿ ಎಷ್ಟೋ ಮನಸ್ಸುಗಳಲ್ಲಿ
ಪರಮಾತ್ಮ ಇರ್ತಾನೆ. ಯಾಕೆಂದ್ರೆ ವೃಷ ಅಂತಂದ್ರೆ ಧರ್ಮ ಅನ್ನುವಂಥದ್ದು, ಧರ್ಮವನ್ನ ಪ್ರೇರಣೆ ಮಾಡುವಂತಹ ಒಂದು ಕಾರ್ಯವನ್ನ ಪರಮಾತ್ಮನೇ ಮಾಡ್ತಾನೆ ಅಂತ. ನಮಗೂ ಕೂಡ ಲೌಕಿಕದಲ್ಲಿ ಬಹಳಷ್ಟು ಒಂದು ಸಂದಿಗ್ಧ ಪರಿಸ್ಥಿತಿಗಳು ಬರುತ್ತೆ, ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರದು. ಆ ಎಷ್ಟೋ ಸಮಯದಲ್ಲಿ ಅದು ಸಮಯೋಚಿತವಲ್ಲ, ಅಧರ್ಮವಲ್ಲ ಅಂದ್ರೂ ಕೂಡ ಅದನ್ನ ನಾವು ಮಾಡ್ಬಿಟ್ಟಿರ್ತೀವಿ. ಯಾಕೆಂದ್ರೆ ಆ ಒಂದು ಸಮಯದಲ್ಲಿ ಆ ಡಿಸಿಷನ್ ಮೇಕಿಂಗ್ ಅನ್ನ ತಗೊಬೇಕಾದ್ರೆ ಬಹಳ ಕ್ಲಿಷ್ಟಕರವಾಗಿರುತ್ತೆ. ಅದು ಒಂದು ಈಗ ಹೇಗೆ ಅಂತಂದ್ರೆ ತುಂಬಾ ಅರ್ಜೆಂಟ್ ಹೋಗ್ಬೇಕು ಮನೆಗೆ, ಟ್ರಾಫಿಕ್ ರೆಡ್ ಇದಾಗಿರುತ್ತೆ, ಆದ್ರೆ ಯಾವುದೇ ವೆಹಿಕಲ್ಸ್ ಹೋಗ್ತಾ ಇರಲ್ಲ, ಅರ್ಜೆಂಟ್ ಇರುತ್ತೆ, ಹೋಗ್ಲೇಬೇಕು ಅಂತ ಎಷ್ಟೋ ಸಲ ಸಿಗ್ನಲ್ ಜಂಪ್ ಮಾಡ್ಬಿಡ್ತೀವಿ. ಆ ಜಂಪ್ ಮಾಡ್ದಾಗ ಅನ್ಸ್ಕೊಳ್ತಾ ಅಯ್ಯೋ ನಾವು ಮಾಡಿದ ಅಧರ್ಮ ಅಲ್ವಾ, ಇದು ತಪ್ಪಲ್ವಾ ಮಾಡಿದ್ದು, ನನ್ನ ನೋಡಿ ಇನ್ನೊಬ್ರು ಯಾರೋ ಬರ್ತಾರೆ, ಅವ್ರಿಗೆ ಏನಾದ್ರು ಅಪಘಾತ ಆದ್ರೆ ಏನಪ್ಪಾ ಅಂತ. ಹಾಗೆ ನಮ್ಮ ಕೈ ಮೀರಿದಂತಹ ಒಂದಿಷ್ಟು ವಿಚಾರಗಳನ್ನ ಅಥವಾ ಒಂದು ಯೋಚನೆಗಳನ್ನ ಮತ್ತೊಂದಿಷ್ಟು ಕಾರ್ಯಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಸೊ ಆದ್ರಿಂದ ವೃಷಪರ್ವ ಅನ್ನುವಂತಹ ಒಂದು ನಾಮದಲ್ಲಿ ನಾವು ವಿಷ್ಣುವಿನ ಸದಾ ಭಜಿಸಿದ್ದೇ ಆದಲ್ಲಿ ಅವನು ಸದಾ ನಮಗೆ ಧರ್ಮಯುತವಾದಂತಹ ಕಾರ್ಯವನ್ನೇ ಮಾಡು, ಯಾವುದು ನಿನಗೆ ಮುಂದಕ್ಕೆ ಅಂದ್ರೆ ಮುಂದಿನ ಜನ್ಮಕ್ಕೆ ಅಥವಾ ಮುಂದಿನ ಮುಕ್ತಿಗೆ ನಿನಗೆ ಯಾವುದು ಸಮಯೋಚಿತವೋ ಅದನ್ನೇ ಪ್ರೇರಣೆ ನೀಡುವಂತಹ ಅಥವಾ ಮೆಟ್ಟಿಲಾಗುವಂತಹ ಒಂದು ರೀತಿನಲ್ಲಿ ಪರಮಾತ್ಮ ನಮ್ಮನ್ನ ರಕ್ಷಿಸ್ತಾನೆ, ಕಾಪಾಡ್ತಾನೆ ಅನ್ನೋದಕ್ಕೆ ಈ ಒಂದು ನಾಮ ಸಾಕ್ಷಿ ಆಗ್ತಾ ಹೋಗುತ್ತೆ. ಚೆನ್ನಾಗಿತ್ತಾ ಕತೆ? ಮುಂದಿನ ಕತೆಗೆ ಹೋಗೋಣ, ಮುಂದಿನ ಒಂದು ನಾಮಕ್ಕೆ ಹೋಗೋಣ. ಮುಂದಿನ ನಾಮ ವೃಷೋದರಃ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ವೃಷ ಅಂತ ಅಂದ್ರೆ ಮತ್ತೆ ಇಲ್ಲಿ ಧರ್ಮ ಅಥವಾ ಪುಣ್ಯ ಅನ್ನುವಂತಹ ಅರ್ಥವೇ ಬರುತ್ತೆ. ಅಲ್ಲಿ ವೃಷ ಪರ್ವ ಅಂತ ಇತ್ತು, ಇಲ್ಲಿ ವೃಷೋದರಃ ಅಂತಾನೆ ಇದೆ. ಸೊ ವೃಷ ಅನ್ನೋದು ಸಮಾನವಾದಂತಹ ಒಂದು ಪದ ಆಗಿರೋದ್ರಿಂದ ಇಲ್ಲೂ ಕೂಡ ವೃಷ ಅಂತ ಅಂದ್ರೆ ಧರ್ಮ ಅಥವಾ ಪುಣ್ಯ ಅಥವಾ ಶ್ರೇಷ್ಠತೆ ಅನ್ನುವಂತಹ ಒಂದು ಹೆಸರೇ ಬರುತ್ತೆ. ಇನ್ನ ಉದರಃ, ವೃಷೋದರಃ, ಉದರಃ ಅಂತ ಅಂದ್ರೆ ಹೊಟ್ಟೆ ಅಥವಾ ನಮ್ಮ ದೇಹದಲ್ಲಿರುವಂತಹ ಒಂದು ಒಳಭಾಗ ಅನ್ನುವಂತಹ ಅರ್ಥವನ್ನು ಬರುತ್ತೆ. ಸೊ ಧರ್ಮವನ್ನ ತನ್ನೊಳಗೆ ಇರಿಸ್ಕೊಂಡಿದ್ದಾನೆ, ಅಂದ್ರೆ ತನ್ನ ಅಂತರಾಳದಲ್ಲಿ, ತನ್ನ ದೇಹದಲ್ಲಿ, ತನ್ನ ಹೊಟ್ಟೆಯಲ್ಲಿ ಧರ್ಮವನ್ನ ಧರಿಸಿದ್ದಾನೆ. ಆದ್ರಿಂದ ನಾವು ವಿಷ್ಣುವನ್ನ ವೃಷೋದರಃ ಅನ್ನುವಂಥ ಒಂದು ನಾಮದಲ್ಲಿ ಕರೀತಾ ಹೋಗ್ತೀವಿ ಅನ್ನುವಂಥದ್ದು. ಸಂಪೂರ್ಣ ಜಗತ್ತನ್ನೇ ತನ್ನ ಉದರದಲ್ಲಿ ಪರಮಾತ್ಮ ಧರಿಸ್ತಾನೆ. ಯಾವಾಗ ಇಡೀ ಸೃಷ್ಟಿ ಅವನೇ ಮಾಡಿದಂತಹ ಸೃಷ್ಟಿ ಪ್ರಳಯವಾಗತ್ತೆ, ಆ ಪ್ರಳಯದ ನಂತರ ತನ್ನ ಉದರದಲ್ಲಿ ಇಡೀ ಸೃಷ್ಟಿಯನ್ನೇ ಇರಿಸ್ಕೊಂಡು ಅವನು ನಿದ್ರೆಗೆ ಜಾರ್ತಾನೆ ವಿಷ್ಣು. ನಂತರ ಎಚ್ಚರ ಆಗತ್ತೆ ಅವನಿಗೆ, ಎಚ್ಚರ ಆದ ತಕ್ಷಣ ಮತ್ತೆ ತನ್ನ ಉದರದಿಂದ ಅದೇ ಸೃಷ್ಟಿಯನ್ನ ಮತ್ತೆ ಸಮಸ್ತ ಎಲ್ಲಾ ಜೀವ ರಾಶಿಗಳನ್ನ, ಜೀವಜಾಲವನ್ನ ಭಗವಂತ ಮತ್ತೆ ಅಸ್ತಿತ್ವಕ್ಕೆ ತರ್ತಾನೆ. ಆದ್ರಿಂದ ನಾವು ವಿಷ್ಣುವನ್ನ ವೃಷೋದರಃ, ಧರ್ಮವನ್ನ ಹೊಟ್ಟೆಯೊಳಗಡೆ ಇರಿಸ್ಕೊಂಡಿರುವಂಥವನು. ಶಂಕರ ಭಗವತ್ಪಾದರು ತಮ್ಮ ಒಂದು ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಪ್ರಜಾ ವರ್ಷತಿ ಇವ ಉದರಂ ಅಸ್ಯ ಇತಿ ಅಂತ. ಪ್ರಜಾ ಅಂತ ಅಂದ್ರೆ ಜನರು ಅಥವಾ ಜೀವಿಗಳು ಅಂತ. ಆತನ ಹೊಟ್ಟೆಯ ಒಂದು ಪ್ರವಾಹದಲ್ಲಿ ಅಥವಾ ಆತನ ಹೊಟ್ಟೆ ಅನ್ನೋದೇ ಒಂದು ಪ್ರವಾಹ ಅನ್ನುವಂತಹ ಒಂದು ದೊಡ್ಡ ಸರೋವರ ಇದ್ದ ಹಾಗೆ, ಅಂತಹ ಒಂದು ಪ್ರವಾಹದಲ್ಲಿ ಅಂದ್ರೆ ಹೊಟ್ಟೆಯಲ್ಲಿ ಎಲ್ಲಾ ಜೀವರಾಶಿಗಳನ್ನು, ಎಲ್ಲಾ ಸಕಲ ಸೃಷ್ಟಿಯನ್ನು, ಕಲ್ಲು ಮಣ್ಣು ಅಥವಾ ಸಕಲ ಜೀವರಾಶಿ, ಎಷ್ಟು 330 ಕೋಟಿ ಜೀವರಾಶಿಗಳು ಅಂತ ನಾವೇನು ಹೇಳ್ತೀವಿ, ಎಲ್ಲವನ್ನೂ ಕೂಡ ತನ್ನ ಉದರದಲ್ಲಿ ಇರಿಸ್ಕೊಂಡಿರ್ತಾನೆ. ಆದ್ರಿಂದ ಅವನಿಗೆ ನಾವು ವೃಷೋದರಃ, ವೃಷ ಉದರಃ, ವೃಷೋದರಃ, ಧರ್ಮವನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಸ್ಕೊಂಡಿರ್ತಾನೆ, ಸೃಷ್ಟಿಯನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾನೆ ಅನ್ನುವಂಥ ಒಂದು ಅರ್ಥವನ್ನ ಕೊಡುವಂಥದ್ದು. ಇದನ್ನು ನಾವು ಈ ನಾಮಕ್ಕೆ ಬಹಳ ಸೂಟ್ ಆಗುವಂಥದ್ದು ನಮ್ಮ ಬಾಲ ಕೃಷ್ಣನ ಒಂದು ಇದನ್ನೇ ನಾವು ನೋಡಿದೀವಿ. ಮಣ್ಣನ್ನ ತಿಂದಂತಹ ಒಂದು ಘಟನೆ ನಮ್ಗೆ ತುಂಬಾ ಚೆನ್ನಾಗಿ ನೆನಪಾಗತ್ತೆ. ಮಣ್ಣನ್ನ ತಿಂದಂತಹ ಬಾಲಕೃಷ್ಣ ಮತ್ತೆ ಯಶೋದೆ ಬಂದು ನಿನ್ನ ಬಾಯಿನ ತೆಗಿ ಅಂತ ಅಂದಾಗ ಇಡೀ ಸೃಷ್ಟಿಯನ್ನೇ ಪರಮಾತ್ಮ ತೋರಿಸಿ, ಇಡೀ ಬ್ರಹ್ಮಾಂಡವೇ ಅವನ ಬಾಯಿಲಿ ಕಾಣಿಸ್ತಾ ಹೋಗುತ್ತೆ. ಆಗ ತಾಯಿ ಯಶೋದೆ ಮೂರ್ಛೆ ಬೀಳ್ತಾಳೆ. ಇದೆಲ್ಲವೂ ಕೂಡ ಸಾಮಾನ್ಯ ನಮ್ಗೆ ಗೊತ್ತಿದೆ. ಸೂರ್ಯ, ಚಂದ್ರ, ನಕ್ಷತ್ರಗಳು, ಪರ್ವತಗಳು, ನದಿಗಳು, ಎಲ್ಲಾ ಜೀವಿಗಳಲ್ಲೂ ಕೂಡ ಅವನಲ್ಲೇ ಅಡಕವಾಗಿದ್ದಾವೆ ಅನ್ನುವಂತಹ ಒಂದು ಸೂಕ್ಷ್ಮತೆಯನ್ನ ಯಶೋ ತನ್ನ ಬಾಲ್ಯದಲ್ಲೇ ಕೂಡ ಕೃಷ್ಣನಿಗೆ ತೋರಿಸಿದಂತ ಉದಾಹರಣೆ ಇದೆ ನಮಗೆ. ಅದರಿಂದ ನಾವು ಪರಮಾತ್ಮನನ್ನ ವೃಷೋದರಃ ಅನ್ನುವಂತಹ ಒಂದು ನಾಮದಲ್ಲಿ ಕರಿತಾ ಹೋಗ್ತೀವಿ. ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನ ನಿಮಗೆಲ್ಲರಿಗೂ ಇನ್ನೂ ಹೆಚ್ಚು ಪರಿಚಯ ಮಾಡಿಸ್ಬೇಕು ಅಂದ್ರೆ ಮತ್ತೆ ಕೃಷ್ಣನ ಒಂದು ಕಥೆಯನ್ನೇ ನಾನು ಇವತ್ತು ನಿಮ್ಗೆಲ್ಲರಿಗೂ ಕೂಡ ಪರಿಚಯಿಸ್ತಾ ಇದ್ದೀನಿ. ಒಮ್ಮೆ ಶ್ರೀಕೃಷ್ಣನು ದ್ವಾರಕೆಗೆ ಬರ್ತಾನೆ. ಯಾವಾಗ ಬರ್ತಾನೆ ಅಂತ ಅಂದ್ರೆ ತಾನು 18 ವರ್ಷ
ಮುಗಿಸ್ಕೊಂಡು 14 ವರ್ಷ ಮುಗಿಸ್ಕೊಂಡು ತನ್ನ ಹೆತ್ತ ತಂದೆ ತಾಯಿ ಆದರಂತಹ ವಸುದೇವ ಮತ್ತೆ ದೇವಕಿಯರನ್ನ ಸಂಧಿಸ್ಬೇಕು, ನೋಡ್ಬೇಕು ಅಂತ ದ್ವಾರಕೆಗೆ ಮತ್ತೆ ಮರಳುತ್ತಾನೆ. ಮರಳಿದಾಗ ಆ ಪೂರ್ವ ಕಥೆಗಳೆಲ್ಲ ನಮಗೆ ಗೊತ್ತಿದೆ. ಅವನು ಬಂದು ಎಲ್ಲಿ ತಂಗಿದ್ದ, ಯಾರ ಜೊತೆ ಅವನು ಯುದ್ಧವನ್ನು ಮಾಡ್ದ, ಎಲ್ಲವೂ ಕೂಡ ಗೊತ್ತಿದೆ. ಕಂಸನ ಒಂದು ವಧೆಯನ್ನ ಮಾಡ್ತಾನೆ, ಪ್ರತಿಯೊಂದು ನಮಗೆ ತಿಳಿದಿರುವಂತಹ ಕಥೆನೆ. ಆದ್ರೆ ಇಲ್ಲಿ ಕಾರಾಗೃಹದಲ್ಲಿದ್ದಂತಹ ದೇವಕಿ ಮತ್ತು ವಸುದೇವರನ್ನ ಬಂದು ಕೃಷ್ಣ ಭೇಟಿ ಆಗ್ತಾನೆ. ಆ ಆ ತಂದೆ ತಾಯಿಯರಿಗೆ ಕೃಷ್ಣನ ನೋಡಿ ಇಲ್ಲಿಲ್ಲದ ಒಂದು ಸಂತೋಷ ಆಗತ್ತೆ. ಆಗ ತಾನೇ ಹುಟ್ಟಿದಂತಹ ಹಸುಗೂಸನ್ನ ಆ ವಸುದೇವ ಹೋಗಿ ಇನ್ನೊಂದು ಕಡೆ, ಅದೆಲ್ಲ ಕತೆ ನಿಮಗೆ ಗೊತ್ತಿರೋವಂಥದ್ದೇ. ಇರಿಸಂತವನು 14 ವರ್ಷಗಳ ನಂತರ ನೋಡ್ತಾ ಇರುವಂತಹ ಒಂದು ಸಂತೋಷದ ಒಂದು ಸಂದರ್ಭ ಏನಿರುತ್ತೆ, ನಮ್ಗೆಲ್ಲರೂ ಕೂಡ ಅದು ಆ ಸಂತೋಷವನ್ನ ನಾವು ಕೂಡ ನೋಡ್ಬೋದು. ಅಷ್ಟೇ ಮಟ್ಟಿಗೆ ದೇವಕಿ ಮತ್ತೆ ವಸುದೇವರು ಸಂತೋಷವನ್ನ ಪಡ್ತಾರೆ. ಆ ತಾಯಿಯಲ್ಲಿ ಸದಾ ಒಂದು ಪ್ರಶ್ನೆ ಮೂಡ್ತಾ ಇರತ್ತೆ, ಕೃಷ್ಣನ್ ಕೇಳಬೇಕು ಅಂತ. ಏನಂತ ಅಂತಂದ್ರೆ, ಯಾಕೆಂದ್ರೆ ಕೃಷ್ಣನ ಲೀಲೆಗಳನ್ನ ಅಥವಾ ಕೃಷ್ಣನ ಒಂದು ವೈಭವವನ್ನ, ಕೃಷ್ಣನ ಒಂದು ದೇವತಾ ಪುರುಷ ಅನ್ನುವಂತಹ ಕಥೆಗಳನ್ನ ಕಾರಾಗೃಹದಲ್ಲಿ ಇದ್ರೂ ಕೂಡ ವಸುದೇವರು ಮತ್ತೆ ದೇವಕಿಯವರು ಅದನ್ನೆಲ್ಲರೂ ಕೂಡ ಕಂಡುಕೊಂಡಿದ್ರು. ಅಂದ್ರೆ ಜನಗಳ ಬಾಯಿಂದ ಕೇಳಿ ತಿಳ್ಕೊಂಡಿದ್ರು, ಒಬ್ಬ ಕೃಷ್ಣ ಅಂತ ಇದ್ದಾನೆ, ಅವನು ದೇವತಾ ಪುರುಷ ಅಂತೆ, ಬಾಲ್ಯದಲ್ಲೇ ಇಷ್ಟೊಂದು ರಾಕ್ಷಸರನ್ನ ಕೊಂದಂತೆ, ಮತ್ತೆ ಕಂಸನನ್ನ ಸಂಹಾರ ಮಾಡಕ್ಕೆ ದ್ವಾರಕೆಗೆ ಬರ್ತಾನಂತೆ. ಇವೆಲ್ಲವೂ ಕೂಡ ದೇವಕಿಗೆ ಮತ್ತು ವಸುದೇವರಿಗೆ ಬಹಳ ಗೊತ್ತಿತ್ತು. ಆದ್ರಿಂದ ದೇವಕಿ ಒಂದು ಪ್ರಶ್ನೆಯನ್ನ ಮಾಡ್ತಾಳೆ ಕೃಷ್ಣನಿಗೆ, ನೀನೇ ಈ ಜಗತ್ತಿನ ಪರಮಾತ್ಮ ಆಗಿದ್ಯಾ, ಅಥವಾ ನೀನೇ ದೈವಿ ಪುರುಷನಾಗಿ ನನ್ನ ಹೊಟ್ಟೆಯಲ್ಲಿ ಜನ್ಮವನ್ನ ತಾಳಿದ್ಯಾ, ಆದ್ರೆ ನಿನ್ನ ಹೆತ್ತ ತಂದೆ ತಾಯಿಯರು ಕಾರಾಗೃಹದಲ್ಲಿ ಇದ್ದಾರೆ ಅಂತ ನಿನ್ಗೆ ಗೊತ್ತಿದ್ರೂ ಕೂಡ ಇಷ್ಟು ವರ್ಷಗಳು ಯಾಕೆ ನಮ್ಮನ್ನ ನೀನು ನೋಡಕ್ ಬರ್ಲಿಲ್ಲ, ಅಥವಾ ಯಾಕೆ ಈ ಒಂದು ಬಂಧನದಿಂದ ಮುಕ್ತಿಯನ್ನ ಕೊಡ್ಲಿಲ್ಲ? ನೀನು ಬಾಲ್ಯದಲ್ಲಿ ಇದ್ದಾಗಲೇ ನಿನ್ನ ದೈವಿ ಲೀಲೆಗಳನ್ನ ತೋರಿಸಿ ಅಷ್ಟೊಂದೆಲ್ಲಾ ರಾಕ್ಷಸರನ್ನೇ ಕೊಂದಿದ್ಯಂತೆ, ಪೂತನಿ ಮತ್ತೆ ಅಂತ ಬೃಹದ್ದಾತ ರಾಕ್ಷಸರನ್ನೇ ಕೊಂದಿದ್ಯಂತೆ. ನಮ್ಮನ್ನ ಈ ಗಡಿಯಿಂದ ಅಥವಾ ನಮ್ಮ ಈ ಬಂಧನದಿಂದ ಬಿಡಿಸೋದಕ್ಕೆ ನಿಂಗೆ ಅಷ್ಟೊಂದು ಕಷ್ಟ ಏನ್ ಆಗ್ತಿರ್ಲಿಲ್ಲ, ಯಾಕೆ ನೀನು ಆ ಒಂದು ಕಾರ್ಯವನ್ನು ಮಾಡ್ಲಿಲ್ಲ ಅಂತ ದೇವಕಿ ಕೃಷ್ಣನನ್ನ ಪ್ರಶ್ನಿಸ್ತಾಳೆ. ಅದಕ್ಕೆ ಕೃಷ್ಣ ಪರಮಾತ್ಮ ಉತ್ತರವನ್ನ ನೀಡ್ತಾನೆ, ಅಮ್ಮ, ನೀನ್ ನನ್ನ ಹೆತ್ತ ತಾಯಿ, ಅದನ್ನ ನಾನು ಸಂಪೂರ್ಣವಾಗಿ ಒಪ್ಕೋತೀನಿ. ಮತ್ತೆ 14 ವರ್ಷಗಳ ಕಾಲ ನೀನು ಕಾರಾಗೃಹದಲ್ಲಿ ಇದ್ದೆ ಅನ್ನೋ ಸತ್ಯವೂ ಕೂಡ ನನಗೆ ಗೊತ್ತು. ನನ್ನ ಹೆತ್ತ ತಂದೆ ತಾಯಿ ಯಾರು ಅಂತನೂ ನನಗೆ ಗೊತ್ತಿತ್ತು. ಆದ್ರೆ ಪ್ರತಿಯೊಂದು ಕರ್ಮಕ್ಕೂ ಅಥವಾ ಪ್ರತಿಯೊಂದು ಇರುವಿಕೆಗೂ ಅಥವಾ ನಿಮ್ಮ ಈ ಬಂಧನಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ. ನೀವು ಮಾಡಿದಂತಹ ಪಾಪವನ್ನ ನೀವು ಸವಸ್ಲೇಬೇಕಾಗಿತ್ತು, ಆದ್ರಿಂದ ನೀವು ಬಂಧನದಲ್ಲಿದ್ರಿ ಅಂತ ಕೃಷ್ಣ ಹೇಳ್ತಾನೆ. ನಾನು ಮಾಡಿದಂತಹ ಪಾಪನ ಇನ್ನು ಸವಿಸ್ತಾರವಾಗಿ ಹೇಳು ಅಂತ ಅಂದಾಗ ಹಿಂದಿನ ಒಂದು ತ್ರೇತಾಯುಗದ ಒಂದು ಕಥೆಯನ್ನ ಕೃಷ್ಣ ತನ್ನ ತಾಯಿ ದೇವಕಿಗೆ ಹೇಳ್ತಾ ಹೋಗ್ತಾನೆ. ಏನದು ಅಂತ ಅಂದ್ರೆ, ಇದೇ 14 ವರ್ಷಗಳ ಕಾಲ ಅಂದ್ರೆ ತ್ರೇತಾಯುಗದಲ್ಲಿ ಕೈಕೆಯಾಗಿ ಜನ್ಮವನ್ನ ತಾಳಿರ್ತಾಳೆ. ಯಾರು? ಇವಾಗಿನ ದೇವಕಿ ಇಂದಿನ ಜನ್ಮದಲ್ಲಿ ಕೈಕೆಯಾಗಿ ಒಂದು ಅವತಾರವನ್ನು ಅಥವಾ ಒಂದು ಜನ್ಮವನ್ನು ತಾಳಿರ್ತಾಳೆ. ಆಗ ದಶರಥನಿಗೆ ಹೇಳಿ 14 ವರ್ಷ ವನವಾಸನ ಅನುಭವಿಸ್ಬೇಕು ಅಂತ ಶ್ರೀರಾಮನನ್ನ ವನವಾಸಕ್ಕೆ ಕಳಿಸಿದಂತಹ ಒಂದು ವಿಚಾರ ನಮ್ಗೆ ಗೊತ್ತಿದೆ. ಆದ್ರೆ ಇಲ್ಲಿ 14 ವರ್ಷಗಳ ಕಾಲ ಕೌಸಲ್ಯ ಏನಿದ್ಲಲ್ಲ, ರಾಮನ ತಾಯಿ, ಅವಳು ಎಷ್ಟು ಮನೋವೇದನೆಯನ್ನ ಅನುಭವಿಸಿದ್ಲು. ಆ ಒಂದು ಮನೋವೇದನೆಯ ಒಂದು ಪ್ರತ್ಯುಪಕಾರವಾಗಿ, ಅಂದ್ರೆ ಇಂದಿನ ಜನ್ಮದಲ್ಲಿ ಕೌಸಲ್ಯ ಆಗಿದ್ಲು, ಯಾರೋ ದೇವಕಿ, ಕ್ಷಮಿಸಿ, ದೇವಕಿ ಬಂದು ಕೌಸಲ್ಯ ಆಗಿದ್ಲು. ಸೊ ಆ ಒಂದು ಮಾತೃತ್ವ ಏನಿತ್ತು, 14 ವರ್ಷಗಳ ಒಂದು ಸಂಕಟ ಏನಿತ್ತು, ಅಂದ್ರೆ ಮಗನನ್ನ ಅಗಲಿ ಇದ್ದಂತಹ ಸಂಕಟ ಏನಿತ್ತು, ಆ ಸಂಕಟವನ್ನ ಕರ್ಮದ ಒಂದು ಅನುಭವವನ್ನ ಈ ಜನ್ಮದಲ್ಲಿ ನೀನು ತೆಗೆದುಕೊಬೇಕಾಗಿತ್ತು. ಆದ್ರಿಂದ ಅದೇ 14 ವರ್ಷ ನೀನು ರಾಮ ಅವತಾರದಲ್ಲಿ ವನವಾಸಕ್ಕೆ ಅಂತ ಹೋಗಿದ್ದೆ, ಅದೇ ವನವಾಸವನ್ನ ಅಥವಾ ಅದೇ ಒಂದು ಕಷ್ಟವನ್ನ ಈ ಜನ್ಮದಲ್ಲಿ ನೀನು ದೇವಕಿಯಾಗಿ ಇಲ್ಲಿ ಅನುಭವಿಸ್ತಾ ಇದೆಯಾ ತಾಯಿ, ಬೇರೆ ಇನ್ನೇನು ಇಲ್ಲ. ಆದ್ರೆ ಈ ಯಶೋದೆ ಏನು ಆ ಒಂದು ಇದನ್ನ ಕಳ್ಕೊಂಡಿದ್ಲಲ್ಲ, ಆ ಒಂದು ಪುತ್ರನ ಒಂದು ಶೋಕವನ್ನ ಕಳ್ಕೊಂಡಿದ್ಲು, ತುಂಬಾ ದೂರ ಇದ್ಲಲ್ಲ, 14 ವರ್ಷ ಏನು ಕೌಸಲ್ಯ ಮಗನ್ನ ಕಳ್ಕೊಂಡಿದ್ಲಲ್ಲ, ಆ ಒಂದು ಆನಂದವನ್ನ ಯಶೋದೆಯಾಗಿ ಜನ್ಮವನ್ನ ತಾಳಿ, ಅದ್ರ ಕೌಸಲ್ಯ ಯಶೋದೆಯಾಗಿ ಜನ್ಮವನ್ನ ತಾಳಿ ಆ ಪುತ್ರದ ಒಂದು ಆನಂದವನ್ನ, ಅಂದ್ರೆ ಮಗ ಇದ್ದಾಗ ಎಷ್ಟು ತೀಟೆ ಮಾಡುವಂತದ್ದಾಗಿರ್ಬೋದು ಅಥವಾ ಆನಂದವನ್ನ ಕೊಡುವಂತಹ ಆ ಮಗನಾಗಿ ನಾನು ತಾಯಿ ಯಶೋದೆಗೆ ಆ ಎಲ್ಲಾ ಆನಂದವನ್ನ 14 ವರ್ಷ ನಾನೇನು ಬಿಟ್ಟಿದ್ಲು ಆ ಆನಂದವನ್ನ ಮತ್ತೆ ನಾನು ಮರಳಿ ಈ ಜನ್ಮದಲ್ಲಿ ಯಶೋದೆಗೆ ಕೊಡ್ತಾ ಇದ್ದೀನಿ. ನೀನು ಕೈಕೆಯಾಗಿ
ಅಂದ್ರೆ ಆ ಒಂದು ದುಷ್ಟತನವನ್ನ ನೀನೇನ್ ತೋರಿಸದೆ ಅದರ ಪ್ರತಿಫಲವಾಗಿ ನೀನ್ ಇಲ್ಲಿ ಕಾರಾಗೃಹದಲ್ಲಿ 14 ವರ್ಷ ಆ ಬಂಧನದಲ್ಲಿ ಇರೋ ಹಾಗಾಯ್ತು ಅಂತ ಕೃಷ್ಣ ಉತ್ತರನ ಕೊಡ್ತಾನೆ. ಇದು ಎಷ್ಟು ಅಕ್ಷರಶಃ ಅಂದ್ರೆ ನಿಜ ಅನ್ನೋದಕ್ಕೆ ನಮ್ಗೆ ಈ ಒಂದು ಕಥೆನೇ ಸಾಕ್ಷಿ ಆಗತ್ತೆ. ಅಂದ್ರೆ ಮಾಡಿದ್ದುಣ್ಣೋ ಮಾರಾಯ ಅಂತ ನಾವೇನ್ ಹೇಳ್ತೇವೆ. ನಾವ್ ಏನು ಕರ್ಮವನ್ನ ಮಾಡ್ತೀವೋ ಅದರ ಪ್ರತಿಫಲ ಜನ್ಮ ಜನ್ಮಾಂತರ ಆದ್ರೂ ಸರಿ ಅದನ್ನ ನಾವು ತೀರಿಸಲೇಬೇಕು. ಅದರಲ್ಲಿ ಯಾವುದೇ ರೀತಿಯ ಒಂದು ಅನುಮಾನವೇ ಇಲ್ಲ. ಅದು ಸೃಷ್ಟಿಯ ಒಂದು ಅದ್ಭುತವಾದಂತಹ ರಹಸ್ಯ ಅನ್ನೋದನ್ನ ನಾವು ಈ ಒಂದು ಕಥೆಯಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ನಾವು ಈ ಜನ್ಮದಲ್ಲಿ ಏನೋ ಒಂದು ಮಾಡ್ಬಿಟ್ಟಿರ್ತೀವಿ, ಒಂದು ಜನ್ಮ ಬದಲಾಗತ್ತೆ, ದೇಹ ಬದಲಾಗತ್ತೆ, ಸಂಬಂಧಗಳ ಒಂದು ರೂಪ ಬದಲಾಗತ್ತೆ, ಆದ್ರೆ ಆತ್ಮ ಅನ್ನುವಂಥದ್ದು ಯಾವತ್ತಿಗೂ ಕೂಡ ಬದಲಾಗೋದಿಲ್ಲ. ಅದು ನಮ್ಮ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮನೇ ಆತ್ಮ ಜ್ಞಾನದ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳ್ಬಿಟ್ಟಿದ್ದಾನೆ. ಜನ್ಮ ಜನ್ಮಾಂತರಗಳು ಬದಲಾಗ್ತಾ ಹೋದ್ರು, ದೇಹ ಬದಲಾಗ್ತಾ ಹೋದ್ರು, ಸಂಬಂಧಗಳು ತಾಯಿ ಮಗ ಅಥವಾ ಬೇರೆ ಅಣ್ಣ ತಂಗಿ ಯಾವುದೇ ಸಂಬಂಧಗಳು ಬದಲಾಗ್ತಾ ಹೋದ್ರು ಆತ್ಮ ಅನ್ನೋದು ಬದಲಾಗೋದಿಲ್ಲ. ಒಂದು ಜನ್ಮದಲ್ಲಿ ಆ ಕೌಸಲ್ಯ ಆದವಳು ಮತ್ತೆ ಈ ಜನ್ಮದಲ್ಲಿ ದೇವಕಿಯಾಗಿ ಬರ್ತಾಳೆ. ಆ ಜನ್ಮದಲ್ಲಿ ರಾಮನಾಗದವನು ಈ ಜನ್ಮದಲ್ಲಿ ಕೃಷ್ಣನಾಗಿ ಬರ್ತಾನೆ. ಆದ್ರೆ ಆತ್ಮಗಳ ಸಂಬಂಧ ಕೇವಲ ಬರೀ ಜನ್ಮಕ್ಕೆ ಸೀಮಿತವಾದದ್ದಲ್ಲ ಅನ್ನುವಂತಹ ಒಂದು ಸತ್ಯವನ್ನ ಈ ಒಂದು ಆ ಸೂಕ್ಷ್ಮವನ್ನ ತಾಯಿ ದೇವಕಿಗೆ ಹೇಳ್ತಾಳೆ. ಅದಕ್ಕೆ ಆ ತಾಯಿಯಾದ ದೇವಕಿನೂ ಕೂಡ ಸಮ್ಮತಿಸ್ತಾಳೆ. ಅಮ್ಮ ಆಗಿರ್ಬೋದು, ಮಗ ಆಗಿರ್ಬೋದು, ಶಿಕ್ಷೆನೇ ಅಲ್ವಾ. ನಾವು ಮಾಡಿದಂತಹ ಪಾಪಗಳು, ನಾವು ಮಾಡಿದಂತಹ ಒಂದು ನೋವುಗಳು, ಇವತ್ತು ನಾವು ಯಾರಿಗೋ ಏನೋ ಒಂದು ಅಸಂಬದ್ಧವಾದಂತಹ ಮಾತುಗಳನ್ನ ಆಡ್ಬಿಟ್ಟಿರ್ತೀವಿ, ಅಥವಾ ಅವ್ರ ಮನಸ್ಸಿಗೆ ನೋವನ್ನ ಉಂಟು ಮಾಡುವಂತಹ ಮಾತುಗಳನ್ನ ಆಡ್ಬಿಟ್ಟಿರ್ತೀವಿ. ಆ ನೋವು ಬಾಹ್ಯವಾಗಿ ನಮ್ಗೆ ಗೊತ್ತಾಗೋದಿಲ್ಲ, ಅವರೆಷ್ಟು ನೋವನ್ನ ತಿಂತಿರ್ತಾರೆ ಮನಸ್ಸಲ್ಲಿ ನಾವು ಆಡೋ ಮಾತಿಂದ ಅಂತ. ಆದ್ರೆ ಅವ್ರ ಒಳಗಡೆ ಆತ್ಮದಲ್ಲಿ ಏನು ವೇದನೆಯನ್ನ ಪಡ್ತಿರ್ತಾರೆ, ಅದೇ ವೇದನೆಯನ್ನ ಅಷ್ಟೇ ಮಟ್ಟಿಗೆ ಅಷ್ಟೇ ಪ್ರಮಾಣದಲ್ಲಿ ಅವರು ಒಂದಲ್ಲ ಒಂದು ರೀತಿ ಅದೇ ಒಂದು ಮನುಷ್ಯನಿಂದ ಮತ್ತೆ ಅವ್ರು ತೀರಿಸ್ತಾರೆ ಅನ್ನುವಂತಹ ಸೂಕ್ಷ್ಮ ಏನಿದೆ, ಅದೆಲ್ಲರಿಗೂ ಅರ್ಥ ಆಗ್ಬಿಟ್ರೆ ಯಾರು ಕೂಡ ಪಾಪವನ್ನೇ ಮಾಡೋದಿಲ್ಲ. ಯಾರು ಇನ್ನೊಬ್ಬರ ಒಂದು ಆತ್ಮವನ್ನ ನೋಯಿಸುವಂತಹ ಒಂದು ಕೆಲಸವನ್ನು ಮಾಡೋದೇ ಇಲ್ಲ. ಇಂತಹ ಒಂದು ಜ್ಞಾನೋದಯ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಆಗ್ಬೇಕಾಗಿದೆ. ಆ ಒಂದು ಜ್ಞಾನೋದಯ ಏನು ಅನ್ನೋದಾದ್ರೆ ಅದಕ್ಕೆ ವೃಷೋದರ ತನ್ನ ಹೊಟ್ಟೆ ಒಳಗಡೆ ಧರ್ಮವನ್ನ ಇಟ್ಕೊಂಡಿರ್ತಾನೆ. ಈ ಜನ್ಮವಲ್ಲ, ಮುಂದಿನ ಜನ್ಮದಲ್ಲಿ ನಾವು ಈ ಮಾಡಿರುವಂತಹ ಸಾಲವನ್ನ ತೀರಿಸಬೇಕು ಅನ್ನುವಂತಹ ಒಂದು ಪ್ರಜ್ಞಾವಂತರಾಗಿ ನಾವು ಇದ್ದಿದ್ದೇ ಆದ್ರೆ ಈ ದೇಹ ಬದಲಾಗತ್ತೆ, ಈ ಜನ್ಮ ಬದಲಾಗತ್ತೆ, ನಾವು ಒಂದಲ್ಲ ಒಂದು ಸಾಯ್ತೀವಿ. ಆದ್ರೆ ನಮ್ಮ ಹಿಂದೆ ಮಾಡಿದಂತಹ ಪುಣ್ಯ ಪಾಪ ಎಲ್ಲವೂ ಕೂಡ ನಮ್ಮ ಹಿಂದೆನೆ ಬರುತ್ತೆ ಅನ್ನೋದು ನಮಗೆ ತಿಳಿದಿದೆ. ಆದ್ರೂ ಕೂಡ ತಿಳಿದು ಕೂಡ ನಾವು ತಪ್ಪನ್ನ ಮಾಡ್ತಿರ್ತೀವಿ ಅನ್ನುವಂತಹ ಒಂದು ಧರ್ಮ ಸೂಕ್ಷ್ಮ ಏನಿದೆ, ಅದನ್ನ ನಾವು ಅರ್ಥಕೊಂಡಾಗ ಒಂದಿಷ್ಟು ಪಾಪಗಳನ್ನ ನಾವು ಮಾಡೋದು ಕಡಿಮೆ ಆಗತ್ತೆ. ಪ್ರಜ್ಞಾವಂತರಾಗಿ ನಾವು ಜೀವನವನ್ನ ಮಾಡಿದಾಗ ಮಾತ್ರ ನಮಗೆ ಒಂದು ನಿಜವಾದ ಅರ್ಥ ಸಿಗತ್ತೆ ಅಂತ ಈ ಕಥೆನೇ ಸಾಕ್ಷಿ ಆಗ್ತಾ ಹೋಗುತ್ತೆ. ಹೇಳಿದ್ನಲ್ಲ, ಯಾವುದೇ ಒಂದು ಸಂಬಂಧಗಳಾಗಿರ್ಬೋದು ಅಥವಾ ಯಾವುದೇ ಏನೇ ಆಗಿರ್ಬೋದು, ಇವತ್ತು ನಮ್ಮದೇ ಆದಂತಹ ಒಂದು ಜೀವನದಲ್ಲಿ ನಮಗೆ ಗೊತ್ತಿಲ್ಲದೆ ಒಂದಿಷ್ಟು ಸಂಬಂಧಗಳು ಬೆಳೀತಾ ಹೋಗುತ್ತೆ. ಅದೊಂದು ಸ್ನೇಹಿತ ಆಗಿರ್ಬೋದು, ತಂಗಿ ಆಗಿರ್ಬೋದು, ಏನೋ ಒಂದು ರಕ್ತ ಸಂಬಂಧವೇ ಆಗಿರೋದಿಲ್ಲ, ಆದ್ರೂ ಕೂಡ ನಿಜವಾಗ್ಲೂ ರಕ್ತ ಸಂಬಂಧವೇನೋ ಅನ್ನುವಷ್ಟರ ಮಟ್ಟಿಗೆ ನಾವು ಅವರ ಜೊತೆ ಒಂದು ಒಡನಾಟವನ್ನ ಅಥವಾ ಒಂದು ಬಾಂಧವ್ಯವನ್ನ ಬೆಳೆಸ್ಕೊಂಡಿರ್ತೀವಿ. ಆದ್ರೆ ಅವೆಲ್ಲವೂ ಕೂಡ ಪ್ರೀತಿನೇ, ರಕ್ತ ಸಂಬಂಧವಾಗೇ ಇರಬೇಕು ಅನ್ನೋದು ಏನೂ ಅಲ್ಲ. ನಮ್ಮ ಆತ್ಮಗಳು ಸಂಧಿಸಿದಾಗ ಒಂದು ಆ ಕನೆಕ್ಷನ್ ಅಂತ ಬೆಳೆದಾಗ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ಜನ್ಮದಲ್ಲಿ ನಮ್ಗೆ ಅವರು ನಮಗೆ ಕನೆಕ್ಟ್ ಆಗಿರ್ತಾರೆ. ಅದಕ್ಕೋಸ್ಕರ ಈ ಜನ್ಮದಲ್ಲಿ ನಾವು ಅವರನ್ನ ಸಂಧಿಸಿರ್ತೀವಿ. ಆ ರೀತಿ ಬಹಳಷ್ಟು ಉದಾಹರಣೆಗಳು ನಮ್ಗೆ ಸಿಗ್ತಾ ಹೋಗ್ತವೆ. ಅದು ಪುರಾಣಗಳಲ್ಲೂ ಕೂಡ ಶಾಸ್ತ್ರದಲ್ಲೂ ಕೂಡ ಸಾಬೀತಾಗಿದೆ. ಸೊ ಏನ್ ಮಾಡ್ಬೇಕು ನಾವು ಅನ್ನೋದು ಒಂದು ಮಾತ್ರ ಬಹಳ ಕ್ಲಿಯರ್. ಯಾಕೆಂದ್ರೆ ವೃಷೋದರ ಅಂತ ಅಂದ್ರೆ ಧರ್ಮವನ್ನ, ಪುಣ್ಯವನ್ನ, ಶ್ರೇಷ್ಠತೆಯನ್ನ ನಮ್ಮ ವ್ಯಕ್ತಿತ್ವದಲ್ಲಿ ನಾವು ಅಳವಡಿಸ್ಕೊಂಡ್ಬಿಟ್ರೆ ಯಾವುದೇ ಒಂದು ಜೀವಿ ಆಗ್ಲಿ, ನಾನು ಇವತ್ತೇನು ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಹೇಳ್ತಾ ಇದ್ದೆ, ಅವರು ಪ್ರತಿದಿನ ಟೆರೆಸ್ ಅಲ್ಲಿ ಹೋಗ್ಬಿಟ್ಟು ನಾವು ಗಿಡಗಳ ಜೊತೆ ಮಾತಾಡೋರು. ನನಗೆ ಕಾಲ್ ಮಾಡ್ಬಿಟ್ಟು ನನಗೆ ಏಕವಚನದಲ್ಲೇ ಮಾತಾಡೋ ನನ್ನ ತಾಯಿ ಸ್ವರೂಪರಾದವರು ಅವರು. ಇಲ್ಲೋಡೋ ದಿನೇಶ, ಈ ಹೂವ ನೋಡೋ ಹಿಂಗೆ ಮಾತಾಡ್ತಿದ್ದೆ ನನ್ನ ಜೊತೆ, ಈ ರೀತಿ ಹೇಳೋರು. ಅಂದ್ರೆ ಆ ಹೂವಿನ ಜೊತೆಗೂ ಕೂಡ ಒಂದು ಜೀವ ಇದೆ, ಅದರಲ್ಲೂ ಕೂಡ ಒಂದು ಆತ್ಮ ಇದೆ ಅನ್ನೋ ರೀತಿಯಲ್ಲಿ ಆ ಗಿಡಗಳ ಜೊತೆ ಮಾತಾಡ್ತಾ ಇದ್ರು, ಆ ಹೂವಿನ ಜೊತೆ ಮಾತಾಡ್ತಾ ಇದ್ರು, ಆ ಜೀವಿಗಳ ಜೊತೆ ಮಾತಾಡ್ತಿದ್ರು, ಪರಿಸರ ಜೊತೆ ಮಾತಾಡ್ತಿದ್ರು, ಪ್ರಕೃತಿ ಜೊತೆ ಮಾತಾಡ್ತಾ ಇದ್ರು. ಅದು ಯಾವಾಗ ಸಾಧ್ಯ ಆಗತ್ತೆ ನಮಗೆ ಅಂತ ಅಂದಾಗ, ನಮ್ಮ ಆತ್ಮ ಯಾವಾಗ ಪರಿಶುದ್ಧವಾಗಿರುತ್ತೆ ಆಗ ನಮ್ಮ ಸುತ್ತಮುತ್ತಲಿರುವಂತಹ ಪ್ರಕೃತಿಯು ಕೂಡ ನಮಗೆ ಸ್ಪಂದಿಸುತ್ತೆ. ಇದೊಂದು ಆತ್ಮ ಇದೆ, ಇದು ಪರಿಶುದ್ಧವಾಗಿದೆ, ಇದ್ರ ಜೊತೆ ನಾನು ಕನೆಕ್ಟ್ ಆಗ್ಬೋದು ಅನ್ನುವಂಥ ರೀತಿನಲ್ಲಿ ನಮ್ಮ ಪ್ರಕೃತಿ ಏನು ನಾವೆಲ್ಲ ಅನ್ಕೊಂಡಿದ್ದೀವಿ, ಗಿಡಕ್ಕೆ ಮರಕ್ಕೆ ಅದು ಜಡವಾದದ್ದು ಅಥವಾ
ಅದು ಜಡತ್ವವಾಗಿ ಅಥವಾ ಏನೋ ಇರುವಂತದ್ದು ನಮ್ಮ ಜೊತೆ ಅದಕ್ಕೂ ಸ್ಪಂದನೆ ಇಲ್ಲ ಅಂತ ನಾವೇನು ಅನ್ಕೊಂಡಿದೀವಿ, ಅದು ಶುದ್ಧ ತಪ್ಪದು. ಪ್ರತಿಯೊಂದು ಜೀವಿಯೂ ಕೂಡ, ಒಂದು ಮರಕ್ಕೆ, ಒಂದು ಹೂವಕ್ಕೆ, ಒಂದು ಗಿಡಕ್ಕೆ, ಪ್ರತಿಯೊಂದು ಕೂಡ ನಮ್ಮ ಜೊತೆ ಸಂವಾದ ಮಾಡುವಂತಹ ಅಥವಾ ಕನೆಕ್ಟ್ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಅದರ ಭಾಷೆ ನಮ್ಗೆ ಅರ್ಥ ಆಗ್ಬೇಕು, ನಮ್ಮ ಭಾಷೆ ಅದಕ್ಕೆ ಅರ್ಥ ಆಗ್ಬೇಕು. ಅದು ಯಾವಾಗ ಆಗತ್ತೆ? ನಾವು ಯಾವಾಗ ಧರ್ಮಯುತವಾಗಿರ್ತೀವಿ, ಯಾವಾಗ ಪುಣ್ಯ ಕೆಲಸಗಳನ್ನ ಮಾಡ್ತೀವಿ, ಯಾವಾಗ ನಾವು ತುಂಬಾ ಸೂಕ್ಷ್ಮತನವಾಗಿ ಪ್ರಪಂಚವನ್ನ ನೋಡ್ತೀವಿ, ಯಾವಾಗ ಎಲ್ಲಾ ಶತ್ರುಗಳನ್ನು ಕೂಡ ಮಿತ್ರರಾಗಿ ನಾವು ಯಾವಾಗ ನೋಡೋದಕ್ಕೆ ಬಯಸ್ತೀವಿ, ಆಗ ಮಾತ್ರ ಆ ಹೊರಗಿನ ಪ್ರಪಂಚ ನಮ್ಗೆ ಸ್ಪಷ್ಟವಾಗಿ ಕಾಣ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ಅದು ಜಡತ್ವವಾಗಿರುತ್ತೆ. ನಾವು ಎಲ್ಲೋ ಜಡತ್ವವಾಗಿ ಭೂಮಿ ಮೇಲೆ ಬಂದಿದೀವಿ, ಹುಟ್ಟಿದೀವಿ, ಒಂದ್ ದಿವಸ ಹೋಗ್ತೀವಿ ಅನ್ನೋ ರೀತಿನಲ್ಲಿ ಜೀವನವನ್ನ ಮಾಡ್ಬೇಕಾಗತ್ತೆ. ಸೊ ಆದ್ರಿಂದ ಇಲ್ಲಿ ಈ ನಾಮ ವೃಷೋಧರ. ಸತ್ಸಂಗನ ಒಂದು ಉದಾಹರಣೆ ಕೊಡ್ಬೋದಲ್ವಾ? ನಿಜ, ಹೌದು, 100%. ಇವತ್ತೆಲ್ಲ ನೀವೇನು ಇಷ್ಟು ಜನ ಸೇರಿದೀರಾ, ನಿಮ್ಮೆಲ್ಲಾ ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದ್ ಕಡೆ ಬದಿಗಿಟ್ಟು ಈ ಸತ್ಸಂಗದಲ್ಲಿ ಭಾಗಿಯಾಗಬೇಕು ಅಂತಾನೆ ಬಂದಿದ್ದೀರಾ ಅಂದ್ರೆ ಆ ದೇವರು ನಿಮ್ಗೆ ಕರುಣಿಸಿರುವಂತಹ ಒಂದು 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 ಆಶೀರ್ವಾದ ಅಂತಾನೆ ಹೇಳ್ಬೋದು. ನನಗಾಗಿರ್ಬೋದು, ನಿಮ್ಗಾಗಿರ್ಬೋದು. ಒಂದು ಸತ್ಸಂಗದಲ್ಲಿ ಭಾಗಿಯಾಗೋದು ಕೂಡ ಧರ್ಮಯುತವಾದಂತಹ ಒಂದು ಕಾರ್ಯವೇ. ಒಂದು ಪಾರಾಯಣ, ಏಕಾದಶಿಯಲ್ಲಿ ನಾವೇನ್ ಮಾಡ್ತೀವಿ ಅದೂ ಕೂಡ, ಎಲ್ಲವೂ ಕೂಡ ಧರ್ಮಯುತವಾಗಿ ಏನೇನ್ ನಾವೆಲ್ಲ ಮಾಡ್ತೀವಿ ಪ್ರತಿಯೊಂದು ಕೂಡ ಅದು ಕೌಂಟ್ ಇರುತ್ತೆ. ಸಣ್ಣ ಅಣುವಿನಿಂದ ಹಿಡ್ಕೊಂಡು, ವಿಷ್ಣು ಅಂತ ಹೇಳ್ತಿಲ್ಲ, ಅಣುವಿನಿಂದ ಹಿಡ್ಕೊಂಡು ಬೃಹದಾಕಾರವಾದಂತಹ ಪಾಪಗಳಿಗೂ ಕೂಡ ಅಲ್ಲಿ ಲೆಕ್ಕ ಇರುತ್ತೆ. ಯಾಕೆಂದ್ರೆ ಅವನ ಉದರದಲ್ಲೇ ಎಲ್ಲವನ್ನೂ ಧರಿಸಿರ್ತಾನೆ, ಅವನಲ್ಲೇ ನಾವಾಗಿರ್ತೀವಿ, ನಮ್ಮಲ್ಲೇ ಅವನಾಗಿರ್ತೀವಿ. ಆದ್ರಿಂದ ನಾವು ಈ ಒಂದು ನಾಮವನ್ನ ವೃಷೋದರಃ ಅನ್ನೋದ ಬಹಳ ಪ್ರಜ್ಞಾವಂತರಾಗಿ ಜೀವನವನ್ನು ಮಾಡಬೇಕು. ಧರ್ಮದಲ್ಲಿ ನಾವು ಜೀವನವನ್ನ ಮಾಡಬೇಕು. ಅವನ ಉದರದಲ್ಲಿ ನಮ್ಮ ಸ್ಥಾನ ಇದೆ ಅನ್ನೋದನ್ನ ಅರ್ಥಕೊಂಡು ಜೀವನವನ್ನು ಮಾಡೋಣ. ಅಲ್ಲಿ ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ವರ್ಧನಃ ಅನ್ನುವಂಥದ್ದು. ವರ್ಧನಃ ಅಂತಂದ್ರೆ ಪೋಷಿಸುವವನು. ವರ್ಧ ಅಂತಂದ್ರೆ ಬೆಳೆಯುವುದು ಅಥವಾ ವೃದ್ಧಿಯಾಗುವುದು ಅನ್ನುವಂತ ಅರ್ಥವನ್ನ ಕೊಡುತ್ತೆ. ಏನನ್ನ ವೃದ್ಧಿ ಮಾಡ್ತಾನೆ? ಇಡೀ ಸೃಷ್ಟಿಯನ್ನೇ ಅವನು ವೃದ್ಧಿ ಅಂದ್ರೆ ಸೃಷ್ಟಿಯನ್ನೇ ಅವನೇ ನಿರ್ಮಾಣವನ್ನು ಮಾಡಿದ್ದಾನೆ ಅಂದ್ರೆ ವೃದ್ಧಿಯನ್ನ ಉಂಟು ಮಾಡುವವನು. ಭಕ್ತರ ಒಂದು ಸತ್ಕರ್ಮಗಳನ್ನ, ಜ್ಞಾನವನ್ನ, ಭಕ್ತಿಯನ್ನ, ಧರ್ಮವನ್ನ, ಉನ್ನತೋನ್ನತ ಅಭಿವೃದ್ಧಿಯನ್ನ ಮಾಡುವಂತಹ ಒಂದು ಶಕ್ತಿ ಇರುವಂತದ್ದು ಬರೀ ವಿಷ್ಣುವಿಗೆ ಮಾತ್ರ ಅನ್ನುವಂತಹ ಒಂದು ನಾಮವನ್ನ ನಾವು ವರ್ಧನಃ ಅಂದ್ರೆ ಎಲ್ಲಾ ಸಾತ್ವಿಕವಾದದ್ದೇನಿದೆ ಅದು ಬರೀ ಲೌಕಿಕವಾದಂತಹ ಸಂಪತ್ತು ಅಥವಾ ಭೌತಿಕವಾದಂತಹ ಬೆಳವಣಿಗೆ ಅನ್ನೋದೇ ಅಲ್ಲ. ನಮ್ಮ ಒಳ್ಳೆಯ ಗುಣಗಳನ್ನ ಬೆಳೆಸುವನು ಕೂಡ ಅವನೇ ಆಗಿರ್ತಾನೆ. ಇವತ್ತು ನೀವೆಲ್ಲ ಇಲ್ಲಿ ಬರಬೇಕು, ಈ ಸತ್ಸಂಗದಲ್ಲಿ ಭಾಗಿಯಾಗಬೇಕು, ನಮಗೆ ಗೊತ್ತಿಲ್ಲದೆ ಇರುವಂತಹ ಕಥೆ ಶ್ರವಣ ಮಾಡಬೇಕು, ಗೊತ್ತಿಲ್ಲದೆ ಇರುವಂತಹ ನಾಮವನ್ನ ಚಿಂತನೆಯನ್ನ ಮಾಡ್ಕೊಬೇಕು ಅನ್ನೋದು ಕೂಡ ಒಂದು ವರ್ಧನ. ನಿಮ್ಮಲ್ಲೊಂದು ವೃದ್ಧಿ ಆಗ್ತಾ ಇದೆ. ಈಗ ಉಮಾಬಾಗಿನೇ ಅನ್ಮ್ಯೂಟ್ ಮಾಡ್ಕೊಂಡು ಯಾವ್ದೋ ನಿಮಗೆ ಎಲ್ರಿಗೂ ಗೊತ್ತಿಲ್ಲದೆ ಇರುವಂತಹ ಒಂದು ಕಥೆಯನ್ನ ಹೇಳಿದ್ರು, ಅದು ಕೂಡ ಒಂದು ವರ್ಧನ. ಅಂದ್ರೆ ಸೊ ಇಲ್ಲಿ ಪೋಷಿಸುವವನು ಅನ್ನುವಂಥ ಒಂದು ಅರ್ಥವನ್ನ ಕೊಡುವಂಥದ್ದು. ವೃದ್ಧ ಅನ್ನುವಂತಹ ಒಂದು ಧಾತುವನ್ನು ತೆಗೆದು ವರ್ಧನ ಅಂದ್ರೆ ವೃದ್ಧಿ ಆಗುವಂಥದ್ದು. ಯಾವುದು ವೃದ್ಧಿ ಆಗತ್ತೆ? ಸಂಪತ್ತು ಅಥವಾ ಭೌತಿಕವಾದಂತಹ ಬೆಳವಣಿಗೆ ಅಷ್ಟೇ ವೃದ್ಧಿ ಆಗದ್ರೆ ಭಗವಂತ ನಮ್ಗೆ ನೆಮ್ಮದಿಯನ್ನ, ಒಳ್ಳೆಯ ವಿಚಾರಗಳನ್ನ, ಸದ್ಗುಣಗಳನ್ನ ಬೆಳೆಸುವಲ್ಲಿ, ಧರ್ಮ, ಜ್ಞಾನ, ಭಕ್ತಿ ಅದರ ಉನ್ನತಿಯನ್ನ ಪಡಿಸೋದ್ರಲ್ಲಿ ಪರಮಾತ್ಮನ ಪಾತ್ರ ಅಂದ್ರೆ ವಿಷ್ಣುವಿನ ಪಾತ್ರ ಬಹಳ ಅಧಿಕವಾದದ್ದು ಅನ್ನುವಂತಹ ಒಂದು ಅರ್ಥವನ್ನ ಕೊಡುವಂಥದ್ದು ವರ್ಧನಃ ಅನ್ನುವಂಥ ಒಂದು ನಾಮ. ವರ್ಧಯತಿ ಇತಿ ವರ್ಧನಃ ಅಂತ ಶಂಕರಾಚಾರ್ಯರು ಹೇಳ್ತಾರೆ, ಆಚಾರ್ಯರು. ಅಂದ್ರೆ ಪೋಷಿಸುವವನು ಅಥವಾ ಹೆಚ್ಚಿಸುವವನು ಅಥವಾ ವೃದ್ಧಿಸುವವನು, ತನ್ನ ಭಕ್ತರನ್ನ ಎಲ್ಲಾ ಅಂಶಗಳಲ್ಲೂ ಕೂಡ ಬೆಳೆಯುವಂತೆ ಮಾಡುವವನು. ಎಲ್ಲಾ ಜೀವಿಗಳನ್ನು ಕೂಡ ಹೇಗೆ ತಾಯಿ ತನ್ನ ಗರ್ಭದಲ್ಲಿ ಇಟ್ಕೊಂಡು ಪೋಷಿಸ್ತಾಳೆ ಅಥವಾ ಬೆಳೆಸ್ತಾಳೆ, ಹಾಗೆ ವಿಷ್ಣುವು ಕೂಡ ತನ್ನ ಒಂದು ಗರ್ಭದಲ್ಲಿ ಅಂದ್ರೆ ಅವನದೇ ಒಂದು ಗರ್ಭ, ಅದರಲ್ಲಿ ಆ ಗರ್ಭದಲ್ಲಿ ಇರುವಂತಹವ್ರು ನಾವು, ನಮ್ಮನ್ನ ಇಟ್ಟು ಪೋಷಣೆ ಮಾಡುವಂತಹ ಒಂದು ವೃದ್ಧಿಯನ್ನ ಮಾಡುವಂತಹ ಒಂದು ಜವಾಬ್ದಾರಿಯನ್ನ ಆ ವಿಷ್ಣುವೇ ತೆಗೆದುಕೊಂಡಿರೋದ್ರಿಂದ ನಾವು ವರ್ಧನಃ ಅನ್ನುವಂಥ ಒಂದು ನಾಮದಲ್ಲಿ ಕರೀತಾ ಹೋಗ್ತೀವಿ. ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ದ ಒನ್ ಹೂ ಮೇಕ್ಸ್ ಗ್ರೋಸ್ ದ ವರ್ಡ್ಲಿ ಲೈಫ್ ಇಸ್ ಕಾಲ್ಡ್ ಆಸ್ ವರ್ಧನಃ ಅನ್ನುವಂಥದ್ದು. ವರ್ಧಯತಿ ಇತಿ ವರ್ಧನಃ ಅಂತ ಸಂಸ್ಕೃತದಲ್ಲಿ ಶಂಕರಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಹೇಳ್ತಾರೆ. ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನ ನಾವು ಅರ್ಥೈಸ್ಕೊಂತೀವಿ ಅಂತ ಅಂದ್ರೆ, ಭಾಗವತ ಹೇಗೆ ಹುಟ್ಟಿತು ಅಥವಾ ಭಾಗವತ ಒಂದು ಸಾಮಾನ್ಯವಾಗಿ ಭಾಗವತ ಶುರು ಮಾಡಿದಾಗ ಯಾರೇ ಭಾಗವತದ ಒಂದು ಅಧ್ಯಯನವನ್ನ ಶುರು ಮಾಡ್ತಾರೆ ಅಂದಾಗ ಪ್ರಪ್ರಥಮವಾಗಿ ಹೇಳುವಂತಹ ಒಂದು ಕಥೆನೇ ಅಭಿಮನ್ಯುವಿನ ಪರೀಕ್ಷಿತ
ಮಹಾರಾಜನ ಕತೆ ಹೇಳ್ತಾರೆ. ಅವರು ಭಾಗವತದ ಒಂದು ಸಪ್ತಾಹವನ್ನು ಮಾಡ್ತಾರೆ. ಅಲ್ಲಿಂದ ಶುರುವಾಗಿ ಭಾಗವತದ ಒಂದಿಷ್ಟು ಕಥೆಗಳು ನಮ್ಗೆ ಪ್ರಥಮ ಅಧ್ಯಾಯದಲ್ಲಿ, ಭಾಗವತದ ಒಂದು ಪ್ರಥಮ ಅಧ್ಯಾಯದಲ್ಲೇ ಆ ಈ ಪರೀಕ್ಷಿತ ಮತ್ತೆ ಜಯಮೇ ಜಯ ಅನ್ನುವಂಥ ಒಂದಿಷ್ಟು ಕತೆ ಬರುತ್ತೆ. ಸಾಮಾನ್ಯವಾಗಿ ಆ ಕಥೆ ನಿಮಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂತ ಅಂದ್ರೆ ಸರಳವಾಗಿ ಹೇಳೋ ಪ್ರಯತ್ನ ಮಾಡಿ. ಗೊತ್ತಿದೆ ಅಂತ ಅಂದ್ರೆ ಅದರ ಮುಂದಿನ ಭಾಗಕ್ಕೆ ಹೋಗ್ತೀನಿ. ಅಂದ್ರೆ ಈ ವರ್ಧನಃ ಅನ್ನುವಂಥ ನಾಮಕ್ಕೆ ಹೋಲಿಕೆ ಆಗುವಂಥ ಸೆಕೆಂಡ್ ಪಾರ್ಟ್ ಅಂತ ಏನು ಇದೆ ಈ ಕತೆ, ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಅನ್ನೋದರ ಸೆಕೆಂಡ್ ಪಾರ್ಟ್ಗೆ ಡೈರೆಕ್ಟ್ ಆಗಿ ಜಂಪ್ ಆಗ್ತೀನಿ. ಇಲ್ಲ ಗೊತ್ತಿಲ್ಲ ಅಂತ ಅಂದ್ರೆ ಫಸ್ಟ್ ಪಾರ್ಟ್ನು ಸರಳವಾಗಿ ಹೇಳುವಂತ ಒಂದು ಇದು ಮಾಡ್ತೀನಿ. ಗೊತ್ತಾ ನಿಮ್ಗೆ ಅಭಿಮನ್ಯು ಪುತ್ರ ಪರೀಕ್ಷಿತ ಮಹಾರಾಜನ ಒಂದು ಕತೆ, ಜಯಮೇಜಯರ ಕತೆ ಗೊತ್ತಲ್ವಾ ನಿಮ್ಗೆ? ಶೃಂಗಿ ಎನ್ನುವಂತ ಒಬ್ಬ ಋಷಿ ಇರ್ತಾನೆ, ಜಯಮೇಜಯನಿಗೆ ಶಾಪ ಎಲ್ಲ ಗೊತ್ತಿದ್ಯಾ? ಅದೇ ಸತ್ಯಕ್ಕೆ ಹಾವನ್ನ ಹೊರಡಿ ಹಾಕ್ತಾನಲ್ಲ. ಮಾಡೋದಿಲ್ಲ ಅವ್ನ್ ಆಗ್ಲಿ. ಕತ್ತಿಗೆ ಅರ್ಪಣ ಕತ್ತಿ ಹಾಕ್ಬಿಡ್ತಾರೆ. ಸರಿ 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 ಸರಳವಾಗಿ, ತುಂಬಾ ಸರಳವಾಗಿ ಹೇಳ್ತೀನಿ. ಆಳವಾಗಿ ಹೋಗ್ಬೇಕಂದ್ರೆ 1 ಗಂಟೆಗಳ ಕಾಲ ಈ ಒಂದು ಕಥೆ ಹೇಳ್ಬೇಕು. ಅಷ್ಟು ದೀರ್ಘವಾದಂತಹ ಬಹಳ ಒಳ್ಳೆಯ ಕಥೆ ನಿಜ ಹೇಳ್ಬೇಕಂದ್ರೆ. ಮಹಾಭಾರತ ಯುದ್ಧ ಮುಗಿಯುತ್ತೆ. ಹಾಗೆ ಮಹಾಭಾರತದ ಯುದ್ಧ ಮುಗಿಯುತ್ತೆ, ನಿಮ್ಗೆಲ್ಲರೂ ಕೂಡ ಗೊತ್ತು. ಪಾಂಡವರಿಗೆ ಜಯ ಆಗತ್ತೆ, ಕೌರವರಿಗೆ ಸೋಲಾಗತ್ತೆ. ಆ ಒಂದು ಕಥೆ ನಮ್ಗೆ ಗೊತ್ತಿದೆ. ಅಭಿಮನ್ಯು ಮಾತನ್ನೇ ಒಬ್ಬ ಉಳ್ಕೊಂತಾನೆ, ಉತ್ತರೆಯ ಮಗ ಅಭಿಮನ್ಯು ಉಳ್ಕೊಂತಾನೆ. ಅದೆಲ್ಲ ನಿಮ್ಗೆ ಕತೆ ಗೊತ್ತಿದೆ. ಕೃಷ್ಣ ಹೇಗೆ ಅಭಿಮನ್ಯು ಅಲ್ಲ ಪರೀಕ್ಷಿತ ಅನ್ನೋ ಹುಡ್ಕೊಂತಾನೆ, ಕ್ಷಮಿಸಿ, ಪರೀಕ್ಷಿತ ಅನ್ನೋ ಹುಡ್ಕೊಂತಾನೆ. ಇಲ್ಲಿ ಆಕ್ಚುಲಿ ಅಭಿಮನ್ಯುವಿನ ಪುತ್ರನಾಗಿ ಹೌದು ಹೌದು ಹೌದು. ಸೊ ಇಲ್ಲಿ ಪರೀಕ್ಷಿತ ಉತ್ತರೆಯ ಮಗ, ಹೌದು ನಿಜ, ಉತ್ತರೆಯ ಮಗ ಅಂದ್ರೆ ಅಭಿಮನ್ಯು ಮತ್ತೆ ಉತ್ತರೆಯ ಮಗನಾಗಿ ಪರೀಕ್ಷಿತ ಹುಡ್ತಾನೆ. ಯಾಕೆ ಅವನಿಗೆ ಪರೀಕ್ಷಿತ ಅಂತ ಹೆಸರು ಬಂತು ಅಂದ್ರೆ ಮತ್ತೆ ಪರಿಷ್ಕರಣೆಯಾಗಿ ಅವನು ಹುಟ್ಟಿದವನು ಅಂತ. ಅಂದ್ರೆ ಉತ್ತರೆಯ ಗರ್ಭದಲ್ಲಿ ಆ ಒಂದು ಬ್ರಹ್ಮಾಸ್ತ್ರಕ್ಕೆ ತುತ್ತಾದಂತಹ ಪರೀಕ್ಷಿತ ತನ್ನ ಹೊಟ್ಟೆಯಿಂದ ಬರೋದಿಲ್ಲ. ಮತ್ತೆ ಕೃಷ್ಣನ ಒಂದು ತಪಶಕ್ತಿಯಿಂದ ಉತ್ತರೆಯ ಒಂದು ಗರ್ಭದಲ್ಲಿ ಕೃಷ್ಣ ತಪಶಕ್ತಿ ಕೊಟ್ಟಿದ್ರಿಂದ ಮತ್ತೆ ಉತ್ತರೆಯ ಗರ್ಭದಲ್ಲಿ ಅವನಿಗೆ ಜೀವ ಬರುತ್ತೆ. ಆದ್ರಿಂದ ಅವನಿಗೆ ಪರೀಕ್ಷಿತ ಅಂತ ಹೆಸರು ಬರುತ್ತೆ. ಅಂತ ಪರಿಷ್ಕರಣೆಯಾಗಿ ಹುಟ್ಟಿದವನಿಗೆ ಪರೀಕ್ಷಿತ ಅಂತ ಹೆಸರಿಡ್ತಾರೆ. ಸೊ ಅಭಿಮನ್ಯುವಿನ ಮಗ ಪರೀಕ್ಷಿತ, ಅಂದ್ರೆ ಅಭಿಮನ್ಯು ಮತ್ತು ಉತ್ತರೆಯ ಮಗ ಪರೀಕ್ಷಿತನಾಗಿ ಹುಟ್ಟುತ್ತಾನೆ. ಪರೀಕ್ಷಿತನು ಕೂಡ ಬಹಳ ಧರ್ಮಯುತವಾಗಿ ರಾಜ್ಯವನ್ನ ಆಳ್ತಾ ಇರ್ತಾನೆ. ಹೇಗೆ ಪಾಂಡವರು ರಾಜ್ಯವನ್ನು ಧರ್ಮಯುತವಾಗಿ ಆಡಿದ್ರು, ಅದೇ ತರ ಪರೀಕ್ಷಿತನು ಕೂಡ ಬಹಳ ಧರ್ಮಯುತವಾಗಿ ರಾಜ್ಯವನ್ನ ಆಳ್ತಿರ್ತಾನೆ. ಒಮ್ಮೆ ಅರಣ್ಯಕ್ಕೆ ಅಂತ ಹೋಗ್ತಾನೆ, ಬೇಟೆಗೆ ಅಂತ ಹೋಗ್ತಾನೆ ಪರೀಕ್ಷಿತ. ಸಾಮಾನ್ಯವಾಗಿ ಎಲ್ಲಾ ರಾಜ್ಯರು ಕೂಡ ಒಂದಿಷ್ಟು ಅರಣ್ಯಕ್ಕೆ ಹೋಗಿ ಬೇಟೆಯನ್ನು ಮಾಡುವಂಥದ್ದು ಅಥವಾ ತನ್ನ ರಾಜ್ಯವನ್ನ ಸಂರಕ್ಷಣೆ ಮಾಡುವಂಥದ್ದು ಒಬ್ಬ ರಾಜನ ಕರ್ತವ್ಯ ಆಗಿರುತ್ತೆ. ಅದೇ ರೀತಿಯಲ್ಲಿ ಪರೀಕ್ಷಿತ ಮಹಾರಾಜನು ಕೂಡ ಬೇಟೆಗೆ ಅಂತ ಹೋಗ್ತಾನೆ. ಬಹಳ ದಾಹವಾಗಿರುತ್ತೆ ಅವನಿಗೆ. ಕ್ಷಮಿಕ ಋಷಿಯ ಒಂದು ಆಶ್ರಮಕ್ಕೆ ಅವನು ಹೋಗ್ತಾನೆ. ಆವತ್ತಿನ ದಿನ ಕ್ಷಮಿಕ ಋಷಿಗಳು ಮೌನ ವ್ರತವನ್ನ ತಾಳಿರ್ತಾರೆ. ಧ್ಯಾನಾಸಕ್ತರಾಗಿ ಬಹಳ ಗಾಢವಾದಂತಹ ಒಂದು ಧ್ಯಾನವನ್ನ ಮಾಡ್ತಿರ್ತಾರೆ. ಆ ರಾಜನ ಒಂದು ಆಗಮನವನ್ನ ಅವರು ಗಮನಿಸೋದಿಲ್ಲ. ಸಾಮಾನ್ಯವಾಗಿ ಯಾವುದೇ ಆಶ್ರಮಕ್ಕೆ ಅಥವಾ ಗುರುಕುಲಗಳಿಗೆ ರಾಜರು ಹೋದ್ರು ಕೂಡ ಬಹಳ ಚೆನ್ನಾಗಿ ಅವರ ಆತಿಥ್ಯವನ್ನು ಮಾಡುವಂಥದ್ದು ಅಥವಾ ಇದನ್ನೆಲ್ಲ ಮಾಡುವಂಥದ್ದು ಧರ್ಮಯುತವಾದಂತಹ ಒಂದು ಕಾರ್ಯ ಎಲ್ಲರೂ ಕೂಡ ಮಾಡ್ತಾರೆ, ಋಷಿಗಳಾದ್ರೂ ಕೂಡ ಅಥವಾ ಗುರುಗಳಾದ್ರೂ ಕೂಡ. ಆದ್ರೆ ಇಲ್ಲಿ ಈ ಪರೀಕ್ಷಿತನಿಗೆ ಒಂಥರ ಅವಮಾನ ಆದಂಗೆ ಆಗ್ಬಿಡತ್ತೆ. ನಾನು ಬಂದು ಧ್ಯಾನ ಮಾಡ್ತಿರೋಂತಹ ಋಷಿನ ನಾನು ಎಚ್ಚರ ಮಾಡಿದ್ರು ಕೂಡ ಅವ್ರು ಎಚ್ಚರ ಆಗ್ತಿಲ್ವಲ್ಲ, ನನಗೆ ರೆಸ್ಪಾಂಡ್ ಮಾಡ್ತಿಲ್ವಲ್ಲ ಈ ಕ್ಷಮಿಕ ಋಷಿಗಳು ಅಂತ ಏನ್ ಮಾಡ್ತಾರೆ, ಆ ಒಂದು ಸತ್ತ ಹಾವನ್ನ ಆ ಒಂದು ಅವರ ಕುತ್ತಿಗೆಗೆ ಹಾಕ್ಬಿಡ್ತಾರೆ. ಅಂದ್ರೆ ಕೋಪಕ್ಕೆ, ಅಂತ ವ್ಯಂಗ್ಯವಾಗೋ ಅಥವಾ ಏನೋ ಒಂದು ಅವರ ಒಂದು ಬುದ್ಧಿ ಏನು ಇತ್ತೋ ಗೊತ್ತಿಲ್ಲ, ಒಂದು ಸತ್ತ ಹಾವು ಅಲ್ಲಿ ಪೊರೆ ಬಿಟ್ಟು ಅಲ್ಲಿ ಇರುತ್ತೆ, ಅದನ್ನ ಎತ್ಕೊಂಡೋಗಿ ಅವರ ಕತ್ತಿಗೆ ಹಾಕ್ಬಿಡ್ತಾರೆ. ಆದ್ರೂ ಕೂಡ ಅವರ ಧ್ಯಾನದಿಂದ ವಿಚಲಿತರಾಗೋದಿಲ್ಲ, ಹಾಗೇ ಇರ್ತಾರೆ. ಈ ಒಂದು ವಿಚಾರ ಆ ಋಷಿಪುತ್ರನಾದಂತಹ ಶೃಂಗಿಗೆ ಗೊತ್ತಾಗತ್ತೆ. ನನ್ನ ತಂದೆ ಮೌನ ವ್ರತದಲ್ಲಿ ಧ್ಯಾನಾಸಕ್ತರಾಗಿದ್ರೂ ಕೂಡ ಅವರ ಕತ್ತಿಗೆ ಸತ್ತ ಹಾವನ್ನ ಹಾಕುವಷ್ಟು ಧೈರ್ಯ ಮಾಡಿದನಲ್ಲ ಈ ಪರೀಕ್ಷಿತನ ರಾಜ ಅಂದ್ಬಿಟ್ಟು ಆ ಋಷಿಪುತ್ರನಾದಂತಹ ಶೃಂಗಿ ಒಂದು ಶಾಪವನ್ನ ಕೊಡ್ತಾನೆ. ಇದೇ ಸತ್ತ ಹಾವು ಏನು ಹಾಕಿದಾರಲ್ಲ, ಆ ಹಾವಿನ ವಂಶವಾದಂತಹ ತಕ್ಷಕ ಅನ್ನೋನು ಇಡೀ ನಾಗಲೋಕದ ರಾಜ ಅಂತಾನೆ ಹೇಳ್ಬೋದು. ಇನ್ನು 7 ದಿನಗಳಲ್ಲಿ ತಕ್ಷಕ ಅನ್ನುವಂತಹ ನಾಗನಿಂದನೇ ಇವನ ಒಂದು ಸಾವಾಗ್ಲಿ ಅಂತ ಆ ಋಷಿಪುತ್ರನಾದಂತಹ ಶೃಂಗಿ ಶಾಪವನ್ನು ಕೊಟ್ಬಿಡ್ತಾನೆ. ಆ ಶಾಪದ ಸುದ್ದಿ ಪರೀಕ್ಷಿತನಿಗೆ ಗೊತ್ತಾಗತ್ತೆ. ಯಾಕೆಂದ್ರೆ ಋಷಿ ಶಾಪ ಯಾರೇ ಇದು ಮಾಡಿದ್ರು ಕೂಡ ಅದನ್ನ ನಾವು ಅಳಿಸೋದಕ್ಕೆ ಆಗೋದಿಲ್ಲ. ಋಷಿ ಬಾಯಿಂದ ಬಂದ್ಬಿಟ್ರೆ ಅದನ್ನ
ಅಲ್ಲಗೆಳೆಯೋದಕ್ಕೆ ಯಾರ ಕೈಲೂ ಕೂಡ ಆಗೋದಿಲ್ಲ. ಯಾಕಂದ್ರೆ ದೇವರಿಗಿಂತ ದೊಡ್ಡವರು ಗುರುಗಳು ಅಥವಾ ಋಷಿಗಳು ಅಂತ ಹೇಳ್ತಾರೆ. ಆದ್ರಿಂದ ಅವತ್ತಿನ ದಿನ ಅವನು ನಿರ್ಧಾರವನ್ನು ಮಾಡ್ತಾನೆ ಪರೀಕ್ಷಿತ ಮಹಾರಾಜ. ಇನ್ನು 6 ದಿನಗಳು ಮಾತ್ರ ನನ್ನ ಕಾಲಾವಧಿ ಇದೆ. ಇನ್ನು 6 ದಿನಗಳು ನಾನು ಏನೇನು ಸತ್ಕಾರ್ಯಗಳನ್ನ ಮಾಡಕ್ಕಾಗುತ್ತೋ, ಏನೇನು ಒಳ್ಳೆ ಕೆಲಸಗಳನ್ನ ಮಾಡಕ್ಕಾಗುತ್ತೋ ಹೋಗಿ ಅಲ್ಲಿ ಕ್ಷಮೆಯನ್ನು ಕೂಡ ಯಾಚಿಸ್ತಾನೆ. ಶೃಂಗಿಯೂ ಕೂಡ ಕ್ಷಮೆಯನ್ನು ಯಾಚಿಸ್ತಾನೆ, ಮತ್ತೆ ಕ್ಷಮಿಕ ಮಹರ್ಷಿಗೂ ಕೂಡ ಕ್ಷಮೆಯನ್ನು ಯಾಚಿಸ್ತಾನೆ. ಆದ್ರೆ ಅದು ಆಗೋಗಿದೆ, ಅದನ್ನ ನಾವೇನು ಮಾಡಕ್ಕಾಗಲ್ಲ, ಶಾಪವನ್ನು ಕೊಟ್ಟಾಗಿದೆ ಅಂತ ಅಂದಾಗ ಆ 7 ದಿನಗಳ ಒಂದು ಇದೇನಿರತ್ತೆ ಭಾಗವತ ಒಂದು ಸಪ್ತಾಹವನ್ನ ಮಾಡ್ತಾನೆ. ಅಂದ್ರೆ ಇಡೀ ಅಹೋರಾತ್ರಿ ಭಾಗವತ ಅಂತಂದ್ರೆ ಕೃಷ್ಣನ ಒಂದಿಷ್ಟು ಕಥೆಗಳು, ಅಂದ್ರೆ ಎಲ್ಲಾ ಅವತಾರದ ಕಥೆಗಳನ್ನ ಕಥೆಯ ಮುಖಾಂತರ ಹೇಳುವಂತಹ ಒಂದು ಗ್ರಂಥವೇ ಭಾಗವತ ಅಂತ ಹೇಳುವಂಥದ್ದು. ಸೊ ಅದು ಶ್ಲೋಕದ ರೂಪದಲ್ಲಿದೆ ಭಾಗವತ. ಸೊ ಆ ಭಾಗವತದ ಒಂದಿಷ್ಟು ಸಪ್ತಾಹ ಅಂದ್ರೆ 7 ದಿನಗಳ ಕಾಲ ಇಡೀ ಭಾಗವತದ ಶ್ಲೋಕಗಳನ್ನ ಪಾರಾಯಣ ಮಾಡುವಂಥದ್ದು, ವಿಷ್ಣುವಿನ ಧ್ಯಾನವನ್ನು ಮಾಡುವಂಥದ್ದೇ ಭಾಗವತ ಸಪ್ತಾಹ ಅನ್ನುವಂಥದ್ದು. ಈಗಲೂ ಕೂಡ ನಮ್ಮ ಬಹಳಷ್ಟು ಜನ ಭಾಗವತ ಸಪ್ತಾಹವನ್ನು ಮಾಡ್ತಾರೆ. 7 ದಿನಗಳ ಕಾಲ ಭಾಗವತದ ಪುಸ್ತಕವನ್ನ, ಗ್ರಂಥವನ್ನ ತೆಗೆದುಕೊಂಡು ಆ ಶ್ಲೋಕಗಳನ್ನ ಹೇಳ್ತಾ, ಅದರ ಅರ್ಥವನ್ನ ಹೇಳ್ತಾ, ಭಗವಂತನ ಲೀಲೆಗಳನ್ನ, ಕಥೆಗಳನ್ನ ಆಲಿಸುವಂಥದ್ದು ಅಥವಾ ಸತ್ಸಂಗದಲ್ಲಿ ಭಾಗಿಯಾಗುವಂಥದ್ದು ಕೂಡ ಅದು ಪುಣ್ಯಕರವಾದಂತಹ ಒಂದು ಕೆಲಸ. ಸಾಧ್ಯ ಆದ್ರೆ ಯಾರಾದ್ರೂ ಭಾಗವತ ಸಪ್ತಾಹಗಳನ್ನ ಮಾಡ್ತಾರೆ ಅಂತಂದ್ರೆ ದಯವಿಟ್ಟು ಹೋಗಿ ಆ ಗುಂಪಲ್ಲಿ ಸೇರಿಸ್ಕೊಳ್ಳಿ. ಅದು ಕತೆ ಹೇಳ್ತಾ ಹೋದ್ರೆ ಹೇಗ್ ಬಂತು ಭಾಗವತ ಅನ್ನೋದಂತ ಹೇಳ್ತಾ ಹೋದ್ರೆ ಈ ಒಂದು ಸತ್ಸಂಗದಲ್ಲೇ ಅದೆಲ್ಲವೂ ಕೂಡ ಬರುತ್ತೆ. ಇವತ್ತಿನ ಮಟ್ಟಿಗೆ ನಾವು ಯಾರಾದ್ರೂ ಭಾಗವತ ಸಪ್ತಾಹ ಮಾಡ್ತೀವಿ ಅಂತ ಅಂದ್ರೆ ಅದು ಶುಕ ಮಹರ್ಷಿಗಳಿಂದ ಪಾರಂಪರಿಕವಾಗಿ ಬಂದದ್ದು ನಮಗೆ ಭಾಗವತ. ಅದನ್ನ ಕಥೆಯನ್ನ ಇನ್ನೊಂದು ಸಹ ಯಾವತ್ತಾದ್ರೂ ಹೇಳ್ತೀನಿ. ನಂತರದಲ್ಲಿ ಪರೀಕ್ಷಿತ ಮಹಾರಾಜನ ಮಗ ಜಯಮೇ ಜಯ ಅನ್ನೋನೊಬ್ಬ ಇರ್ತಾನೆ. ಅವನಿಗೆ ಈ ವಿಚಾರ ನಂತರದಲ್ಲಿ ಗೊತ್ತಾಗತ್ತೆ, ಈ ರೀತಿ ಮುಂಚೆ ಆಗಿತ್ತು. ಕಡೆಗೆ ಏನಾಗತ್ತೆ ಅಂತಂದ್ರೆ ಪರೀಕ್ಷಿತ ಮಹಾರಾಜ 7 ದಿನಗಳಲ್ಲಿ ಅದೇ ಸರ್ಪದಿಂದ ಸಾಯ್ತಾನೆ. ಹೇಗ್ ಸಾಯ್ತಾನೆ ಅಂದ್ರೆ ಎಷ್ಟೋ ಕಾವಲಿಗಳನ್ನ ಮಾಡಿ, ಎಷ್ಟೋ ಒಂದು ದೊಡ್ಡ ಬೆಟ್ಟ ತರ ಒಂದು ಮನೆಯನ್ನ ಮಾಡಿ ಆ ಮನೆ ಒಳಗಡೆ ಪರೀಕ್ಷಿತನನ್ನ ಇಟ್ಟಿರ್ತಾರೆ. ಯಾವುದೇ ಕ್ರಿಮಿ ಕೀಟ ಏನೂ ಕೂಡ ಒಳಗಡೆ ಸುಳಿಬಾರ್ದು. ಅದೆಂಗೆ ತಕ್ಷಕ ಬಂದು ಪರೀಕ್ಷಿತನ ಸಾಯಿಸ್ತಾನೆ ಅಂತ ಬಹಳ ಕಟ್ಟುಗಾವಲ ಹಾಕಿ ಇಟ್ಟಿರ್ತಾರೆ. ಆದ್ರೆ ಹಸುವಿನಿಂದ ಯಾರು ಇಡಕ್ಕಾಗೋದಿಲ್ಲ ಅಲ್ವಾ. ಒಂದಿಷ್ಟು ಫಲವನ್ನ ಅಂದ್ರೆ ಹಣ್ಣನ್ನ ಒಂದು ಬುಟ್ಟಿಯಲ್ಲಿ ಹಾಕಿ ಪರೀಕ್ಷಿತನಿಗೆ ಕೊಡ್ಲಾಗತ್ತೆ, ಊಟ ಮಾಡ್ಬೇಕು, ಹಸ್ಕೊಂಡಿರ್ತಾರೆ ಅಂತ. ಆ ಹಣ್ಣಿನ ಒಳಗೆ ಒಂದು ಸಣ್ಣ ಕೀಟವಾಗಿ ತಕ್ಷಕ ಹೋಗಿ ಸೇರ್ಕೊಂಡು ಆ ಹಣ್ಣನ್ನ ಪರೀಕ್ಷಿತ ಯಾವಾಗ ಸೇವಿಸ್ತಾನೆ ಅದು ಬೃಹದಾಕಾರವಾಗಿ ರೂಪವನ್ನು ತಾಳಿ ಪರೀಕ್ಷಿತನನ್ನ ಕಚ್ಚಿ ಸಾಯಿಸುತ್ತೆ. ಅಲ್ಲಿಗೆ ಏನು ಋಷಿಪುತ್ರನಾದಂತಹ ಶೃಂಗಿ ಏನು ಶಾಪವನ್ನು ಕೊಟ್ಟಿದ್ದ ಅದು ಫಲಿಸುತ್ತೆ. ಪರೀಕ್ಷಿತ ತಕ್ಷಕನಿಂದ ಸಾಯ್ತಾನೆ. ಈ ಒಂದು ಕತೆ ಪರೀಕ್ಷಿತ ಮಹಾರಾಜನಾದಂತಹ ಮಗನ್ ಜಯಮೇ ಜಯನ್ಗೆ ಗೊತ್ತಾಗತ್ತೆ. ಗೊತ್ತಾದಾಗ ಏನಾಗತ್ತೆ, ಬಹಳ ಕೋಪ. ಸಾಮಾನ್ಯವಾಗಿ ಯಾರೋ ಇವಾಗಿನ ಕಾಲದಲ್ಲೇ ಯಾರೋ ನಮ್ಮ ತಂದೆನ ಸಾಯಿಸಿದ್ರು ಅಂತ, ನಮ್ಮ ವಂಶದಲ್ಲಿ ಯಾರೋ ಒಬ್ಬರನ್ನ ಸಾಯಿಸಿದ್ರು ಅಂದಾಗ ಅವರ ಒಂದು ವಂಶನೇ ನಾವು ಹಾಳು ಮಾಡ್ಬರ್ಬೇಕು ಅಂತ ನಾವು ಹೇಗೆ ಅನ್ಕೊಂತೀವಲ್ಲ, ಅದೇ ತರ ಕೋಪಗೊಂಡಂತಹ ಜಯಮೇ ಜಯ ಏನ್ ಮಾಡ್ತಾನೆ, ಒಂದು ಮಹಾ ಸರ್ಪ ಯಾಗವನ್ನ ಮಾಡ್ತಾನೆ. ಎಷ್ಟರ ಮಟ್ಟಿಗೆ ಆ ಯಾಗ ಇರುತ್ತೆ ಅಂದ್ರೆ ಮಂತ್ರಗಳಿಗೆ ಇರುವಂತಹ ಒಂದು ಶಕ್ತಿ, ಬಲ್ಲಿ ಯಾಗ ಅನ್ನೋದಕ್ಕಿಂತ ಮಂತ್ರಗಳಿಗೆ ಇರುವಂತಹ ಶಕ್ತಿ ಆ ಒಂದು ಯಜ್ಞದಲ್ಲಿ ಮಾಡುವಂತಹ ಯಾಗ ಏನಿತ್ತು, ಇಡೀ ಭೂಮಂಡಲದ ಅಥವಾ ಇಡೀ ಪ್ರಪಂಚದಲ್ಲಿ ಇರುವಂತಹ ಎಲ್ಲಾ ನಾಗ ಸಂತಾನ ಏನಿರುತ್ತೆ, ಎಲ್ಲಾ ನಾಗದ ಒಂದು ಸಂತತಿ ಏನಿರುತ್ತೆ, ಎಲ್ಲವೂ ಕೂಡ ಆ ಒಂದು ಯಜ್ಞಕ್ಕೆ ಆಹುತಿ ಆಗ್ಬೇಕು ಅನ್ನುವಂತಹ ಒಂದು ಮಂತ್ರವನ್ನ ಅಲ್ಲಿ ಮಾಡ್ಲಾಗತ್ತೆ ಆ ಯಜ್ಞದಲ್ಲಿ. ಅದೇ ರೀತಿ ಎಲ್ಲಾ ಸರ್ಪಗಳು ಕೂಡ ಆ ಒಂದು ಹೋಮಕುಂಡಕ್ಕೆ ಬಂದು ಬೀಳ್ತಾ ಇರತ್ತೆ. ಆ ಮಂತ್ರದ ಒಂದು ಪ್ರಭಾವದಿಂದ ಸೆಳೆಯತ್ತೆ. ಅದೆಲ್ಲೇ ನಾಗರ ಒಂದು ಸಂತತಿ ಇದ್ರೂ ಕೂಡ ಅದು ಬಂದು ಬೀಳ್ತಾ ಇರತ್ತೆ. ಅದೇ ತರ ತಕ್ಷಕನ ಒಂದು ಆಹ್ವಾನವು ಕೂಡ ಆಗತ್ತೆ ಮಂತ್ರೋಪಚಾರಣೆಯಿಂದ. ಕಡೆಗೆ ಅವನು ಇಂದ್ರನನ್ನ ಹೋಗಿ ಭೇಟಿ ಮಾಡ್ತಾನೆ ತಕ್ಷಕ. ನನ್ನನ್ನು ಕಾಪಾಡು, ನಮ್ಮ ಸಂತತಿ ಎಲ್ಲವೂ ಕೂಡ ಹೋಮ ಕುಂಡದಲ್ಲಿ ಬಿದ್ದು ಸುಟ್ಟು ಹೋಗಿದೆ, ಉಳ್ಕೊಂಡ್ರು ನಾನು ಒಬ್ನೇ ಈಗ ತಕ್ಷಕ ಅನ್ನುವಂತಹ ಒಬ್ಬ ರಾಜ ಸಂತತಿಯ ಒಂದು ಮೂಲ ಏನಿದೆ ಅದು ಮಾತ್ರ ಉಳ್ಕೊಂಡಿದೆ, ನನ್ನ ಕಾಪಾಡುವಂತ ಇಂದ್ರನ ಒಂದು ಸಿಂಹಾಸನಕ್ಕೆ ಹೋಗಿ ಆ ತಕ್ಷಕ ಅನ್ನುವಂತ ಹಾವು ಸುತ್ಕೊಳ್ಳುತ್ತೆ. ಆ ಮಂತ್ರದ ಪ್ರಭಾವ ಎಷ್ಟು ಗಾಢವಾಗಿತ್ತು ಅಂತ ಅಂದ್ರೆ ಅದ ಇಂದ್ರನ ಒಂದು ಸಿಂಹಾಸನವನ್ನೇ ಎಳ್ಕೊಂಡು ಹೋಮಕುಂಡದ ಒಂದು ಇದಕ್ಕೆ ಬರುತ್ತೆ, ಆಹುತಿ ತೆಗೆದುಕೊಳ್ಳೋಕೆ ಬರುತ್ತೆ. ಅಲ್ಲೂ ಇಂದ್ರನೂ ಕೂಡ ಅದು ಬಿಡೋದಿಲ್ಲ, ಅಷ್ಟರ ಮಟ್ಟಿಗೆ ಆ ಒಂದು ಯಜ್ಞ ಬಹಳ ಪ್ರಬಲವಾಗಿ ನಡೆದಿರುತ್ತೆ. ನಂತರ ಏನಾಗುತ್ತೆ, ವಾಸುಕಿ ಅನ್ನುವಂತಹ ಒಬ್ಬ ಸಹೋದರ ಇರ್ತಾನೆ.
ಅವನು ಒಂದು ರೂಪವಾಗಿ ಅಂದ್ರೆ ಬ್ರಾಹ್ಮಣನ ಒಂದು ರೂಪದಲ್ಲಿ ಬರ್ತಾನೆ. ಅದು ಬೇರೆ ಏನೆಲ್ಲ ವಿಷ್ಣುವಿನ ಒಂದು ಅವತಾರ ಅಂತಾನೆ ಹೇಳ್ತಾರೆ ಅವರನ್ನ. ಅವರು ಬಂದು ಈ ಜೈಮಿಜಯನಿಗೆ ಕೇಳ್ಕೊಂತಾರೆ, ನನಗೇನೋ ಒಂದು ವರವನ್ನ ಕೇಳ್ತೀನಿ, ದೊಡ್ಡ ಯಾಗವನ್ನ ಮಾಡ್ತಿದ್ಯಾ, ಒಂದೇ ಒಂದು ವರವನ್ನ ಕೇಳ್ತೀನಿ. ಬಹಳ ವಿನಮ್ರತೆಯಿಂದ ಅವರ ಮುಖ ಅಥವಾ ಅವರ ಹೊಳಪು, ಅವರ ಒಂದು ಬ್ರಾಹ್ಮಣತ್ವ ಇಲ್ಲ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ಜೈಮಿಜಯಂಗೆ. ಆಯ್ತು ಅಂತ ಒಪ್ಕೊಂಡಾಗ, ಈ ಒಂದು ಯಜ್ಞವನ್ನು ಏನು ಮಾಡ್ತಿದ್ಯಾ ನೀನ್ ಇವಾಗ್ಲೇ ನಿಲ್ಸ್ಬೇಕು, ಇಲ್ಲಿ ಒಂದು ಸಂತತಿಯೇ ಹಾಳಾಗ್ತಾ ಇದೆ ಅಂತ ಬೇಡ್ಕೊಂಡಾಗ, ಆಗ ಜೈಮಿಜಯನಿಗೆ ಒಂದು ಮನವರಿಕೆ ಆಗತ್ತೆ, ನಾನು ಮಾಡ್ತಾ ಇರುವಂತದ್ದು ತಪ್ಪು ಅನ್ನೋದಕ್ಕಿಂತ ಒಂದು ಕೋಪವನ್ನ, ಅಂದ್ರೆ ತನ್ನ ತಂದೆಯ ಸಾವಿಗೆ ಆದಂತಹ ಒಂದು ಕೋಪವನ್ನ ಇದ್ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಅಪರಾಧವನ್ನ ಮಾಡ್ತಿದ್ದೀನಿ ಅನ್ನೋದು ಮನವರಿಕೆ ಆಗುತ್ತೆ ಜೈಮಿಜಯನ್ಗೆ. ಆಗ ಆ ಒಂದು ಯಜ್ಞವನ್ನ ಅಲ್ಲಿ ನಿಲ್ಲಿಸ್ತಾರೆ. ಸೊ ಅಲ್ಲಿಗೆ ತಕ್ಷಕ ಅನ್ನೋನು ಬದುಕೊಂತಾನೆ. ಅಲ್ಲಿಂದ ಮತ್ತೆ ನಾಗ ಸಂತತಿಗಳು ಮತ್ತೆ ಹುಟ್ಟುತ್ತವೆ. ಇದು ಮಹಾಭಾರತದಲ್ಲಿ ಬರುವಂತಹ ಒಂದು ಕತೆ. ಈಗಲೂ ಕೂಡ ನಾಗರ ಪಂಚಮಿಯ ಒಂದು ಮೊದಲ ಸಂದರ್ಭದಲ್ಲಿ ಆಸ್ತಿಕ ಅನ್ನುವಂತಹ ಒಂದು ಋಷಿ, ಹೆಸರು ಆಸ್ತಿಕ ಅಂತ, ಯಾಕಂದ್ರೆ ಆ ಬ್ರಾಹ್ಮಣ ರೂಪದಲ್ಲಿ ಬಂದವನ ಹೆಸರೇ ಆಸ್ತಿಕ ಅಂತ. ಅವರ ಸ್ಮರಣೆಯನ್ನ ಮಾಡಿ ನಂತರ ನಾಗದೇವತೆಯ ಒಂದು ಆರಾಧನೆಯನ್ನು ಮಾಡುವಂಥದ್ದು ಪ್ರತೀತಿ ಇದೆ ಇವತ್ತು ಕೂಡ. ಏಕೆಂದ್ರೆ ಇವತ್ತೇನಾದ್ರೂ ನಾಗರ ಒಂದು ಸಂತತಿ ಇದೆ ಅನ್ನೋದೇ ಆದ್ರೆ ಆಸ್ತಿಕ ಅನ್ನುವಂತಹ ಒಂದು ಮಹರ್ಷಿಯ ಒಂದು ಕರುಣೆಯಿಂದ ಮಾತ್ರ ನಾಗ ಸಂತತಿ ಇದೆ ಅನ್ನುವಂಥದ್ದು. ಯಾಕಂದ್ರೆ ಆಸ್ತಿಕ ಅನ್ನುವಂತಹ ಬ್ರಾಹ್ಮಣ ಬಂದು ಜೈಮಿಜಯನಿಗೆ ಬೇಡ್ಕೊಳ್ಳುವಂಥದ್ದು, ಯಜ್ಞವನ್ನ ನಿಲ್ಲಿಸು, ಈ ನಾಗ ಸಂತತಿಯನ್ನ ಉಳಿಸು ಅಂತ ಹೇಳುವಂಥವನು ಆಸ್ತಿಕ ಅನ್ನುವಂತಹ ಋಷಿಯಾಗಿರ್ತಾನೆ. ಸೊ ಇಲ್ಲಿ ವರ್ಧನಃ ಅನ್ನುವಂಥ ನಾಮಕ್ಕೆ ನಾನು ಯಾಕೆ ಜೈಮಿಜಯ ಅಥವಾ ಪರೀಕ್ಷಿತ ಅಥವಾ ತಕ್ಷಕ ಇವೆಲ್ಲ ಕಥೆಗಳನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ವರ್ಧನೆ ಮಾಡುವಂಥದ್ದು, ಅದು ಸಂಪತ್ತಾಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಎಲ್ಲವನ್ನೂ ಕೂಡ ಹೆಚ್ಚಿಸುವಂತವನು ಅಥವಾ ಕ್ಷೀಣ ಮಾಡುವಂತವನು ಕೂಡ ಅವನೇ ಆಗಿದ್ದಾನೆ. ಭಗವಂತನು ನಮ್ಮೊಳಗೆ ಧರ್ಮವನ್ನ ಬೆಳೆಸ್ತಾನೆ. ಕೋಪಕ್ಕಿಂತ ವಿವೇಕ ದೊಡ್ಡದು ಅನ್ನುವಂಥ ಒಂದು ವಿವೇಕವನ್ನ ಬೆಳೆಸ್ತಾನೆ. ಪ್ರತೀಕಾರಕ್ಕಿಂತ ಕ್ಷಮೆ ದೊಡ್ಡದು ಅನ್ನುವಂಥ ಒಂದು ಸಂಸ್ಕಾರವನ್ನ ಬೆಳೆಸ್ತಾನೆ. ವಿನಾಶಕ್ಕಿಂತ ರಕ್ಷಣೆಯೇ ಅಥವಾ ಮನೋಭಾವನ್ನ ಬೆಳೆಸುವಂಥವನು ಕೂಡ ಅವನೇ ಆಗಿದ್ದಾನೆ. ಜೈಮಿಜಯನ ಕೋಪವು ಬೆಳೆಯುತ್ತಿದ್ದಾಗ ಆಸ್ತಿಕ ಅನ್ನುವಂಥ ಒಂದು ಋಷಿಯ ರೂಪದಲ್ಲಿ ಬಂದು ಅವನ ಜ್ಞಾನವನ್ನ ನೀಡಿದಂಥವನು ಕೂಡ ಅವನೇ ಆಗಿದ್ದಾನೆ. ಅದು ವಿಷ್ಣು ರೂಪವಾಗೇ ಆ ಒಂದು ಋಷಿ ಆಸ್ತಿಕ ಅನ್ನೋನು ಬಂದು ಆ ಒಂದು ಸಂತತಿಯನ್ನ ರಕ್ಷಿಸ್ತಾನೆ. ವಿನಾಶದ ಕಡೆ ಸಾಗುತ್ತಿದ್ದಂತಹ ಮನಸ್ಸನ್ನ ಧರ್ಮದ ಕಡೆಗೆ ಬೆಳೆಸುವಂಥದ್ದು ಅಥವಾ ವಿವೇಕವನ್ನ ವೃದ್ಧಿ ಮಾಡುವಂಥದ್ದು ಅಥವಾ ಎಲ್ಲಾ ಜೀವಿಗಳನ್ನ ರಕ್ಷಣೆ ಮಾಡುವಂಥದ್ದು ಪ್ರತಿಯೊಂದು ಪರಮಾತ್ಮನ ಒಂದು ಹೊಣೆಗಾರಿಕೆ ಆಗಿದೆ ಅನ್ನುವಂಥ ಅರ್ಥವನ್ನ ಕೊಡುವಂತಹ ನಾಮ ವರ್ಧನಃ ಅನ್ನುವಂಥ ನಾಮ. ಯಾಕೆಂದ್ರೆ ಅವನು ಪೋಷಿಸ್ತಾನೆ, ನಮ್ಮನ್ನ ವೃದ್ಧಿಸ್ತಾನೆ, ಅವನು ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅನ್ನುವಂತಹ ಒಂದು ಕ್ರಿಯೆ ಅವನು ಮಾಡ್ತಾ ಇರೋದ್ರಿಂದ ನಾವು ಪರಮಾತ್ಮನನ್ನ ವರ್ಧನಃ ಅನ್ನುವಂಥ ಒಂದು ನಾಮದಲ್ಲಿ ಕರಿತೀವಿ ಅನ್ನೋದು ಈ ಒಂದು ನಾಮದ ಭಾವಾರ್ಥ ಆಗಿತ್ತು. ಚೆನ್ನಾಗಿತ್ತ ಕತೆ? ಮುಂದುವರಿಸೋಣ. ಚೆನ್ನಾಗಿತ್ತು. ಆಸ್ತಿಕ ಅಂತ ಹೇಳ್ತೀವಲ್ಲ, ಅದನ್ನ ನಾವು ಮಲ್ಗುವಾಗ ಒಂದು ಶ್ಲೋಕ ಹೇಳ್ತೀವಲ್ಲ, ಅದ್ರಲ್ಲಿ ಆ ಹೆಸರನ್ನ ನೆನೆಸ್ಕೋತೀವಿ ಲಾಸ್ಟ್, ಆಸ್ತಿಕ ಅಂತ ಹೇಳ್ತೀವಿ ನಾವು. ಆಕ್ಚುಲಿ ಅದ್ರೊಳಗಡೆ ಇನ್ನೂ ಒಂದಿಷ್ಟು ಕತೆ ಇದೆ. ನನಗೆ ಆ ಕ್ಯಾರೆಕ್ಟರ್ ಸದ್ಯಕ್ಕೆ ನೆನಪು ಬರುತ್ತಲ್ಲ, ಯಾವ್ದೋ ಪುಸ್ತಕದಲ್ಲಿ ಓದಿದ್ದು ನೆನಪು ನನಗೆ. ಅದು ನಂಗೆ ಆ ಕ್ಯಾರೆಕ್ಟರ್ ಬರ್ತಿಲ್ಲ. ಆದ್ರೆ ಆಸ್ತಿಕರ ತಾಯಿ ಒಂದ್ ಹೆಸರಿದೆ, ನಂಗೆ ಅದು ನೆನಪು ಬರ್ತಿಲ್ಲ. ಹಾ, ಕರೆಕ್ಟ್ ಹೌದು. ಗಂಡನ ಹೆಸರು ಜರತ್ಕಾರು ಅಂತ. ಆ ಕಂಡೀಷನ್ ಇಂದ ಅವನನ್ನ ಮದುವೆ ಮಾಡ್ಕೊಳ್ತೀನಿ, ನನ್ನ ಹೆಸರಿರೋನೇ ನನ್ ಗಂಡನು ಹೆಸರು ಇರ್ಬೇಕು ಅಂತ. ಅವ್ರ ಮಗ ಆಗ್ಬಿಟ್ಟು ಆಸ್ತಿಕ ಹುಡ್ತಾನೆ. ಆದ್ರೆ ಅವ್ರ ತಂದೆ ಹೆಸರು ಏನಂದ್ರೆ ಬಗ್ಗೆ ಇನ್ನೊಂದ್ಸತಿ ಹೇಳಿ. ಜರತ್ಕಾರು ಅವ್ರ ಅಮ್ಮನ ಹೆಸರು ಜರತ್ಕಾರು, ಅಪ್ಪನ ಹೆಸರು ಜರತ್ಕಾರು. ಅವನ ಮಗ ಬಂದು ಆಸ್ತಿಕ ಅಲ್ವಾ? ಅವನ ಹೆಂಡತಿ ಬಂದ್ಬಿಟ್ಟು ಇದ್ರಲ್ಲಿ ಋಷಿಕೇಶದಲ್ಲಿ ಮಾನಸ ದೇವಿ ಅಂತ ಇದೆ ನೋಡಿದ್ದೆ, ಅವಳ ಗಂಡ ಆಗಿರ್ತಾನೆ. ಮಾನಸ ಇವಾಗ ನೆನಪಾಯ್ತು ನಂಗೆ. ಅದೇ ಅದನ್ನ ನೆನ್ಪು ಮಾಡ್ಕೊಂತ ಇದೆ. ಮಾನಸ ಅನ್ನುವಂತ ಒಂದು ಹೆಸರು ನಾನು ಓದಿದ್ದೆ ಅದನ್ನ ಇನ್ನು ಆಳ್ವಾಗಿ. ಯಾಕೆಂದ್ರೆ ಇವ್ರು ಹೋಗ್ಬಿಟ್ಟು ಕೇಳ್ಕೊಂತ ಇಂದ್ರನೇ ಹೋಗ್ತಾನೆ ಅಂತ ಅನ್ಸುತ್ತೆ ಅದನ್ನ ಕೇಳೋದಕ್ಕೆ. ಆಗ ಇವ್ರು ಸಹಾಯ ಮಾಡುವ ಇದೇನು ಕತೆ ಬರುತ್ತೆ ಅಂದ್ರೆ, ಇವನು ಯಾರೋ
ಸರ್ಪ ಅವನಿಗೆ ಕಚ್ಬಿಟ್ಟು ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ತಾನಂತೆ. ಹೀಗೆ ನಾನು ಪರೀಕ್ಷೆಕಂದು ದಿನ ಮುಗೀತು, ಅವನನ್ನ ಕಚ್ಬಿಟ್ಟು ಸಾಯಿಸಕ್ ಹೋಗ್ತೀನಿ ಅಂತ. ನೀನ್ ಹೆಂಗ್ ಮಾಡ್ತೀಯ ಅಂತ. ನನ್ನ ವಿಷಯ ಅಷ್ಟು ಪವರ್ಫುಲ್ ಆಗಿದೆ, ನಾನು ಮಾಡ್ತೀನಿ ಅಂತ. ಹಾಗಿದ್ರೆ ನನ್ಗೊಂದು ಎಕ್ಸಾಂಪಲ್ ತೋರ್ಸು ಅಂತ. ಅಲ್ಲೊಂದ್ ಮರ ಇರುತ್ತೆ, ನೀನ್ ಇದು ಮರ ಕಚ್ಬಿಟ್ಟಿದ್ ಮಾಡ್ತ, ಆ ಮರ ಕಚ್ತಲ್ವಾ ಸುಟ್ಟು ಬೂದಿ ಆಗುತ್ತೆ. ಅವಾಗ ಈ ಆಸ್ತಿಕ ಏನ್ ಮಾಡ್ತಾನೆ, ಅದನ್ನ ಮಂತ್ರ ಹಾಕ್ಬಿಟ್ಟು ಅದನ್ನ ಮರನ್ ಬದುಕಿಸ್ತಾನೆ. ಸೊ ಇವನೊಬ್ಬ ಡೇಂಜರ್ ಅಪ್ಪ, ನನ್ನನ್ನು ಸಾಯಿಸಕ್ ಬಿಡಲ್ಲ ಅಂತ ಹೇಳಿ. ಹೌದು. ಸೊ ಹಾಗೆ ವರ್ಧನಃ ಮತ್ತೆ ವರ್ಧಮಾನಃ ಅನ್ನುವಂಥದ್ದು ಕೂಡ ವಿಷ್ಣುವಿನ ಇನ್ನೊಂದು ನಾಮ. ಅದು ಎರಡೂ ಕೂಡ ಒಂದೇ ಅರ್ಥವನ್ನ ಕೊಡುತ್ತೆ. ವರ್ಧನ ಅಂದ್ರೆ ಬೆಳೆಸುವವನು, ವೃದ್ಧಿಸುವವನು ಅನ್ನುವಂತ ಅರ್ಥ. ಇಲ್ಲಿ ವರ್ಧಮಾನಃ ಅಂತಂದ್ರೆ ಅವನೇ ಆಗಿದ್ದಾನೆ ಅಂತ. ಅಂದ್ರೆ ಈ ಹಿಂದಿನ ನಾಮದ ಒಂದು ಬೆಳವಣಿಗೆ ಅಂತಾನೆ ಹೇಳ್ಬೋದು. ಅಂದ್ರೆ ಇತರರನ್ನ ಬೆಳೆಯುವಂತೆ ಮಾಡೋನು ಕೂಡ ಅವನೇ, ಮತ್ತೆ ಅವನು ಕೂಡ ಬೆಳಿತಾನೆ ಅಂತ. ಹೀಗೆ ಅಂದ್ರೆ ನಾವೊಂದು ಫ್ಯಾಮಿಲಿ ಅಂತ ತಗೊಂಡಾಗ, ಒಂದು ಫ್ಯಾಮಿಲಿ ಒಂದು ತಂದೆ ತಾಯಿ, ಮಗ ಮತ್ತೆ ಸೊಸೆ ಅಥವಾ ಮಗಳು ಇದ್ದಾಗ, ಮಗನಿಗೆ ಕೆಲಸ ಸಿಕ್ಕಿದ್ರು ಕೂಡ ಅಲ್ಲಿ ಆ ಕುಟುಂಬಕ್ಕೆ ಒಳ್ಳೇದಾಗ್ತಿದೆ ಅಂತ ನಾವ್ ಹೇಗ್ ಅನ್ಕೊಂತೀವೋ, ಅದೇ ರೀತಿ ಇಲ್ಲಿ ತನ್ನ ಭಕ್ತರಿಗೆ ಬೆಳೀತಾ ಇದ್ದಾರೆ ಅಥವಾ ಭಕ್ತರು ಸಾತ್ವಿಕರಾಗ್ತಿದ್ದಾರೆ ಅಂತ ಅಂದ್ರೆ ಇಲ್ಲಿ ಪರಮಾತ್ಮನು ಕೂಡ ಹೆಮ್ಮೆ ಪಡ್ತಾನೆ ಅನ್ನುವಂಥ ವಿಚಾರವಾಗಿ ಇಲ್ಲಿ ವರ್ಧಮಾನಃ ಅನ್ನುವಂಥ ಒಂದು ನಾಮವು ಕೂಡ ನಮಗೆ ಸಾಕ್ಷಿ ಆಗ್ತಾ ಹೋಗ್ತದೆ. ಅಂದ್ರೆ ವರ್ಧನಃ ಅಂತ ಅಂದ್ರೆ ಭಕ್ತರನ್ನ ಸಾತ್ವಿಕತೆ ಕಡೆಗೆ ಬೆಳೆಸುವಂಥದ್ದು, ಅಂದ್ರೆ ವಿವೇಕವನ್ನ ಕೊಡುವಂಥದ್ದು, ಒಳ್ಳೆಯ ಒಂದು ವಿಚಾರಗಳನ್ನ ಕಡೆ ಹೋಗುವಂಥ, ಮುಕ್ತಿಗೆ ಪಾತ್ರ ಆಗುವಂಥದ್ದು, ಭಕ್ತಿ, ಜ್ಞಾನ, ವೈರಾಗ್ಯ, ಸತ್ಯ ಎಲ್ಲವನ್ನೂ ಕೂಡ ಅವನು ವೃದ್ಧಿ ಮಾಡ್ತಾನೆ. ಅದರಿಂದ ಅವನು ವರ್ಧನಃ ಅನ್ನುವಂಥ ನಾಮದಲ್ಲಿ ಕರಿತಾ ಹೋಗ್ತಾರೆ. ಇಲ್ಲಿ ವರ್ಧಮಾನ ಅಂದ್ರೆ ಸ್ವತಃ ಅವನೇ ಬೆಳಿತಾನೆ ಅಂತ. ಸ್ವತಃ ಅವನೇ ವಿಷ್ಣು ತಾನಾದವನೇ ಒಂದು ಹೆಮ್ಮೆಯನ್ನ ಪಡ್ತಾನೆ. ನನ್ನ ಭಕ್ತರು ಅಥವಾ ನನ್ನ ಸೃಷ್ಟಿ ಅಂತ ಅವನು ಒಂದು ಅಹಂಕಾರದಿಂದ, ಅಹಂಕಾರ ಅನ್ನೋದು ಪದ ಸಮಯೋಚಿತವಾದಲ್ಲ ಅಂದ್ರೂ ಕೂಡ ಒಂದು ಗರ್ವವನ್ನ ಅವನು ಫೀಲ್ ಮಾಡ್ತಾನೆ. ಆದ್ರಿಂದ ಅವನ ನಾಮ ವರ್ಧಮಾನಃ ಅನ್ನುವಂಥದ್ದು ಕೂಡ ವಿಷ್ಣುವಿನ ಒಂದು ನಾಮ ಆಗತ್ತೆ ಅಂತ ಶಂಕರ ಭಗವತ್ಪಾದರು ಮತ್ತೆ ಅದೇ ಅರ್ಥವನ್ನ ಹೇಳ್ತಾರೆ. ಪ್ರಪಂಚ ರೂಪೇಣ ವರ್ಧತೆ ಇತಿ ವರ್ಧಮಾನಃ ಅಂತ. ಅಂದ್ರೆ ಅವರು ವಿಶ್ವದ ಆಕಾರದಲ್ಲಿ ಬೆಳೀತಾ ಇದ್ದಾರೆ, ಅಥವಾ ಈ ವಿಶ್ವ ಹೇಗ್ ಬೆಳೆಯುತ್ತೋ ಹಂಗೆ ಅವನ ಆಕಾರವೂ ಕೂಡ ಬೆಳೀತಾ ಹೋದ್ರೆ ವಿಸ್ತಾರವಾಗ್ತಾ ಹೋಗುತ್ತೆ. ವಿಶ್ವದ ಒಂದು ವೈಜ್ಞಾನಿಕ ಸಿದ್ಧಾಂತವೇ ಅದಲ್ವಾ. ಈಗ ಬೆಂಗಳೂರು ಬೆಳೀತಾ ಇದೆ ಅಂತ ಅಂದಾಗ ಬರೀ ಬೆಂಗಳೂರಿನ ಒಂದು ಆ ಮ್ಯಾಪ್ ಅಷ್ಟೇ ಬೆಳೀತಾ ಇದಲ್ಲ, ಬೆಂಗಳೂರು ಜನನು ಬೆಳೀತಾ ಇರ್ತಾರಲ್ವಾ. ಅದೇ ರೀತಿಯಲ್ಲಿ ಈಗ ಎಲ್ಲಾ ಕಡೆ ನಾರ್ತ್ ಈಸ್ಟ್ ವೆಸ್ಟ್ ಬೆಂಗಳೂರು, ನಾರ್ತ್ ಬೆಂಗಳೂರು ಅಂತ ನಾವೇನ್ ಹೇಳ್ತೀವಿ, ಆಗ ಯಾವ್ಯಾವ್ದು ಹಳ್ಳಿಗಳಿರ್ತೋ ಎಲ್ಲಾ ಹಳ್ಳಿಗಳು ನಗರವಾಗ್ತಾ ಇರ್ತ. ಅಂದ್ರೆ ಅದೇ ರೀತಿಯಲ್ಲಿ ಇಲ್ಲಿ ವರ್ಧಮಾನಃ ಅಂತ ಅಂದ್ರೆ ಆ ಒಂದು ಭಕ್ತರು ಕೂಡ ಬೆಳೆದ ಹಾಗೆ ವಿಷ್ಣುವು ಕೂಡ ಬೆಳವಣಿಗೆ ಆಗ್ತಿರ್ತಾನೆ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು. ಆದ್ರಿಂದ ಅದೇ ಕಥೆಯನ್ನ ನಾವು ವರ್ಧ ಅಂದ್ರೂ ಒಂದೇ ಅಥವಾ ವರ್ಧಮಾನಃ ಅಂದ್ರೂ ಕೂಡ ಒಂದೇ ಅರ್ಥವನ್ನ ಕೊಡುವಂಥದ್ದು. ಅದರ ಡಿಫರೆನ್ಸ್ ಏನು ಅನ್ನೋದು ನಾನು ನಿಮ್ಗೆ ಹೇಳಿದ್ದೀನಿ. ಇನ್ನ ಮುಂದಿನ ಕಥೆ ಹೋಗೋಣ. ಇನ್ನೊಂದು 2 ನಾಮ ಮಾಡ್ಬೋದಾ? ಯಾರಿಗಾದ್ರೂ ಏನಾದ್ರು ಬೋರ್ ಹೊಡಿತಾ ಇದೆಯಾ? ಮಾಡ್ಬೋದಾ? ಇನ್ನೊಂದು 2 ನಾಮ. ಮುಂದಿನ ನಾಮ ವಿವಿಕ್ತಃ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ವಿವಿಕ್ತಃ ಅಂತ ಅಂದ್ರೆ ಅನನ್ಯವಾದವನು. ಅನನ್ಯ ಅಂದ್ರೆ ಎಲ್ಲರಿಗಿಂತ ವಿಭಿನ್ನವಾದವನು. ಸಾಮಾನ್ಯವಾಗಿ ಮನುಷ್ಯ ಕುಲ ಅಂತ ಅಂದಾಗ ಮನುಷ್ಯರೆಲ್ಲ ಒಂದೇ, ಎಲ್ಲರೂ ಸ್ವಾರ್ಥಿಗಳೇ ಅಲ್ವಾ. ನನ್ನೂ ಕೂಡ ಇಟ್ಕೊಂಡು ನಾನು ಸ್ವಾರ್ಥಿನೇ. ನನ್ನ ಮನೆಗೆ, ನನ್ನ ಕುಟುಂಬಕ್ಕೆ, ನನ್ನ ಒಂದು ಜನಾಂಗಕ್ಕೆ ನನ್ನದು ಏನ್ ಬೇಕೋ ಅದೆಲ್ಲ ನಾವು ಮಾಡ್ಕೊಳ್ಳುವಂಥವ್ರು ಮನುಷ್ಯ ಕುಲದ ಒಂದು ವ್ಯಕ್ತಿತ್ವ ಅನ್ನೋದು ನಮ್ಗೆ ತಿಳಿದಿದೆ. ಆದ್ರೆ ಅವನು ಅಂತ ಅಂದ್ರೆ ಇಲ್ಲಿ ವಿಷ್ಣು ಆದವರು ಇಡೀ ಬ್ರಹ್ಮಾಂಡವನ್ನೇ ವ್ಯಾಪಿಸಿ ಪ್ರತ್ಯೇಕವಾಗಿ ನಿಲ್ತ್ಕೊಂತಾರೆ. ಇಷ್ಟು ಪ್ರತ್ಯೇಕವಾಗಿ ನಿಲ್ತ್ಕೊಂತಾರೆ ಅಂದ್ರೆ ಎಲ್ಲದಕ್ಕಿಂತ ವಿಭಿನ್ನನಾಗಿ ಇರ್ತಾರೆ. ಎಲ್ಲರೊಳಗೂ ವ್ಯಾಪಿಸಿದ್ರು ಕೂಡ ಅವರು ಒಂಥರ ಸಪರೇಟ್ ಆಗಿ ಇರ್ತಾರೆ. ಒಂದು ಯಾವುದೇ ಒಂದು ವಸ್ತು ಅಥವಾ ಒಂದು ರೂಪಕ್ಕೆ ಸೀಮಿತನಾದವನಲ್ಲ ವಿಷ್ಣು ಅನ್ನುವಂಥ. ಇನ್ನೊಂದು ಅರ್ಥವನ್ನು ನಾವು ನೋಡ್ಬೇಕಂದ್ರೆ ಯಾವುದೇ ಒಂದು ಆಸಕ್ತಿ ಅಥವಾ ಬಂಧನದಿಂದ ಸ್ವತಂತ್ರನಾಗಿದ್ದಾನೆ. ಇದು ಈ ಬಂಧನದಲ್ಲಿ ನಾವಿದೆ ಅಂತ ಬರೀ ಮನುಷ್ಯರು ಮಾತ್ರ ಹೇಳ್ತೀವಿ ಅಥವಾ ಜೀವಿಗಳು ಮಾತ್ರ ಹೇಳ್ತೀವಿ. ಈ ಸಂಸಾರ ಬಂಧನದಿಂದ ನಮಗೆ ವಿಮುಕ್ತಿ ಬೇಕಪ್ಪ ಅಂತ ನಾವು ಎಷ್ಟೋ ಜನರ ಬಾಯಲ್ಲಿ ಕೇಳಿರ್ತೀವಿ. ಆ ಒಂದು ಬಂಧನದಿಂದ ಅಥವಾ ಯಾವುದೋ ಒಂದು ಆಸಕ್ತಿಯಿಂದ ಅಥವಾ ಒಂದು ಚೌಕಟ್ಟಿನಲ್ಲಿ ಇಲ್ಲದೆ ಇರುವಂತ ಸ್ವತಂತ್ರನಾಗಿರುವಂತವನು ಅಂತ. ಸರಳವಾಗಿ ಹೇಳ್ಬೇಕಂತ ಅಂದ್ರೆ ಎಲ್ಲರಿಗಿಂತಲೂ ಕೂಡ ವಿಭಿನ್ನನಾದವನು, ಎಲ್ಲರ ಹೃದಯದಲ್ಲೂ ಇರುವಂತಹ ಪರಮಾತ್ಮನೇ ವಿವಿಕ್ತಃ. ಅಂದ್ರೆ ಇಂಡಿಪೆಂಡೆಂಟ್ ಆಗಿದ್ದಾನೆ. ಅವ್ನಿಗೆ ಯಾವುದೇ ಒಂದು ಪೊಲೀಸಿಂಗ್ ಅಂತ ಯಾರು ಇಲ್ಲ. ಅವ್ನು ಹೀಗೆ ಮಾಡು, ನೀನು ಹೀಗೆ ಇರ್ಬೇಕು, ಅಲ್ಲಿಗೆ ಹೋಗ್ಬೇಕು ಅಂತ ಯಾರು ಅವನ್ನ ಆಣತಿ ಮಾಡುವಂಥವ್ರು ಯಾರು ಇಲ್ಲ. ಅದರಿಂದ ಅವನಿಗೆ ವಿವಿಕ್ತಃ ಅನ್ನುವಂಥ ಒಂದು ಹೆಸರು. ಇಲ್ಲಿ ನಿರುಕ್ತಿ ಅಂತನೂ ಕೂಡ ಇದೇ ನಾಮದ ಒಂದು ಅರ್ಥ ಬರುತ್ತೆ. ಅಂದ್ರೆ ನಿರುಕ್ತನಾದವನು,
ವಿಷ್ಣು ಸಹಸ್ರನಾಮದ ಸಂಪೂರ್ಣ ಅಂದ್ರೆ ಇದನ್ನ ನೋಡಿದಾಗ ನಿರುಕ್ತಿ ಅನ್ನೋದು ಕೂಡ ಬರುತ್ತೆ. ಅಲ್ಲಿ ವಿವಿಕ್ತ ಅಂದ್ರೆ ನಿರುಕ್ತಿ ಅಂತಾನೂ ಕೂಡ ಒಂದು ಅರ್ಥವನ್ನು ಹೇಳ್ತಾ ಹೋಗ್ಬೋದು. ಒಂದಿಷ್ಟು ಉದಾಹರಣೆನ ಸುಮ್ಮನೆ ಹಾಗೆ ನನ್ನ ಮನಸ್ಸಿಗೆ ವಿವಿಕ್ತ ಅನ್ನುವಂತ ಒಂದು ನಾಮ ಬಂದಾಗ ನಾನು ಸುಮ್ಮನೆ ಹೀಗೆ ಕೃಷ್ಣನ ನೆನ್ಸ್ಕೊಂಡಾಗ ಯಾವ ರೀತಿ ಅವನು ವಿಭಿನ್ನನಾಗಿದ್ದ ಅನ್ನೋದನ್ನ ನಾವು ಏನಾದ್ರೂ ಅರ್ಥೈಸ್ಕೊಂತ ಹೋಗೋದಾದ್ರೆ ನೋಡಿ ನಮ್ಗೆ ಮಹಾಭಾರತವೇ ಒಂದು ಉದಾಹರಣೆಯಾಗಿ ಸಿಗುತ್ತೆ. ಪಾಂಡವರ ಜೊತೆನೆ ಸದಾ ಕೃಷ್ಣನಿರ್ತಾನೆ. ಎಲ್ಲೋ ಒಂದು ದೂರದ ಸಂಬಂಧ ಆದ್ರೂ ಕೂಡ ಪಾಂಡವರು ಅಥವಾ ಕುಂತಿದೇವಿ ಪಾಂಡವರ ಸ್ನೇಹಿತನಾಗಿರ್ತಾನೆ. ಆ ಒಂದು ಕುಟುಂಬಕ್ಕೆ ಸೇರಿದವನ್ನ ಅಲ್ಲದೆ ಆದ್ರೂ ಕೂಡ ಒಂದು ಸ್ನೇಹಿತನಾಗಿ ಕೃಷ್ಣ ಒಂದು ಪಾತ್ರವನ್ನು ವಹಿಸ್ತಾನೆ. ಅರ್ಜುನನಿಗೆ ಸಾರಥಿಯಾಗಿ ಪಾತ್ರವನ್ನು ವಹಿಸ್ತಾನೆ. ಈಗಿನ ಕಾಲದಲ್ಲಿ ಅಂತ ದ್ವಾರಕೆಗೆ ರಾಜನಾದವನು ಅಥವಾ ಪುರುಷೋತ್ತಮನಾದವನು ಅಥವಾ ದೈವ ಗುಣ ಉಳ್ಳವನು ಯಾರೋ ಒಬ್ಬ ಮಧ್ಯಮ ಪಾಂಡವನಿಗೆ ಸಾರಥಿಯಾಗಿರ್ಬೇಕು ಅಂದ್ರೆ ಅವನು ವಿಭಿನ್ನ ಅಂತ ಅನ್ಸೋದಿಲ್ವ ನಮ್ಗೆ. ಇನ್ನ ದ್ರೌಪದಿಯನ್ನ ನಾವು ಒಂದು ಕ್ಯಾರೆಕ್ಟರ್ ಅಂತ ತಗೊಂಡಾಗ ದ್ರೌಪದಿಗೆ ರಕ್ಷಕನಾಗಿ ಬರ್ತಾನೆ ಕೃಷ್ಣ. ಆ ಒಂದು ವಸ್ತ್ರಾಪಹರಣದ ಒಂದು ಸಂದರ್ಭದಲ್ಲಿ ಆ ಒಂದು ಸೀರೆಯನ್ನ ಕೊಟ್ಟು ರಕ್ಷಣೆ ಮಾಡಿದ ಒಂದು ಒಂದು ವಿಭಿನ್ನವಾಗಿ ಅವನ ಒಂದು ರೂಪ ನಮ್ಗೆ ಕಾಣ್ತಾ ಹೋಗುತ್ತೆ. ಪಾಂಡವರ ಹಿತೈಷಿಯಾಗಿ ಅವನು ನಮ್ಗೆ ಕಾಣಿಸ್ಕೊಂತ ಹೋಗ್ತಾನೆ. ಇನ್ನ ಶಾಂತಿದೂತನಾಗಿ ಅವನ ಒಂದು ಪಾತ್ರವೂ ಕೂಡ ಬರುತ್ತೆ ಮಹಾಭಾರತದಲ್ಲಿ. ಅವನು ಯಾರಿಗೂ ಆ ಒಂದು ಕುರುವಂಶಕ್ಕೆ ಸಂಬಂಧಪಟ್ಟವನೇ ಅಲ್ಲದೆ ಇದ್ರೂ ಕೂಡ ಸಂಧಾನಕ್ಕೆ ಅಂತ ಕೃಷ್ಣ ಹೋಗ್ತಾನೆ, ಶಾಂತಿದೂತನಾಗಿ ಹೋಗ್ತಾನೆ. ಸೊ ಎಲ್ಲಾ ಕ್ಯಾರೆಕ್ಟರ್ನ ನಾವು ನೋಡ್ತಾ ಇದ್ದಾಗ ಪಾಂಡವನ ಸ್ನೇಹಿತನಾಗಿ, ಅರ್ಜುನನ ಸಾರಥಿಯಾಗಿ, ದ್ರೌಪದಿಯ ರಕ್ಷಕನಾಗಿ, ಪಾಂಡವರ ಒಂದು ಹಿತೈಷಿಯಾಗಿ ಅಥವಾ ಶಾಂತಿದೂತನಾಗಿ ಎಲ್ಲಾ ಒಂದು ಕ್ಯಾರೆಕ್ಟರ್ನ ಸುಮ್ಮನೆ ಹಾಗೆ ಕೃಷ್ಣ ಅಂತ ಅನ್ಕೊಂಡಾಗ ಅವನು ವಿವಿಕ್ತ. ಯಾವುದೇ ಒಂದು ಯುದ್ಧದ ಒಂದು ಅಂತ್ಯದಲ್ಲೂ ಕೂಡ ಅವನ ಸ್ವಾರ್ಥಕ್ಕಾಗಿ ಅವನು ಏನನ್ನೂ ಕೂಡ ತಗೊಂಡ್ಲಿಲ್ಲ. ಇಡೀ ಮಹಾಭಾರತವನ್ನ ಕೃಷ್ಣ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಅಂತ ನೋಡಿದಾಗ ಅವನ ರಾಜ್ಯಕ್ಕೆ ಯದುವಂಶಕ್ಕೆ ಅಂತ ಆಗಿರ್ಬೋದು ಅಥವಾ ಅವನ ಸ್ವಾರ್ಥಕ್ಕೆ ಅಂತ ಅವನ ಜೀವನಕ್ಕೆ ಅಂತ ಆಗಿರ್ಬೋದು ಅಥವಾ ಸತ್ಯಭಾಮೆಗಾಗ್ಲಿ ಅಥವಾ ರುಕ್ಮಿಣಿಗಾಗ್ಲಿ ಅವನ ಸ್ವಾರ್ಥಕ್ಕೆ ಅವನ ಕುಟುಂಬಕ್ಕೆ ಅಂತ ಅವನು ಯಾವುದೂ ಮಾಡಿದವನಲ್ಲ. ಇಡೀ ಮಹಾಭಾರತವನ್ನು ನಾವು ನೋಡಿದ್ರು ಕೂಡ ಅಲ್ಲಿ ಜಗಳ ಇದ್ದದ್ದು ಪಾಂಡವರು ಮತ್ತೆ ಕೌರವರು ಅನ್ನುವಂತಹ ಒಂದು ಕುಟುಂಬ. ಆ ಕಸಿನ್ಸ್ ಅಲ್ಲಿ ಆಗ್ತಾ ಇದ್ದಂತಹ ಒಂದು ಜಗಳಕ್ಕೆ ಹೇಗೆ ಇಲ್ಲಿ ಅವನೊಬ್ಬ ವಿವಿಕ್ತನಾಗಿ ಒಬ್ಬ ಸಪರೇಟ್ ಮೀಡಿಯೇಟರ್ ಆಗಿ ಅಥವಾ ಒಂದು ರಕ್ಷಕನಾಗಿ ಒಂದು ಕ್ಯಾರೆಕ್ಟರ್ ನಮ್ಗೆ ಕೃಷ್ಣ ಕಾಣಿಸ್ತಾ ಹೋಗ್ತಾನೆ ಅಂತ ನಮ್ಗೆ ಗೊತ್ತಾಗತ್ತೆ. ಅವನು ಒಂದು ಯಾವುದೋ ಒಂದು ರಾಜ್ಯವನ್ನ ಕೇಳಲಿಲ್ಲ. ನಾನು ಇಷ್ಟೆಲ್ಲಾ ಸಹಾಯ ಮಾಡಿದೆ ನಿಮ್ಗೆ, ನಂಗೆ ಇಷ್ಟು ರಾಜ್ಯವನ್ನ ಕೊಡಿ ಅಥವಾ ಇಷ್ಟು ಹಣವನ್ನ ಕೊಡಿ ಅಂತ ಯಾವುದು ಸಿಂಹಾಸನವನ್ನ ಅವನು ಬಯಸ್ಲಿಲ್ಲ. ಯಾವುದೇ ಆರ್ಥಿಕವಾದಂತಹ ಸಹಾಯವನ್ನ ಬಯಸ್ಲಿಲ್ಲ. ಎಷ್ಟರ ಮಟ್ಟಿಗೆ ಕೃಷ್ಣ ಇದ್ದ ಅಂತಂದ್ರೆ ಅರ್ಜುನ ಸಾರಥಿಯಾಗಿ ಸೇವೆ ಮಾಡ್ದ. ಒಂದು ಅದ್ಭುತವಾದಂತಹ ಸಂದೇಶ ನಮ್ಗೆ ಏನ್ ಸಿಗುತ್ತೆ ಈ ವಿವಿಕ್ತ ಅನ್ನುವಂತಹ ಅಂದ್ರೆ ಎಲ್ಲರ ಮಧ್ಯದಲ್ಲಿ ಇದ್ದುಕೊಂಡು ಕೂಡ ಯಾವುದಕ್ಕೂ ಕೂಡ ಬಂಧಿತನಾದವನಲ್ಲ ಅನ್ನೋದು ನಮ್ಗೆ ಕೃಷ್ಣನ ಒಂದು ಕ್ಯಾರೆಕ್ಟರ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಸುಮ್ಮನೆ ಒಂದು ನಾಮ ಅಂತ ಬಂದಾಗ ಅದರ ಅರ್ಥ ಅಂತ ಬಂದಾಗ ನಾನು ಹೀಗೆ ಯಾವುದೋ ಒಂದು ಅವತಾರವನ್ನ ತೆಗೆದು ನೋಡ್ತೀನಿ. ಆ ಅವತಾರ ಎಷ್ಟರ ಮಟ್ಟಿಗೆ ಸೂಟ್ ಆಗತ್ತೆ ಈ ನಾಮಕ್ಕೆ ಅಂತ. ನಿಮ್ಗೆಲ್ಲರೂ ಕೂಡ ಇವಾಗ ಹೇಳಿದಂತಹ ಒಂದಿಷ್ಟು ಸನ್ನಿವೇಶಗಳು ಹೌದು ಅಂತ ಅನ್ಸಲ್ವಾ? ಕೃಷ್ಣನ ಒಂದು ಸ್ವಾರ್ಥಕ್ಕೆ ಅವನು ಯಾವುದೂ ಕೂಡ ಮಾಡ್ಕೊಂಡಿಲ್ಲ. ಒಂದು ಸ್ನೇಹಿತನಾಗಿ, ಒಂದು ಸಾರಥಿಯಾಗಿ, ಒಬ್ಬ ರಕ್ಷಕನಾಗಿ, ಒಬ್ಬ ಹಿತೈಷಿಯಾಗಿ, ಒಬ್ಬ ಶಾಂತಿದೂತನಾಗಿ, ಎಲ್ಲೋ ಒಬ್ಬ ಥರ್ಡ್ ಪರ್ಸನ್ ಆಗಿ ಇದ್ಕೊಂಡು ಕೃಷ್ಣ ಏಕೆ ವಿವಿಕ್ತನಾಗಿದ್ದ, ಅನನ್ಯವಾಗಿದ್ದ, ಎಲ್ಲರಿಗೂ ಕೂಡ ವಿಭಿನ್ನವಾದಂತಹ ಒಂದು ವ್ಯಕ್ತಿತ್ವವನ್ನ ಅವನು ಹೊಂದ್ಕೊಂಡಿದ್ದ. ಆದ್ರಿಂದ ನಾವು ಪರಮಾತ್ಮನ ವಿವಿಕ್ತ ಅಂತ ಕರಿತೀವಿ. ಪ್ರತ್ಯೇಕವಾದವನು, ವಿಭಿನ್ನನಾದವನು. ಭಗವಂತ ಎಲ್ಲಕ್ಕಿಂತ ವಿಭಿನ್ನ, ಎಲ್ಲರೊಳಗೂ ಇರ್ತಾನೆ, ಎಲ್ಲೆಲ್ಲೂ ಕೂಡ ವ್ಯಾಪಿಸಿರ್ತಾನೆ. ಆದ್ರೆ ಅವನು ಮಾತ್ರ ಡಿಫ್ರೆಂಟ್ ಆಗಿರ್ತಾನೆ ಅಂತ. ಅವನು ಯಾವುದೇ ಒಂದು ವಸ್ತು ಅಲ್ಲ, ಅವನೊಂದು ರೂಪವಲ್ಲ, ಅವನು ಅವನಿಗೆ ಒಂದು ಅರ್ಥ ಇದೆ ಅಂತ ಇಲ್ಲ, ಅವನಿಗೆ ಒಂದು ಆಸಕ್ತಿ ಇದೆ ಅಂತ ಇಲ್ಲ, ಅವನಿಗೆ ಒಂದು ಬಂಧನ ಇದೆ ಅಂತ ಇಲ್ಲ. ಅವನು ಸ್ವತಂತ್ರನಾಗಿರ್ತಾನೆ. ಆದ್ರಿಂದ ಅವನು ನಾವು ವಿವಿಕ್ತ ಅಂತ ಕರಿತೀವಿ ಅಂತ. ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ದೋ ಹಿ ಗ್ರೋಸ್ ಹಿ ಸ್ಟೇಸ್ ಅಲಾಫ್. ಅಂದ್ರೆ ಅವನು ಬೆಳೀತಾ ಇದ್ರು ಕೂಡ ಅಪಾರೆಂಟ್ಲಿ ಅವನು ಜೀವಾತ್ಮ ಅಂತ ಅನ್ಸ್ಕೊಂಡ್ರು ಕೂಡ ಅವನು ಅಂತರಾತ್ಮದಲ್ಲಿ ಪರಮಾತ್ಮನಾಗೆ ಇರ್ತಾನೆ. ಆದ್ರಿಂದ ನಾವು ಅವನ್ನ ವಿವಿಕ್ತ ಅಂತ ಕರಿತಾ ಹೋಗ್ತೀವಿ ಅನ್ನೋದನ್ನ ನಾವು ನೋಡ್ಬೋದು. ಇದಕ್ಕೆ ಕತೆ ಅನ್ನೋದಾದ್ರೆ ಅದೇ ನಾನು ಆಗ್ಲೇ ಹೇಳಿದಾಗೆ ಬಹಳಷ್ಟು ಕೃಷ್ಣ ಅಂತ ಒಂದು ಕ್ಯಾರೆಕ್ಟರ್ ಅಂತ ತಗೊಂಡಾಗ ಅವನು ಸ್ನೇಹಿತನಾಗ್ತಾನೆ, ಸಾರಥಿ ಆಗ್ತಾನೆ, ದ್ರೌಪದಿಯ ರಕ್ಷಕನಾಗ್ತಾನೆ. ಬಹಳಷ್ಟು ಕ್ಯಾರೆಕ್ಟರ್ಗಳು ಇವೆಲ್ಲವೂ ಕೂಡ ಒಂದೊಂದು ಕತೆ ನಮಗೆ ಗೊತ್ತಿರುವಂತಹ ಕಥೆನೆ. ಪಾಂಡವರ ಹೇಗೆ ಸ್ನೇಹಿತನಾಗಿದ್ದ, ಅರ್ಜುನ ಹೇಗೆ ಸಾರಥಿ ಆಗಿದ್ದ, ಎಲ್ಲವೂ ಕೂಡ ನಮಗೆ ಮಹಾಭಾರತ ಅನ್ನುವಂಥ ಒಂದು ಗ್ರಂಥವನ್ನು ತೆಗೆದುಕೊಂಡಾಗ ಕಾಣ್ತಾ ಹೋಗುತ್ತೆ. ಆ ಎಲ್ಲಾ ಕಥೆಗಳೇ ಈ ಒಂದು ನಾಮಕ್ಕೆ ನಮಗೆ ಸಾಕ್ಷಿ ಆಗ್ತಾ ಹೋಗುತ್ತೆ. ಸೊ ಒಂದೊಂದು ಕಥೆಯನ್ನು ನಿಮ್ಗೆ ಗೊತ್ತಿರೋದ್ರಿಂದ ನಾನು ಮುಂದಿನ ನಾಮಕ್ಕೆ ಹೋಗ್ತೀನಿ. ಮುಂದಿನ ನಾಮ ಶ್ರುತಿ ಸಾಗರ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ.
ಶ್ರುತಿ ಅಂತಂದ್ರೆ ಸಾಮಾನ್ಯವಾಗಿ ವೇದಗಳಿಗೆ ಶ್ರುತಿ ಅಂತ ಕರೀತಾರೆ. ಸೊ ಇಲ್ಲಿ ಸಾಗರಃ ಅಂತ ಅಂದ್ರೆ ಎಲ್ಲಾ ವೇದಗಳನ್ನ ಕರಗತ ಮಾಡ್ಕೊಂಡಿರೋವನು ಅಥವಾ ಬಲ್ಲವನು ಅಥವಾ ಜ್ಞಾನ ಸಾಗರನಾಗಿ ಪರಮಾತ್ಮ ಇರ್ತಾನೆ. ಸಾಗರ ಅಂತ ಅಂದ್ರೆ ಸಾಮಾನ್ಯ ಸಮುದ್ರ ಅನ್ನುವಂಥ ಅರ್ಥವೂ ಕೂಡ ಬರುತ್ತೆ. ಇಲ್ಲಿ ವೇದಗಳೆಂಬ ಮಹಾಸಾಗರದಂತೆ ಪರಮಾತ್ಮ ನಮಗೆ ಕಣ್ಣಿಗೆ ಕಾಣಿಸ್ಕೊಂತಾನೆ ಅಂತ. ಇನ್ನೂ ಸರಳವಾಗಿ ಹೇಳಬೇಕಂತ ಅಂದ್ರೆ ವೇದಗಳೆಂಬ ಅಪಾರ ಜ್ಞಾನ ಏನಿದೆ, ಈಗ ವೇದ ಅಂತ ಅದು ಯಾರೋ ಒಬ್ರು ಬರೆದಿರೋ ಅಂಥದ್ದಲ್ಲ, ಅದು ಅಪೌರುಷೇಯ. ಅಪೌರುಷೇಯ ಅಂತಂದ್ರೆ ಯಾರೊಬ್ಬ ಪುರುಷ, ಯಾರೊಬ್ರು ವೇದವ್ಯಾಸರು ಬರೆದ್ರು ಅಥವಾ ಇವ್ರು ಬರೆದ್ರು, ವೇದವ್ಯಾಸರು ವಿಂಗಡಿಸಿದ್ರಷ್ಟೇ. ಆದ್ರಿಂದ ಅವರಿಗೆ ವೇದವ್ಯಾಸರು ಅಂತ ಹೆಸರು ಬಂತು. ಇಲ್ಲ ಅಂತಂದ್ರೆ ಅವ್ರಿಗೆ ಆ ಹೆಸರು ಬರ್ತಿರಲಿಲ್ಲ. ವೇದಗಳನ್ನ ವಿಂಗಡಣೆ ಮಾಡ್ತಕ್ಕೋಸ್ಕರ ಅವ್ರಿಗೆ ವೇದವ್ಯಾಸರು ಅಂತ ಹೆಸರು ಬಂತು. ಆದ್ರೆ ವೇದ ಅಂದ್ರೆ ಏನು? ವೇದ ಅಂತಂದ್ರೆ ಯಾವ ರೀತಿ ನಾವು ಜೀವನವನ್ನು ಮಾಡಬೇಕು, ಹೇಗೆ ಜೀವನವನ್ನು ಮಾಡಬೇಕು ಅನ್ನೋದನ್ನ ಆ ಇರುವಿಕೆನೇ ವೇದ ಅನ್ನುವಂಥದ್ದು. ಅಂದ್ರೆ ವೇದಗಳೊಂದು ಅಪಾರವಾದಂತಹ ಒಂದು ಜ್ಞಾನ ಸಾಗರ. ಆ ಜ್ಞಾನ ಸಾಗರದ ಸ್ವರೂಪನಾಗಿ ವಿಷ್ಣು ಕಾಣಿಸ್ಕೊಂತಾನೆ ಅಂತ. ವೇದಗಳು ನಮ್ಗೆ ಏನ್ ಹೇಳತ್ತೆ ಅಂದ್ರೆ, ಯಾರನ್ನ ತಿಳಿಬೇಕು, ಯಾರನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿಬೇಕು ಅಂತ ನಾವು ಪ್ರತಿದಿನ ಇರ್ತೀವಲ್ಲ, ಅಂದ್ರೆ ಜಿಜ್ಞಾಸರಾಗಿರ್ತೀವಲ್ಲ, 3 ಪ್ರಶ್ನೆಗಳನ್ನ ಸಾಮಾನ್ಯ ಮನುಷ್ಯ ಜಿಜ್ಞಾಸೆ ಅದನ್ನ ಹಾಕೊಬೇಕಂತ. ನಾನ್ ಯಾರು ಅನ್ನುವಂಥದ್ದು ಮೊದಲೇ ಪ್ರಶ್ನೆ ಹಾಕೊಬೇಕು. ನಾನು ಯಾರು, ಎಲ್ಲಿಂದ ಬಂದೆ, ನನಗೆ ಒಂದು ಹೆಸರಿದೆ, ನನ್ನ ತಂದೆ ತಾಯಿ ಇದ್ದಾರೆ, ಅದೆಲ್ಲ ಓಕೆ. ಆದ್ರೆ ನಾನು ಯಾರು ಅಂತ ಪ್ರಶ್ನೆ ಮಾಡ್ಬೇಕು. ಅದಕ್ಕೆ ಉತ್ತರನ ಕಂಡುಕೊಳ್ಳೋಕೆ ಹೋಗ್ಬೇಕು. ಆ ಒಂದು ಉತ್ತರವನ್ನ ಕಂಡುಕೊಳ್ಳುವಂತಹ ಒಂದು ಹಾದಿನಲ್ಲಿ ನಾನು ಯಾರು ಅಂತ ಗೊತ್ತಾಗತ್ತೆ. ಅಂದ್ರೆ ನಾನು ಪರಮಾತ್ಮನ ಒಂದು ಅಂಶ ಅಂತ ಗೊತ್ತಾಗತ್ತೆ. ಆ ಪರಮಾತ್ಮ ಅನ್ನೋ ಅಂಶ ಯಾರು ಅಂತ ತಿಳ್ಕೊಳ್ಳೋದು ಇನ್ನೂ ಜಿಜ್ಞಾಸು ಬರ್ಬೇಕು. ಅದು 2ನೇ ಪ್ರಶ್ನೆ ಆಗ್ಬೇಕು. ನಾನು ಯಾರು ಅಂತ ಗೊತ್ತಾಗಿದ್ದು, ನಾನು ಪರಮಾತ್ಮನ ಒಂದು ಅಂಶನೇ ನಾನು ಅಂತ. ಅಂದ್ರೆ ಆ ಪರಮಾತ್ಮನ ಅಂಶನಾಗಿ ನಾನು ಬಂದು ನನ್ನ ಪಾಪಗಳನ್ನ ಸವಿಸ್ಕೊಳ್ಳೋದಕ್ಕೆ ಈ ಭೂಲೋಕಕ್ಕೆ ಬಂದಿದ್ದೀನಿ ಅನ್ನೋದು ಆ ಒಂದು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದ್ರೆ ನಮ್ಗೆ ಅದು ಗೊತ್ತಾಗ್ಬಿಡುತ್ತೆ. ನಾವು ಕ್ಷೇತ್ರಜ್ಞ ವಿಭಾಗ ಯೋಗವನ್ನ ಚೆನ್ನಾಗಿ ಅರ್ಥೈಸ್ಕೊಂಡ್ರೆ ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು ಅದು ನಮ್ಗೆ ಗೊತ್ತಾಗತ್ತೆ. ಅದು ತಿಳಿದ ನೆಕ್ಸ್ಟ್ ಆ ಕ್ಷೇತ್ರಜ್ಞ ಯಾರು ಅಂತ ಪ್ರಶ್ನೆ ಮಾಡ್ಬೇಕು. ಅಂದ್ರೆ ಆ ಪರಮಾತ್ಮ ಯಾರು, ಅದು ವೇದಗಳು ಹೇಳ್ತಾ ಹೋಗುತ್ತೆ ಪರಮಾತ್ಮ ಯಾರು ಅಂತ. ಯಾರನ್ನ ತಿಳಿಯಲು ನಾವು ಪ್ರಯತ್ನಿಸ್ತಾ ಇರ್ತೀವೋ ಅಥವಾ ವೇದಗಳ ಸಾರ ಏನಿದೆ ಅನ್ನೋದೇ, ಪರಮಾತ್ಮನ ಅರಿತುಕೊಳ್ಳೋದು ಹೇಗಿದೆ ಅಂತ ತಿಳ್ಕೊಳ್ಳೋದೇ ವೇದಗಳಾಗಿರುತ್ತೆ. ಅಂದ್ರೆ ವೇದಕ್ಕೆ ಆರಂಭ ಅನ್ನೋದಿಲ್ಲ ಅಥವಾ ಮುಕ್ತಾಯ ಅನ್ನೋದಿಲ್ಲ. ವೇದಗಳ ಒಂದು ವಿಚಾರ ಬಹಳ ಗಾಢವಾದಂಥದ್ದು. ನಾವು ಇಲ್ಲಿ ಸೀಮಿತ ಮಾಡ್ಕೊಂಡಿದ್ದೀವಿ ಅಷ್ಟೇ 4 ವೇದಗಳು ಅಂತ. ಆದ್ರೆ ಅದಕ್ಕಿಂತ ಇನ್ನೂ ಹೆಚ್ಚು ಅಗಾಧವಾಗಿ ಸಾಗರದ ಒಂದು ರೂಪದಲ್ಲಿ ಪರಮಾತ್ಮನಿಗೆ ಕಾಣಿಸ್ಕೊಂತ ಹೋಗ್ತಾರೆ. ಅದಕ್ಕೋಸ್ಕರ ನಾವು ಅವರಿಗೆ ಶ್ರುತಿ ಸಾಗರ ಅನ್ನುವಂಥ ಒಂದು ನಾಮದಲ್ಲಿ ಕರಿತಾ ಹೋಗ್ತೀವಿ. ಮತ್ತೆ ನಾವು ಶಂಕರ ಭಗವತ್ಪಾದರು ಏನ್ ಅನ್ನೋದನ್ನ ನೋಡೋದೇ ಆದ್ರೆ, ಶ್ರುತಯ ಸಾಗರ ಇವ ಅತ್ರ ನಿಧಿಯಂತೆ ಇತಿ ಶ್ರುತಿ ಸಾಗರ ಅಂತ ಅವ್ರ ಕಮೆಂಟ್ರಿನಲ್ಲಿ ಹೇಳ್ತಾರೆ. ಏನಂಗಂದ್ರೆ ಅರ್ಥ ಅಂತಂದ್ರೆ, ಎಲ್ಲಾ ನೀರು ಅಂತಿಮವಾಗಿ ಸಾಗರವನ್ನೇ ಹೇಗೆ ಸೇರುತ್ತೋ ಅದೇ ರೀತಿ ಎಲ್ಲಾ ವೇದಗಳು ಅಷ್ಟೇ ಏನ್ ಹೇಳುತ್ತೆ, ಅಂತಿಮವಾಗಿ ಏನ್ ಹೇಳುತ್ತೆ ಅಂದ್ರೆ ಅವನ ಕಡೆನೇ ಹರಿಯತ್ತೆ ಅಂತ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿರ್ ಜ್ಞಾನಮಪೋಹನಂ ಚ ವೇದಶ್ಚ ಸರ್ವ ಅಹಮೇಹ ವೇದ್ಯ ಅಂತ ಪರಮಾತ್ಮ ಹೇಳ್ತಾನೆ. ಅಂದ್ರೆ ಎಲ್ಲಾ ವೇದಗಳಿಂದ ವಿಂಗಡಣೆ ಮಾಡಿದವನು ಅಥವಾ ನನ್ನ ಡಿಸ್ಕ್ರೈಬ್ ಮಾಡಿದವನು ನಾನೇ ಆಗಿದ್ದೀನಿ, ಅದನ್ನ ಅರ್ಥೈಸ್ಕೊಂಡವನು ಕೂಡ ನಾನೇ ಆಗಿದ್ದೀನಿ. ವೇದಾಂತ ಕೃದ್ವೇದ ವಿವೇದ ಚಾಹಂ ಅಂತ ಪರಮಾತ್ಮ ಹೇಳುವಂತ ಮಾತು. ಅಂದ್ರೆ ಅವನ ಒಂದು ವಿಭೂತಿಯಲ್ಲಿ ಹೇಳ್ಕೊಂತಾನೆ, ವೇದಗಳೊಂದು ಯಾರೋ ಬೇರೆ ಅಲ್ಲಪ್ಪ, ನಾನೇ ವೇದಗಳಾಗಿದ್ದೀನಿ, ವೇದ ಒಂದು ವಿಶ್ಲೇಷಣೆ ಏನಿದೆ ಅದು ನಾನೇ ಆಗಿದ್ದೀನಿ, ಬೇರೆ ಇನ್ನೇನು ಅಲ್ಲ ಅಂತ ಪರಮಾತ್ಮ ತನ್ನ ಒಂದು ಗೀತೆಯಲ್ಲೂ ಕೂಡ ಅವನು ಹೇಳ್ತಾನೆ. ಕಥೆಯ ಮುಖಾಂತರ ಈ ಒಂದು ನಾಮವನ್ನು ನಾವು ಅರ್ಥೈಸ್ಕೊಂತೀವಿ. ಅಂದ್ರೆ ಮತ್ತೆ ನಾನು ಈಗ ಆಷಾಢ ಶುಕ್ರವಾರ ಅಥವಾ ಆಷಾಢ ಮಾಸದಲ್ಲಿ ಪಂಡ್ರಾಪುರದಲ್ಲಿ ವಿಶೇಷವಾಗಿ ನಾವು ವಿಠ್ಠಲನ ಒಂದು ಆರಾಧನೆಯನ್ನ ಮಾಡ್ತೀವಿ. ಆಷಾಢ ಏಕಾದಶಿ ಅಥವಾ ಆಷಾಢ ಶನಿವಾರ ಅಂದಾಗ ಬಹಳ ವಿಶೇಷವಾಗಿ ಬಹಳಷ್ಟು ಕಡೆಗಳಿಂದಲೂ ಕೂಡ ಭಕ್ತಾದಿಗಳು ಪಾದಯಾತ್ರೆ ನಡೆಕೊಂಡು ಪಂಡ್ರಾಪುರಕ್ಕೆ ಹೋಗ್ತಾರೆ, ವಿಠ್ಠಲನ ದರ್ಶನವನ್ನು ಮಾಡ್ತಾರೆ. ಯಾಕೆಂದ್ರೆ ಪ್ರತಿಯೊಂದೊಂದು ವಿಠ್ಠಲನ ಭಕ್ತರು ಕೂಡ ಆ ವೇದ ಅಂತ ನಾವೇನ್ ಹೇಳ್ತೀವಿ, ಶ್ರುತಿ ಅಂತ ಹೇಳ್ತೀವಿ, ಅಥವಾ ಅವನನ್ನ ಅರಿಯುವಂತಹ ಒಂದು ಜಿಜ್ಞಾಸನಲ್ಲೇ ಕೂಡ ಅಷ್ಟರ ಮಟ್ಟಿಗೆ ಅವರು ಹೋಗಿರ್ತಾರೆ. ಆದ್ರಿಂದ ನಾನಿವತ್ತು ಒಂದು ವಿಠ್ಠಲನ ಒಂದು
ಕಥೆಯನ್ನ ಈ ಒಂದು ನಾಮಕ್ಕೆ ನಾನು ಆರಿಸ್ಕೊಂಡಿದ್ದೀನಿ. ಕಲಿಯುಗದಲ್ಲಿ ನಿಜವಾಗ್ಲೂ ನಡೆದಂತಹ ಒಂದು ವಿಠಲನ ಪರಮ ಭಕ್ತನ ಒಂದು ಕತೆ ಇದಾಗಿದೆ. ಚೊಕ್ಕಮೇಳ ಅನ್ನುವಂತ ಒಬ್ಬ ಭಕ್ತನ ಕತೆ. ಸುಮಾರು ಜನಕ್ಕೆ ಈ ಕತೆ ಗೊತ್ತಿದೆ ಅಂತ ಭಾವಿಸ್ತೀನಿ. ಯಾರು ಆಧ್ಯಾತ್ಮದ ಒಂದು ಹಾದಿಯಲ್ಲಿರ್ತಾರೋ ಅವರೆಲ್ಲರಿಗೂ ಕೂಡ ಈ ಒಂದು ಕತೆ ಚಿರಪರಿಚಿತ ಅಂತಾನೆ ಹೇಳ್ಬೋದು. ಏನಾಗಿರುತ್ತೆ, ಒಂದು ಚೊಕ್ಕಮೇಳ ಅನ್ನುವಂಥ ಒಬ್ಬ ಭಕ್ತನಿರ್ತಾನೆ. ಬಹಳ ವಿಠಲನ ಕಂಡ್ರೆ ಅಷ್ಟು ಪ್ರೀತಿ ಅವನಿಗೆ, ಅಷ್ಟು ಆಳವಾಗಿ ವಿಠಲನ ಒಂದು ಕೀರ್ತನೆಯನ್ನ, ಅಭಂಗಗಳನ್ನ ಯಾವಾಗ್ಲೂ ಕೂಡ ಭಜನೆ ರೂಪದಲ್ಲಿ ಮಾಡ್ತಾ ಇರ್ತಾನೆ. ಆದ್ರೆ ಅವನ ಜಾತಿ ಬಂದು ಒಂದು ಸ್ವಲ್ಪ ಮೇಲು ಜಾತಿ ಅಲ್ಲ. ಒಂದು ಮಟ್ಟಿಗೆ ಆ ಜಾತಿ ಅಂತ ತೆಗೆದುಕೊಂಡಾಗ ಅವನ ಒಳಗಡೆ ಸೇರಿಸದೇ ಇರುವಂತ ಒಂದು ಪಂಗಡ ಇವತ್ತಿಗೂ ಕೂಡ ಇದೆ. ಆದ್ರೆ ಪಂಢರಾಪುರದಲ್ಲಿ ಮಾತ್ರ ಇವತ್ತಿಗೂ ಕೂಡ ಯಾರೇ ಹೋದ್ರೂ ಕೂಡ ವಿಠಲನ್ನ ಮುಟ್ಟಿ ಪೂಜೆ ಮಾಡುವಂತ ಒಂದು ಆಚರಣೆ ಇವತ್ತಿಗೂ ಕೂಡ ಪಂಢರಾಪುರದಲ್ಲಿ ಇದೆ. ಯಾವುದೇ ರೀತಿಯ ಒಂದು ಜಾತಿ ಭೇದವಿಲ್ಲ ಇವತ್ತಿಗೆ. ಆದ್ರೆ ಆಗಿನ ಕಾಲದಲ್ಲಿ ಚೊಕ್ಕಮೇಳನಿಗೆ ಒಂದು ದೊಡ್ಡ ಅರಮನೆ ಇರಲಿಲ್ಲ, ಸಂಪತ್ತಿರಲಿಲ್ಲ. ಒಂದು ಬಿಳಿ ಅಂಗಿಯನ್ನ ಉಟ್ಟುಕೊಂಡು ಸಾಧಾರಣ ಮನುಷ್ಯನಾಗಿ ಜೀವನ ಮಾಡ್ತಿರ್ತಾನೆ. ಆ ಒಂದು ಪಂಢರಾಪುರದಲ್ಲಿದ್ದಂತಹ ವಿಠಲನ ಒಂದು ಗುಡಿ ಹತ್ರ ಬಂದು ಆಚೆ ನಿಂತ್ಕೊಂಡು, ಬಾಗಿಲ ಹತ್ರ ನಿಂತ್ಕೊಂಡು ವಿಠಲ 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 ಅಂತ ಆ ವಿಠಲನ ಒಂದು ನಾಮ ಜಪವನ್ನ ಮಾಡಿ ಬಹಳ ಭಕ್ತಿ ಭಾವದಿಂದ ಕುಣಿದು ಆ ಒಂದು ಭಜನೆಯನ್ನ ಕೇಳಿ ಅದರಲ್ಲೇ ಬೆರೆತು ಭಕ್ತಿ ಭಾವದಿಂದ ತನ್ನಲ್ಲೇ ತಾನು ತನ್ನ ದೇಹ ಮನಸ್ಸು ಎಲ್ಲವನ್ನೂ ಕೂಡ ಇಟ್ಟು ಅವನು ತನ್ನ ಕಾರ್ಯಕ್ಕೆ ಹೋಗ್ತಿರ್ತಾನೆ. ಏನು ಕಾರ್ಯ ಅಂದ್ರೆ ಅವನು ಮನೆಯನ್ನ ಕಟ್ಟುವಂತಹ ಒಂದು ಕೆಲಸದಲ್ಲಿ ಅವನು ತಲ್ಲೀನರಾಗಿರ್ತಾನೆ. ಅಂದ್ರೆ ಮನೆ ಕಟ್ಟುವಂತಿದ್ದ ಅವನ ಕೆಲಸ. ಆದ್ರೆ ಏನಾಗಿರುತ್ತೆ, ಅವನಿಗೆ ಅವತ್ತೊಂದಿನ ಒಂದು ದೊಡ್ಡ ನಿರ್ಮಾಣ ನಡೀತಾ ಇರತ್ತೆ. ಆ ನಿರ್ಮಾಣದಲ್ಲಿ ಒಂದು ಗೋಡೆ ಕುಸಿದು ಒಂದು 50 ಜನ ಕಾರ್ಮಿಕರು ಇರ್ತಾರೆ. ಆ ಕಾರ್ಮಿಕರ ಮೇಲೆ ಆ ಒಂದು ಗೋಡೆ ಬಿದ್ದು ಹೋಗುತ್ತೆ. ಬಿದ್ದೋದಾಗ ಏನಾಗುತ್ತೆ, ಚೊಕ್ಕಮೇಳನ್ನು ಸೇರಿ ಒಂದು 50 ಜನ ಅಲ್ಲಿ ಪ್ರಾಣ ಹೋಗುತ್ತೆ, ಅಂದ್ರೆ ಪ್ರಾಣ ತ್ಯಾಗ ಆಗತ್ತೆ ಅವ್ರಿಗೆ. ಇದಾದು ಒಂದಿಷ್ಟು ದಿವಸಗಳ ಅಥವಾ ಎಷ್ಟೋ ವರ್ಷಗಳ ಆದ ಮೇಲೆ ವಿಠಲನ ಇನ್ನೊಬ್ಬ ಭಕ್ತನಿರ್ತಾನೆ, ನಾಮದೇವ ಅಂತ ಅವನ ಹೆಸರು. ಅವರು ಕೂಡ ತುಂಬಾ ಚಿರಪರಿಚಿತರು ಅಂದ್ರೆ ಅವರ ಕಥೆಗಳು ಕೂಡ ಬಹಳಷ್ಟಿದೆ. ನಾವು ವಿಠಲನ ಒಂದು ನಾಮವನ್ನು ನೋಡಿದ್ರೆ ನಾಮದೇವರು ಕೂಡ ಅವರೆಷ್ಟರ ಮಟ್ಟಿಗೆ ಆ ವಿಠಲನ ಜೊತೆ ಒಡನಾಟ ಇತ್ತು ಅಂತಂದ್ರೆ, ಕಲಿಯುಗದಲ್ಲಿ ವಿಠಲ ಅಂದ್ರೆ ಕೃಷ್ಣ ನಾಮದೇವರ ಮನೆಗೆ ಬಂದು ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ರು, ಅವರ ಜೊತೆ ಆಟ ಆಡ್ತಿದ್ರು, ಅವರ ಭಜನೆಯನ್ನ ಕೇಳ್ತಿದ್ರು, ಅವರ ಜೊತೆ ಕುಣಿತಾ ಇದ್ರು. ಅಂದ್ರೆ ವಿಠಲನ ಒಂದು ಭಜನೆಗೆ ಕೃಷ್ಣ ಬಂದು ಡ್ಯಾನ್ಸ್ ಆಡ್ತಿದ್ದೆ. ಯಾವುದೋ ಕಟ್ಟುಕತೆನೋ ಕಾಲ್ಪನಿಕವಾದಂತಹ ಕಥೆ ಅಂತ ದಯವಿಟ್ಟು ಯಾರು ಅನ್ಕೊಂಬೇಡಿ, ಇದು ನಿಜವಾದಂತಹ ಕತೆ. ಅಷ್ಟರ ಮಟ್ಟಿಗೆ ಭಕ್ತಿ ಪರವಶರಾಗಿ ಇವತ್ತಿಗೂ ಕೂಡ ಪಂಢರಾಪುರಕ್ಕೆ ನೀವು ಹೋದಾಗ ಪಂಢರಾಪುರದಲ್ಲಿ ನಡೆಯುವಂತಹ ಅಭಂಗಗಳು ಅಥವಾ ಮರಾಠಿಯಲ್ಲಿರುವಂತಹ ಒಂದಿಷ್ಟು ಕೃಷ್ಣನ ಮೇಲೆ ಅಥವಾ ವಿಠಲನ ಮೇಲೆ ರಚಿಸಲಾದಂತಹ ಅಭಂಗಗಳಿದೆ. ಅವೆಲ್ಲವೂ ಕೂಡ ನಾಮದೇವರು ಬರೆದಿರುವಂತಹ ಒಂದು ಅಭಂಗಗಳೇ ಆಗಿರ್ತವೆ. ಅಷ್ಟರ ಮಟ್ಟಿಗೆ ವಿಠಲನ ಒಂದು ಭಕ್ತಿ ಅವರಲ್ಲಿ ಇತ್ತು. ಈ ನಾಮದೇವರ ಒಂದು ಕನಸಿನಲ್ಲಿ ವಿಠಲ ಬಂದು ಹೇಳ್ತಾನೆ. ಯಾಕಂದ್ರೆ ಪ್ರತ್ಯಕ್ಷವಾಗ್ಲೂ ಕೂಡ ಎಷ್ಟೋ ಸತಿ ಬಂದು ಅವ್ರನ್ನ ಸಂಧಿಸಿದ್ದಾರೆ, ಆದ್ರೂ ಕೂಡ ಹೇಳ್ತಾರೆ, ಬಹಳಷ್ಟು ವರ್ಷಗಳ ಹಿಂದೆ ಚೊಕ್ಕಮೇಳ ಅನ್ನುವಂಥ ಒಬ್ಬ ನನ್ನ ಭಕ್ತನಿದ್ದ. ಪ್ರತಿ ದಿನ ಬಂದು ಆ ದೇವಸ್ಥಾನದ ಹೊರಗಡೆ ನಿಂತ್ಕೊಂಡು ನನ್ನ ಭಕ್ತಿ ಪರವಶದಿಂದ ನಮಸ್ಕಾರವನ್ನು ಮಾಡಿ ಹೋಗ್ತಾ ಇದ್ದ. ಏನೋ ಒಂದು ಅಚಾತುರ್ಯದಿಂದ ಒಂದು ಗೋಡೆ ಬಿದ್ದು ಅವನ ಒಂದು ಜನ್ಮ ಅಲ್ಲಿಗೆ ಪರಿಸಮಾಪ್ತಿ ಆಯ್ತು. ಆದ್ರೆ ಅವರಿಗಾಗ್ಲಿ ಅಥವಾ ಯಾರಿಗೇ ಅಲ್ಲಿ ಅಂತ್ಯ ಸಂಸ್ಕಾರಗಳಾಗಿಲ್ಲ. ಅವರ ಆತ್ಮ ಇನ್ನೂ ಕೂಡ ಅಲಿತಾನೆ ಇದೆ. ನೀನು ಹೋಗಿ ಆ ಚೊಕ್ಕಮೇಳನ ಒಂದು ಸಂಸ್ಕಾರವನ್ನ ಮಾಡಬೇಕು ಅಂತ ನಾಮದೇವರಿಗೆ ವಿಠಲ ಬಂದು ತನ್ನ ಕನಸಿನಲ್ಲಿ ಬಂದು ಹೇಳೋಗ್ತಾನೆ, ಪಾಂಡುರಂಗ ಬಂದು. ಆಗ ನಾಮದೇವರು ಕೇಳ್ತಾರೆ ವಿಠಲನಿಗೆ, ಅಲ್ಲಿ ಸತ್ತಂತಹ ಜನರು ಒಂದು 50 ಜನರು ಸತ್ತು ಹೋಗಿದ್ದಾರೆ, ಯಾವ ಹಸ್ತಿ ಅಂದ್ರೆ ಯಾವ ಮೂಳೆ ಚೊಕ್ಕಮೇಳ ಅಂತ ನನಗೆ ಹೇಗ್ ಗೊತ್ತಾಗತ್ತೆ? ಸತ್ತಿರೋರು ಯಾರೋ ಒಬ್ರು ಸತ್ತಿಲ್ಲ, ಅಲ್ಲಿ ತುಂಬಾ ಜನ ಸತ್ತಿರೋದ್ರಿಂದ ಅವರನ್ನ ನಾನು ಹೇಗೆ ಕಂಡಿಡಿಯೋದು ಹೇಗೆ ಅಂತ ಪ್ರಶ್ನೆ ಮಾಡಿದಾಗ ವಿಠಲ ಹೇಳುವಂತ ಮಾತು ನಿಜಕ್ಕೂ ಕೂಡ ನನಗೆ ಮೈ ಜುಮ್ ಅನ್ನುವಂತಹ ಒಂದು ಮಾತಾಗಿರುತ್ತೆ. ನೀನ್ ಅಲ್ಲಿ ಹೋಗಿ ಯಾವ ಮೂಳೆ ಯಾವ ಅಸ್ಥಿಯನ್ನ ನೀವು ತೆಗೆದುಕೊಂಡು ಕಿವಿ ಹತ್ರ ಇಟ್ಕೊಂಡ್ರೆ ಅದು ಯಾವ್ದು ವಿಠಲ 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 ಅಂತ ಹೇಳ್ತಿರುತ್ತೋ ಅದು ಚೊಕ್ಕಮೇಳನ ಮೂಳೆ ಅಂತ ಪಾಂಡುರಂಗ ನಾಮದೇವರಿಗೆ ಹೇಳ್ತಾರಂತೆ. ಅಂದ್ರೆ ನಮ್ಮ ನರನಾಡಿಗಳಲ್ಲಿ ಆ ಭಕ್ತಿ ಅನ್ನೋದೇನಿದೆ
ಬರೀ ಬಾಹ್ಯವಾಗಿ ನಮ್ಮ ದೇಹ ಇರೋ ತನಕನೇ ಭಕ್ತಿ ಅನ್ನೋದು ಇರುತ್ತೆ ಅನ್ನೋದಲ್ಲ. ನಮ್ಮ ಕಣದಲ್ಲೂ ಕೂಡ, ನಮ್ಮ ಅಂತರಂಗದಲ್ಲಿ, ನಮ್ಮ ಅಸ್ಥಿನಲ್ಲಿ, ನಮ್ಮ ಪ್ರತಿಯೊಂದು ಅಣುವಿನಲ್ಲೂ ಕೂಡ ವಿಠಲನ ನಾಮವನ್ನು ನಾವು ಆಹ್ವಾನಿಸ್ಕೊಂಡಿದ್ದೆ ಆದಲ್ಲಿ, ಅಥವಾ ನಮ್ಮನ್ನ ಅರ್ಥಕೊಂಡಿದ್ದೆ ಆದಲ್ಲಿ, ಸತ್ತ ಒಂದು ಅಸ್ಥಿಯೂ ಕೂಡ ಅದು ಬೆಂದು ಕರಕಲಾಗಿ ಹೋಗಿದ್ರು ಕೂಡ ಅವತ್ತಿನ ದಿನ ನಾಮದೇವರು ಹೋಗ್ತಾರಲ್ಲಿ, ಒಂದಿಷ್ಟು ಮೂಳೆಗಳನ್ನ ಕಿವಿ ಹತ್ರ ಇಟ್ಕೊಂತಾರೆ, ಯಾವುದು ವಿಠಲ ಅಂತ ಹೇಳಲ್ಲ, ಯಾವುದೋ ಒಂದು ಮೂಳೆ ಸಿಗುತ್ತೆ, ಅದು ವಿಠಲ 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 ಅಂತ ಹೇಳ್ತಿರುತ್ತಂತೆ. ಇವತ್ತಿಗೂ ಕೂಡ ನೀವು ಪಂಡ್ರಾಪುರಕ್ಕೆ ಹೋದಾಗ ಚೊಕ್ಕೆಮೇಳನ ಒಂದು ಸಮಾಧಿಯನ್ನ ನೀವು ನೋಡ್ಬೋದು. ಯಾರೇ ಹೋಗಿರಿ ಇವತ್ತಿಗೂ ಕೂಡ ಆ ಪಂಡ್ರಾಪುರದಲ್ಲಿ ವಿಠಲನ ಒಂದು ಆ ಒಂದು ಒಳಾಂಗಣದಲ್ಲೇ ಚೊಕ್ಕೆಮೇಳನ ಒಂದು ಸಮಾಧಿಯನ್ನ ನಾವು ನೋಡ್ಬೋದು. ಆ ಒಂದು ಶರಣರಿಗೂ ಕೂಡ ನಾವು ನಮಸ್ಕಾರವನ್ನು ಮಾಡಿ ಹೋಗ್ಬೋದು. ಅಂತಹ ಭಕ್ತರು ನಾವಾಗ್ಬೇಕಾಗಿದೆ. ಯಾರೋ ಬಾಹ್ಯ ಒಂದು ಯಜ್ಞವನ್ನು ಮಾಡ್ಬಿಟ್ಟೆ, ಒಂದಿಷ್ಟು ಅಲಂಕಾರವನ್ನು ಮಾಡ್ಬಿಟ್ಟೆ, ನಾನು ಇವತ್ತು ಅರ್ಚನೆ ಕೊಟ್ಬಿಟ್ಟೆ, ನಂದಿವತ್ತು ಒಂದು ಫ್ಯಾನ್ ಅನ್ನ ಕೊಟ್ಟೆ, ಒಂದು ಟ್ಯೂಬ್ಲೈಟ್ ಅನ್ನ ಕೊಟ್ಟೆ ಅನ್ನೋ ಬೀಗುವಂತಹ ನಮ್ಮ ವ್ಯಕ್ತಿತ್ವ ಅಷ್ಟರ ಮಟ್ಟಿಗೆ ಹೋಗ್ಬಿಟ್ಟಿದೆ. ದೇವಸ್ಥಾನಗಳಿಗೆ ಹೋದ್ರೂ ಕೂಡ ಇವತ್ತು 501, 1001 ಅಥವಾ ಮೆಂಬರ್ಶಿಪ್, ಆ ರೀತಿ ಏನೇನೋ ಕಾಲ್ಪನಿಕವಾದಂತಹ ಅಥವಾ ನಾವೇ ದೇವರನ್ನ ವ್ಯಾಪಾರವಾಗಿ ಇಟ್ಕೊಂಡು ಮಾಡ್ತಾ ಇರುವಂತಹ ಒಂದಷ್ಟು ಕಾರ್ಯಗಳು ನಡೀತಾ ಇದೆ ನಮ್ಮ ಸುತ್ತಮುತ್ತಲಲ್ಲಿ. ಜಾತಿ ಭೇದ ವರ್ಣ ಯಾವುದನ್ನೂ ಕೂಡ ಲೆಕ್ಕಿಸದೆ ದೇವಾಲಯದ ಹಿಂದೆ ನಮಸ್ಕಾರ ಮಾಡಿದವನಿಗೂ ಕೂಡ ದೇವರು ತಿರುಗಿಸಿ ದರ್ಶನವನ್ನ ಕೊಟ್ಟಿದ್ದಾನೆ. ದೇವಸ್ಥಾನದ ಮುಂಭಾಗದಲ್ಲಿ ಒಬ್ಬ ಕೂಲಿ ಕಾರ್ಮಿಕನಾದವನಿಗೂ ಕೂಡ ದೇವರು ತನ್ನ ದರ್ಶನವನ್ನ ಕೊಟ್ಟಿದ್ದಾನೆ. ಅವನು ಎಲ್ಲರಿಗೂ ಸಮಾನನಾಗಿರ್ತಾನೆ. ಯಾಕೆಂದ್ರೆ ವೇದಗಳು ಕೂಡ ಅವನ್ನ ಅರಿಯೋದಕ್ಕಾಗೋದಿಲ್ಲ. ಯಾಕೆಂದ್ರೆ ವೇದಗಳು ಕೂಡ ಅವನಷ್ಟು ಜ್ಞಾನ ಸಾಗರ ಆಗಿರುವಂಥವನು. ಶ್ರುತಿ ವೇದ ಪ್ರತಿಯೊಂದು ಕೂಡ ಅವನನ್ನ ಆರಾಧಿಸೋದೇ ಆಗಿದೆ, ಅವನನ್ನ ತಿಳ್ಕೊಳ್ಳೋದೇ ಆಗಿದೆ. ಆಗ್ಲೇ ಹೇಳ್ತಾನೆ 3 ಪ್ರಶ್ನೆಗಳನ್ನ ನಾವು ಮಾಡ್ಕೊಬೇಕು ಅಂತ. ನಾನು ಯಾರು ಅಂತ ಪ್ರಶ್ನೆ ಮಾಡ್ಕೊಂಡಾಗ ಪರಮಾತ್ಮನೇ ನಾನು ಅಂತ ನಮ್ಗೆ ತಿಳಿತಾ ಹೋಗುತ್ತೆ. ಮತ್ತೆ ಪರಮಾತ್ಮ ಯಾರು ಅಂತ ಪ್ರಶ್ನೆ ಮಾಡ್ತಾ 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 ಜಿಜ್ಞಾಸೆಗಳಾದಾಗ ಪರಮಾತ್ಮ ಯಾರು ಅಂತ ತಿಳಿತಾವೆ. ಹೆಂಗೆ ತಿಳಿತಾ ಹೋಗುತ್ತೆ ಅಂದ್ರೆ ಈ ರೀತಿ ಸತ್ಸಂಗದಿಂದ ತಿಳಿತಾ ಹೋಗುತ್ತೆ, ಈ ರೀತಿ ಕ್ಲಾಸಸ್ ಇಂದ ನಮ್ಗೆ ತಿಳಿತಾ ಹೋಗುತ್ತೆ, ಈ ರೀತಿ ಕಥೆಗಳಿಂದ ನಮ್ಗೆ ತಿಳಿತಾ ಹೋಗುತ್ತೆ, ಈ ರೀತಿ ಭಕ್ತರಿಂದ ನಮ್ಗೆ ತಿಳಿತಾ, ಚೊಕ್ಕೆಮೇಳನಂತವನಾಗಿರ್ಬೋದು ಅಥವಾ ಬಹಳಷ್ಟು ನಾವು ಇನ್ನೂ ಒಂದಿಷ್ಟು ಮುಂದಿನ ನಾಮಗಳಿಗೆ ನಾನು ಖಂಡಿತ ಅವರ ಪ್ರತಿಯೊಂದು ಭಕ್ತರ ಒಂದು ನಾಮವನ್ನು ನಾನು ಹೇಳ್ತಾ ಹೋಗ್ತೀನಿ. ಅದು ನಾಮದೇವರಾಗಿರ್ಬೋದು. ಆ ಜೊತೆ ಕೂತ್ಕೊಂಡು ರಾಗಿ ಬೀಸಿ ಊಟ ಮಾಡಿದಂತಹ ಒಂದು ಉದಾಹರಣೆಗಳು ಕೂಡ ನಮ್ಗೆ ಸಿಗ್ತಾ ಹೋಗುತ್ತೆ. ಅದನ್ನ ಮುಂದಿನ ಒಂದಿಷ್ಟು ನಾಮಗಳಿಗೆ ನಾನು ಹೇಳ್ತಾ ಹೋಗ್ತೀನಿ. ಆ ರೀತಿ ಯಾವುದೋ ಸತ್ಯಯುಗದಲ್ಲಿ ಈ ತರ ನಡೀತಾ ಇತ್ತು, ದ್ವಾಪರ ಯುಗದಲ್ಲಿ ಈ ತರ ನಡೀತಾ ಇತ್ತು, ಖಂಡಿತ ಇಲ್ಲ. ದೇವರು ಅವನು ಕಾಲಾತೀತನಾದವನು, ಎಲ್ಲಾ ಕಾಲಕ್ಕೂ ಕೂಡ ಎಟಕುವಂತಹ ಒಂದು ಬಹಳ ಸಮೀಪದಲ್ಲಿ ಇರುವಂತಹವನೇ ವಿಷ್ಣು ಆಗಿರ್ತಾನೆ ಅಥವಾ ಲಲಿತೆ ಆಗಿರ್ತಾಳೆ. ಯಾವ ನಾಮದಲ್ಲೂ ಕರೆದ್ರು ಅದು ನಿರ್ಗುಣ ನಿರಾಕಾರ ನಾದಂತಹ ಪರಬ್ರಹ್ಮನನ್ನೇ ನಾವು ಹೋಗಿ ಪೂಜೆ ಮಾಡಬೇಕು. ಆದ್ರೆ ಅವನ ಸಂಧಿಸೋದು, ಅವನ ಮೀಟ್ ಮಾಡುವಂತಹ ದಾರಿಗಳು ಮಾತ್ರ ನಾವು ಚೂಸ್ ಮಾಡ್ಕೊಂಡಿರೋದು ತಪ್ಪು ದಾರಿಗಳಾಗಿರ್ತವೆ. ಈ ರೀತಿ ನಿಸ್ವಾರ್ಥದಿಂದ ಅವನಲ್ಲಿ ನಾವು ಆಳವಾಗಿ ಹೋದಾಗ, ಹೇಗೆ ಚೊಕ್ಕಮೇಳನ ಮೂಳೆಯೂ ಕೂಡ ವಿಠಲ 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 ಅಂತ ಹೇಗೆ ಹೇಳ್ತಿತ್ತೋ, ಹಾಗೆ ನಮ್ಮ ಅಣುರೇಣು ತೃಣಕಾಷ್ಟದಲ್ಲೂ ನಮ್ಮ ಅಸ್ತಿತ್ವವೂ ಕೂಡ, ಮನಸ್ಸು ಕೂಡ, ಎಲ್ಲವೂ ಕೂಡ ವಿಷ್ಣುವಿನ ನಾಮವೇ ಜಪಿಸಿದ್ದೇ ಆದಲ್ಲಿ, ವಿಷ್ಣುವಿನ ಕೀರ್ತನೆಯನ್ನೇ ಹಾಡಿದ್ದೇ ಆದಲ್ಲಿ, ವಿಷ್ಣುವೇ ನಮ್ಮನ್ನ ನಾವು ಆವರಿಸ್ಕೊಂಡಿದ್ದೇ ಆದಲ್ಲಿ ವೇದಗಳನ್ನ ಕಲಿಬೇಕಾದಂತಹ ಅವಶ್ಯಕತೆನೇ ಇಲ್ಲ. ಯಾವುದೋ ದೊಡ್ಡ ಸಂಸ್ಕೃತವನ್ನ, ವ್ಯಾಕರಣವನ್ನ ಅರ್ಥಕೊಂಡು ಆ ಗ್ರಂಥವನ್ನ ಈ ಗ್ರಂಥವನ್ನು ಓದೋ ಅವಶ್ಯಕತೆ. ಚೊಕ್ಕಮೇಳ ಯಾವುದನ್ನು ಕೂಡ ಓದಿರ್ಲಿಲ್ಲ. ಶಂಕರಾಚಾರ್ಯರು ಹೇಳ್ತಾರಲ್ಲ, ಡಿಕ್ರನ್ ಕರಣೆ ಅಂತ, ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮದೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡಿಕ್ರನ್ ಕರಣೆ ಅಂತ. ಯಾವುದನ್ನೂ ಕೂಡ ಓದದಲೇನೂ ಕೂಡ ನಾವು ಪರಮಾತ್ಮನನ್ನ ಸಂಧಿಸೋದಕ್ಕಾಗತ್ತೆ, ಮುಕ್ತಿಯನ್ನ ಪಡೆಯೋದಕ್ಕಾಗತ್ತೆ. ಆದ್ರೆ ಅವನ್ ಯಾರು ಅನ್ನೋದನ್ನ ತಿಳ್ಕೊಬೇಕಾಗಿದೆ. ಅದಕ್ಕೆ ನಾವು ಅವನಿಗೆ ಶ್ರುತಿ ಸಾಗರ ಅಂತ ಕರಿತೀವಿ. ಎಲ್ಲಾ ವೇದಗಳನ್ನ ಅಥವಾ ವೇದಗಳ ಜ್ಞಾನ ಸಾಗರವೇ ಅವನಾಗಿರೋದ್ರಿಂದ ನಾವು ಅವನಿಗೆ ಶ್ರುತಿ ಸಾಗರ ಅನ್ನುವಂತಹ ಒಂದು ನಾಮದಲ್ಲಿ ಕರೀತಾ ಹೋಗ್ತೀವಿ. 1.5 ಗಂಟೆಗಳಾಗಿದೆ, 4ರಿಂದ 5:30. ಅವನ ಒಂದು ನಾಮದಲ್ಲಿ ನಾವು ತಲ್ಲೀನರಾಗಿ ಮುಳುಗಿ ಒಂದಿಷ್ಟು ಕಥೆಗಳನ್ನ, ರಾಮಾಯಣ ಮಹಾಭಾರತದ ಕಥೆಗಳನ್ನ ನಾವಿವತ್ತು ಆನಂದಿಸಿದ್ದೀವಿ. ನೀವು ಕೂಡ ಶ್ರದ್ಧಾ ಭಕ್ತಿಯಿಂದ ಒಂದು ಕಡೆ ಕೂತು ಕೇಳಿದ್ದೀರಾ ಅನ್ನುವಂತಹ ಒಂದು ಮನಸ್ಸಿನೊಂದಿಗೆ 1 ನಿಮಿಷ ಧ್ಯಾನವನ್ನು ಮಾಡಿ ಇವತ್ತಿನ ತರಗತಿಯನ್ನು ಮುಗಿಸೋಣ.
सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्। ॐ शान्ति शान्ति शान्तिः। श्री गुरुभ्यो नमः। हरिः ॐ तत्सत्।